ಮುಕ್ತ ಭಾರತ ಅಂತ ಹೇಳ್ಯಾರಟ್ಟ ಘೋಷಣೆ ಮಾಡ್ಬೇಕು ಟಾರ್ಗೆಟ್ ಇತ್ತು. ಅದು ನೆನಪಿಟ್ಕೋರಿ ಯಾವ ಇಯರ್ ಅಂದ್ರೆ 2026. ಇದು ಹೇಳ್ರಲ್ರಿ ಯಾವ್ದು ಬಜೆಟ್ ಅಂತ ಕರಿತಿದ್ರಿ ಅದಕ್ಕೆ? ಫಸ್ಟ್ ಸ್ಟೇಟ್ ಯಾವ್ದತ್ತು ಇನ್ನಪ್ಪ ಕನ್ಫರ್ಮ್ ಇಲ್ಲ. ಈಗ ಇಲ್ಲ ಕರ್ನಾಟಕದಾಗ ಮಾಡ್ಯಾರ ಸ್ವಲ್ಪ ಜನ ಅವ್ರು ಬಂದ ನಕ್ಸಲಿಸಮ್ ಬಿಡ್ತನಂತ ಹೇಳಿ ಒಪ್ಪಿಗೆ ಮಾಡ್ಕೊಂಡ್ರ. ಬಟ್ ಇನ್ನೂ ಸ್ವಲ್ಪ ಜನಕ್ಕೆ ಏನಂದ್ರೆ ಅವ್ರಿಗೆ ಆಧಾರ ಸ್ತಂಭ ಆಗಿ ಈಗ ನಕ್ಸಲ್ರು ಮುಕ್ತ ಆಗ್ಬೇಕಾರೆ ನಕ್ಸಲ್ಗಳಿಗೆ ಫೆಸಿಲಿಟಿ ಕೊಡ್ಬೇಕು. ಫೆಸಿಲಿಟಿ ನಮ್ಮಲ್ಲಿ ಕರ್ನಾಟಕದಾಗ ಇದನ್ನು ಪರ್ಫೆಕ್ಟಾಗಿ ಕೊಟ್ಟಿಲ್ಲ. ಅದ್ರ ಸಲ್ಬಂದು ಇನ್ನೂ ಅದಾರ. ಬಟ್ ಇದು ನಾವು ಇಂಡಿಯಾದ ಒಂದೇ ಕನ್ಸಿಡರ್ ಮಾಡ್ರಿ. ಈಗ ಡಾಟಾ ಎಲ್ಲರ ಕರೆಕ್ಟಾಗಿ ಅಕ್ಯುರೇಟ್ ಬಂದರೆ ಹೇಳ್ತೀನಿ ಅದು ಯಾವ ಸ್ಟೇಟ್ ಕರೆಕ್ಟ್ ಆಗೈತೆ ಅಂತೇಳಿ. ಬಟ್ ಇಂಡಿಯಾ ಏನಂದಾರ ಅಂದ್ರೆ ಅಮಿತ್ ಶಾ ಡಿಕ್ಲೇರ್ ಮಾಡ್ಯಾರ. ಮತ್ತು ಎಲ್ಲರ ನಕ್ಸಲ್ದು ರೀಸೆಂಟಾಗಿ ಎಲ್ಲರ ನ್ಯೂಸ್ನಾಗ ಬಂದಾಗ ಇಂಡಿಯಾ ನಕ್ಸಲ್ ಮುಕ್ತ ಆಗೈತಿ ಮತ್ತೆ ಹೆಂಗೆ ಬತ್ತು ಅಂತಲ್ಲ. ಅದೇನಂದ್ರೆ ಡಾಟಾ ಪ್ರಕಾರ ಗೌರ್ಮೆಂಟ್ ಡಾಟಾ ಪ್ರಕಾರ ಅವ್ರು ಒಂದು ಲಿಮಿಟ್ ಅದು ಕೊಟ್ಟರೆ ಯಾವುದಂದ್ರೆ 2026 ಮಾರ್ಚ್ 31 ಹೇಳಿದ್ರು ಅವ್ರ ಅಧಿವೇಶನದಾಗ ಏನಂದ್ರೆ ನಾವು ನಕ್ಸಲ್ ಮುಕ್ತ ಮಾಡ್ತೀವಿ ಅಂತ ಹೇಳಿ. ಅದು ರೀಸೆಂಟಾಗಿ 2026 ಮಾರ್ಚ್ 31 ಮುಕ್ತ ಅಂತ ಘೋಷಣೆ ಮಾಡ್ಯಾರ, ನೆನಪಿಟ್ಕೋರು ಅಷ್ಟು. ನೆಕ್ಸ್ಟ್ ಯುವಶಕ್ತಿ ಡ್ರಿವನ್ ಬಜೆಟ್ ಅಂತ ಯಾವುದನ್ನು ಕರಿತಾರಂದ್ರೆ ಸೆಂಟ್ರಲ್ ಬಜೆಟ್ ರೀ. ಎಷ್ಟು ಕರ್ತವ್ಯಗಳು ಬರ್ತಾವೆ? 3 ಕರ್ತವ್ಯಗಳು ಹೇಳ್ರಿ. ಈಗ ಫ್ರೇಟ್ ಕಾರಿಡಾರ್ ಬಂದ್ರೆ ಬಜೆಟ್ನಾಗ ಡಂಕನ್ ಎಲ್ಲಿ ಕಂಡು ಬರ್ತೈತಿ? ಪಶ್ಚಿಮ ಬಂಗಾಳ ಸೂರತ್ ಬಂದ್ರೆ ಗುಜರಾತ್ದಾಗ. ಈಗ ಹೇಳ್ರಿ ನೋಡು ರೀಸೆಂಟಾಗಿ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂತ ಮಾಡ್ಯಾರ ಎಲ್ಲಿ? ಗುಜರಾತ್ ಟು ಸರ್ಕೇಜ್ ಅಂತ ಬರ್ತದೆ. ಇದು ಎರಡೂ ನೆನಪಿಟ್ಕೋರಿ. ಸೆಮಿ ಹೈ ಸ್ಪೀಡ್ ಬೇರೆ, ಹೈ ಸ್ಪೀಡ್ ರೈಲ್. ಬಜೆಟ್ನಾಗ ಎಲ್ಲರ ಮಾಡ್ರ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಮಾಡ್ಯಾರ. ಎಷ್ಟು ಮಾಡ್ಯಾರ ಹೈ ಸ್ಪೀಡ್ ರೈಲ್ ಕಾರಿಡಾರ್? 7 ಮಾಡ್ರಲ್ರಿ. ಬಜೆಟ್ನಾಗ ಬಂದಾಗ 7 ಅದಾವೆ. ಬಟ್ ರೀಸೆಂಟಾಗಿ ಬಿಲ್ ಪಾಸ್ ಮಾಡ್ಯಾರ ಕ್ಯಾಬಿನೆಟ್ ಮಿನಿಸ್ಟ್ರಿದವ್ರು. ಏನು ಕ್ಯಾಬಿನೆಟ್ ಮೀಟಿಂಗ್ ಆಗಿರ್ತದಲ್ಲ ಅವಾಗ ಯಾವುದಂದ್ರೆ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್. ಎಲ್ಲಿಂದ ಎಲ್ಲಿಗೆ ಮಾಡತ್ತಾರಂದ್ರೆ ಏನಾದ್ರು ಜಾಗ ಸಿಗೋಲ್ದ ಬರಲೇ ಕಡೆ. ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಇಲ್ರಿ ಗುಜರಾತ್ ಅದ ದೊಲೇರಾ ಟು ಅಹಮದಾಬಾದ್ ಅಂತ ಬರ್ತೈತಿ, ನೆನಪಿಟ್ಕೋರ. ಅಹಮದಾಬಾದ್ ಎಲ್ಲಿ ಅಂದ್ರೆ ಸರ್ಕೇಜ್ ಅಂತ ಬರ್ತೈತಿ ಪ್ಲೇಸ್. ಸರ್ಕ್ರಿಕ್ ಎಲ್ಲಿ ಬರ್ತೈತಿ? ಹಾಂ ಸರ್ಕ್ರಿಕ್ ಅಂತ ಬರ್ತೈತಿ, ನೆನಪೈತಲ್ಲ. ಯಾವ 2 ದೇಶದ ನಡು ಅಂದ್ರೆ ಬಾಂಗ್ಲಾತಾನಲ್ಲೂ ಪಾಕಿಸ್ತಾನ ಇಂಡಿಯಾ ನಡು ಸರ್ಕ್ರಿಕ್ ನ್ಯೂಸ್ನಾಗಿತ್ತು, ನೆನಪಿಟ್ಕೋ. ಈ ಸರ್ಕ್ರಿಕ್ ಹೆಂಗೆ ನ್ಯೂಸ್ನಾಗಿತ್ತಲ್ಲ ಹಂಗೆ ಶ್ರೀಲಂಕಾದಿಂದ ಒಂದು ನ್ಯೂಸ್ನಾಗಿತ್ತು. ಯಾವ್ದು ಹೇಳ್ರಿ ನೋಡು, ಒಂದು ದ್ವೀಪ ಬರ್ತೈತಿ ಹೆವಿ ನ್ಯೂಸ್ನೇ ಬಂದಿತ್ತು ನೋಡು. ಹಾಂ ಅದು ನೆನಪಿಟ್ಕೋರಿ. ಇಲ್ಲಿ ನಾಳೆ ಏನು ಕೇಳಿರ್ತಾರೆ ಈ ಸರ್ಕ್ರಿಕ ಹೆಂಗೆ ಇದು ಕಚ್ ತೀವು ದ್ವೀಪ ಅದಾವಲ್ಲ ಎಲ್ಲಿ ಕಂಡು ಬರ್ತಾವತ್ತು ಕೇಳ್ಬೋದು. ಕಚ್ ತೀವು ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಈಗ ರೀಸೆಂಟಾಗಿ ಇರೋದು ಎಲ್ಲಿ ಅಂದ್ರೆ ಶ್ರೀಲಂಕಾಕ್ಕೆ. ಬಟ್ ಇಂದಿರಾ ಗಾಂಧಿ ಏನೋ ಬಿಟ್ಟು ಕೊಟ್ಟಿರ್ತಾರೆ. ಅದು ಯಾವುದಂದ್ರೆ ತಮಿಳ್ನಾಡು ಆಡಳಿತಕ್ಕೆ ಇರ್ತೈತಿ. ಬಟ್ ರೀಸೆಂಟಾಗಿ ಕಚ್ ತೀವುದು ನ್ಯೂಸ್ನೇ ಬಂದಿತ್ತು ನೋಡಿ, ನಾವು ಬಿಟ್ಟು ಕೊಟ್ಟಿವಿ ಅಂತೇಳಿ. ಕಚ್ ತೀವು ಬಂದ್ರೆ ಕೆಳಗೆ ಬರ್ತೈತಿ, ಇಲ್ಲಿ ಪಾಕ್ ಸ್ಟೇಟ್ ಬರ್ತೈತಲ್ಲ ಅಲ್ಲಿ ಆ ಕಡೆ. ಗುಜರಾತದಿಂದ ಬಂದರೆ ಯಾವುದಂದ್ರೆ ಸರ್ಕ್ರಿಕ್. ಇವು 2 ಸುದ್ದಿಯಲ್ಲಿದ್ದು. ಈಗ ರೀಸೆಂಟಾಗಿ ಲಿಪುಲೇಖ್ನು ಸುದ್ದಿಯಲ್ಲೈತಿ. ಯಾವ ದೇಶದ ನಡು ಬರ್ತೈತಿ ಇದು? ಇವು ಹಿಂಗೆ ಸುದ್ದಿಯಲ್ಲಿರೋ ಯಾವಾರ ಪಾಯಿಂಟ್ ಇಂಡಿಯಾದ ನೇಬರ್ ಇದ್ರೆ ನೆನಪಿಟ್ಕೋರಿ. ಯಾವ್ದು ಕತ್ತಾರೆ ಲಿಪುಲೇಖಿಗೆ ಏನಂತ ಕರೀತಾರೆ? ಟ್ರೈ ಜಂಕ್ಷನ್ ಅಂತ ಕರೀತಾರೆ. ಅಥವಾ ಟ್ರೈ ಜಂಕ್ಷನ್ ಅಂದ್ರೆ 3 ಇದನ್ನು ಕೂಡ್ಬೇಕು ಅವು ಕಂಟ್ರಿಗಳು. ಯಾವ 3 ಕಂಟ್ರಿಗಳು? ನೇಪಾಳ ಭೂತಾನ. ಹಾಂ ನೇಪಾಳ ಭೂತಾನ ಸಿಕ್ಕಿಮ ನೇಪಾಳ ಚೀನಾ ಇಂಡಿಯಾ, ನೆನಪಿಟ್ಕೋರಿ. ನೇಪಾಳ ಚೀನಾ ಇಂಡಿಯಾ 3 ಕೂಡ್ತಾವೆ. ಯಾವುದಂದ್ರೆ ಯಾವ ಪಾಸ್ ಅತ್ತಾರ ಅದಕ್ಕೆ? ಲಿಪುಲೇಖ್ ಪಾಸ್. ಲಿಪುಲೇಖ್ ಪಾಸ್ ಇಂಡಿಯಾದ ಯಾವ ಸ್ಟೇಟ್ ನಡು ಬರ್ತೈತೆ ಹೇಳ್ರಿ? ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಆಮೇಲೆ ಜಮ್ಮು ಕಾಶ್ಮೀರ. ಯಾವುದ್ರ ನಡು? ಇವು ಪರ್ಫೆಕ್ಟ್ ನೆನಪಿಟ್ಕೋಬೇಕಾ. ಆಮೇಲೆ ಬರೀ ಲಿಪುಲೇಖ್ ಪಾಸ್ ಅಂತ ನೆನಪಿಟ್ಕೊಂಡೋಗಿ ಯಾವ ಡೈರೆಕ್ಟ್ ಕೇಳ್ತಾರೆ ಇಂಡಿಯಾದ ಯಾವ ಸ್ಟೇಟ್ ಅಂಡರ್ ಐತಿ ಅಥವಾ ಯಾವ ಸ್ಟೇಟ್ ಒಳಗೆ ಇದ್ರದ್ದು ಬರ್ತೈತೆ ಲಿಪುಲೇಖ್ ಪಾಯಿಂಟ್ ಕಂಡು ಬರ್ತೈತೆ ಅಂದ್ರೆ ಉತ್ತರಾಖಂಡದ ಯಾವ ಡಿಸ್ಟಿಕ್. ಇವು ಡೈರೆಕ್ಟ್ ಹಿಂಗೆ ನೆನಪಿಟ್ಕೋರು. ಉತ್ತರಾಖಂಡದ ಪಿತ್ತೂರು ಡಿಸ್ಟಿಕ್. ನಾಳೆ ಏನು ಕೇಳಿರ್ತಾರೆ ಅಂದ್ರೆ ಲಿಪುಲೇಖ್ ಎಲ್ಲರಿಗೆ. ಈಗ ಹೆಂಗೆ ನಮ್ಮಲ್ಲಿ ಇಲ್ಲಿ ಸಿಕ್ಕಿಮ್ದಾಗ ಒಂದು ಬರ್ತಿತ್ತಲ್ಲ, ಯಾವ್ದು ಕತ್ತಿದ್ವಿ ಅದಕ್ಕೆ? ಸಿಕ್ಕಿಮ್ದಾಗಿತ್ತಲ್ಲ ಅಲ್ಲಲ್ಲ ಗಲೆಪಲ್ಲ ಅಲ್ಲ ಯಾವುದೋ ಒಂದು ಪಾಯಿಂಟ್ ಇತ್ತಲ್ಲ, ನಾತುಲ ಪಾಸ್ ಅಲ್ಲ, ಅದು ಒಂದು ಪಾಯಿಂಟ್ ಇತ್ತು. ಚೀನಾದವ್ರು ಬಂದು ಇದನ್ನು ಮಾಡ್ತೀರಿ ನೋಡಿ, ಯಾವುದೋ ಥರ ಡೋಕ್ಲಾಮ್ ಏನು ಕಂಡು ಬರ್ತಿತ್ತಲ್ಲ. ಆ ಡೋಕ್ಲಾಮ್ನ ಹೆಂಗೆ ಕೇಳಿರ್ತಾರೆ ಅಂದರೆ ಡೋಕ್ಲಾಮ್ ಅನ್ನೋ ಪ್ಲೇಸ ಭಾರತದ ಯಾವ ರಾಜ್ಯದೊಳಗೆ ಗಡಿ ಹಂಚ್ಕೊಂಡೈತೆ ಅಥವಾ ಡೋಕ್ಲಾಮ್ ಪ್ಲೇಸ್ ಎಲ್ಲಿ ಬರ್ತೈತೆ ಅಂತ ಕೇಳ್ತಾರೆ. ಅದು ಹೆಂಗೆ ಸಿಕ್ಕಿಮ್ದಾಗ ಬಂದೈತಲ್ರಿ. ಈ ಲಿಪುಲೇಖ್ ಅನ್ನೋದು ನೆನಪಿಟ್ಕೋರಿ. ಭಾರತದ ಯಾವ ರಾಜ್ಯದ ಕಡೆ ಬರ್ತೈತೆ ಅಂದ್ರೆ ಉತ್ತರಾಖಂಡದ ಯಾವ ಡಿಸ್ಟಿಕ್? ಹಾಂ ಉತ್ತರಾಖಂಡದಾಗ ಭಾಳ ಡಿಸ್ಟಿಕ್ ಅದಾವೆ. ಮತ್ತು ಉತ್ತರಾಖಂಡದ ಯಾವ ಡಿಸ್ಟಿಕ್ ಅಂದ್ರೆ ಪಿತ್ತೋರ್ಗಢ್ ಡಿಸ್ಟಿಕ್ನಾಗ ಬರ್ತೈತಿ. ಯಾವ 3 ಸ್ಟೇಟ್ ನಡು ಅಂದ್ರೆ ಲಿಪುಲೇಖ? ಭಾರತ. ಹಾಂ ಸಾರಿ ಕಂಟ್ರಿಗಳು. ಇಂಡಿಯಾದಂದಾಗ ಸ್ಟೇಟ, ಇವು 2 ಬಂದಾಗ ಕಂಟ್ರಿ. ಕರೆಕ್ಟ್. ಹಾಂ ನೆಕ್ಸ್ಟ್ ಈ ಡೆಡಿಕೇಟೆಡ್ ಫ್ರೇಟ್ ಕಾರಿಡಾರ್ ಅತ್ತಲ್ರಿ ಎಲ್ಲಿದೆ ಎಲ್ಲಿಗೆ ಹೇಳ್ರಿ? ಡಂಕನ್ ಟು ಸೂರತ್. ಈಗ ಹೇಳ್ರಿ 7 ರೈಲ್ ಕಾರಿಡಾರ್. ಸೆಮಿ ರೈಲ್ ಕಾರಿಡಾರ್ ಗೊತ್ತಾತಲ್ಲ ಎಲ್ಲಿಂದ ಮಾಡತ್ತಾರಂದ್ರೆ ಗುಜರಾತ್ದಾಗ ಮಾಡತ್ತಾರ. ದೊಲೇರಾ ಟು ಅಹಮದಾಬಾದ್ ಹೋಗ್ತೈತಲ್ಲಿ ಅದ ಸರ್ಕೇಜ್ ಅಂತ ಬರ್ತದೆ. ಅಲ್ಲಿ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಅಂತ ಮಾಡತ್ತಾರ. ಈಗ ಹೆಂಗೆ ಬುಲೆಟ್ ರೈಲ್ ಕಾರಿಡಾರ್ ಮಾಡ್ಬೇಕಂದಾರಲ್ಲ, ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೋಗೋದೈತಿ? ಮುಂಬೈ ಟು ಅಹಮದಾಬಾದ್. ನೆನಪಿಟ್ಕೋರಿ. ಬುಲೆಟ್ ಟ್ರೈನ್ ಎಲ್ಲರ ರನ್ ಆತತ್ತೇಳಿ ಅದು ಎಲ್ಲಿಂದ್ರೆ ಮುಂಬೈ ಟು ಅಹಮದಾಬಾದ್ ಹೋಗ್ತದೆ. ಈಗ ಹೇಳ್ರಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಇವೆಲ್ಲ ಡೆವಲಪ್ ಆಗಿಲ್ಲ. ಮತ್ತು ಎಲ್ಲರ ಅದಾವ ಡೈರೆಕ್ಟ್ ಕೇಳಿದಾಗ ಬರೀ ಏನೋ ಬಜೆಟ್ನಾಗ ಘೋಷಣೆ ಮಾಡಿದ್ವಿ. ಇವು ನೆನಪಿಟ್ಕೋರಿ. ನಾಳೆ ಎಲ್ಲರ ಆಗಿಲ್ಲ ಅಂದಮೇಲೆ ಮತ್ತೆ ಕೇಳಬಾರ್ದು. ಯಾವ್ದಾರ 7 ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳು ಮಾಡತ್ತಾರೆ ಹೇಳ್ರಿ. ಈಗ 7 ಒಂದೇದ ಡೆಲ್ಲಿ ಟು ವಾರಣಾಸಿ 1, ವಾರಣಾಸಿ ಟು
ಇವು ಎಷ್ಟು ಸರಿ ಹತ್ತಿರಲ್ಲ ಎಕ್ಸಾಮ್ನಾಗ ಹೋದಾಗ ಒಂದು ಸೆಕೆಂಡ್ನಾಗ ನಿಮ್ಗೆ ಕನ್ಫ್ಯೂಷನ್ಸ್ ಅದಾಗಂಗಿಲ್ಲ ಬಡಗ್ನ ಹಿಂಗೆ ನೆನಪಿತ್ರ ರಿಪೀಟ್ ಮಾಡಿ ಅದ್ರ ಸಲ್ಬಂದು ಹೇಳತ್ನ ಒಂದೇದು ಎಲ್ಲಿಂದ ಸ್ಟಾರ್ಟ್ ಆಕತ್ತೆ ಅವ್ರು ಕನ್ಫ್ಯೂಸ್ ಆಗಾಗ ಅಲ್ಲಿ 2 ಸಿಟಿ ಕೊಟ್ಟಿರ್ತಾರೆ. ಈಗ ನಮ್ಮಲ್ಲಿ ಯಾವ್ದು ಅಂದರೆ ವಾರಣಾಸಿ ಅಂತ ಹಾಕ್ತೀರಿ, ಅವ್ರು ಎಲ್ಲಾರ ಉತ್ತರ ಪ್ರದೇಶ ಡೆಲ್ಲಿ ಟು ವಾರಣಾಸಿ ಕೊಡೋದು ಬಿಟ್ಟು ಡೆಲ್ಲಿ ಟು ಲಕ್ನೋ ಜೇವಾರ ಕೊಟ್ರೆ ಹೌದು ಬಿಡು ಉತ್ತರ ಪ್ರದೇಶ ಸ್ಟೇಟ್ ಐತೆ ಅದು ಹಾಕಿ ಬಂದಿರಿ. ಅದ್ರ ಸಲ್ಬಂದು ಕನ್ಫ್ಯೂಸ್ ಆಗಬಾರ್ದ್ರೆ ಒಳಮುಳ ಅನ್ಬೇಕು ಅವ್ನು ಹೇಳ್ರಿ ಪಟ ಡೆಲ್ಲಿದಿಂದ ವಾರಣಾಸಿ 1, ವಾರಣಾಸಿ ಟು ಸಿಲಿಗುರಿ 2, ಸಿಲಿಗುರಿ ಆತ. ಆಮೇಲೆ 2 ಮ್ಯಾಲೆ ಉತ್ತರದಾಗ ಬಂದಾಗ 2 ಕಾರಿಡಾರ್, ತಳಗೆ ಬಂದಾಗ ಹೇಳ್ರಿ ಮುಂಬೈ ಟು ಪುಣೆ, ಮುಂಬೈ ಟು ಪುಣೆ 1 ಬರ್ತೈತಿ, ಪುಣೆ ಟು ಪುಣೆ ಟು ಮುಂಬೈ. ಓಕೆ, ಮುಂಬೈ ಟು ಪುಣೆನೇ ಬರ್ತೈತಿ. ಹಿಂಗೆ ಮ್ಯಾಲಿಂದ ಮ್ಯಾಪ್ನ ನೆನಪಿಟ್ಕೋ. ಮುಂಬೈ ಆದಮೇಲೆ ಪುಣೆ, ಪುಣೆ ಒಂದು ಅಡ್ಮಿನಿಸ್ಟ್ರೇಟಿವ್, ಪುಣೆದಾದ್ಮೇಲೆ ನಮ್ಮ ಬಾರ್ಡರ್ ಬರುತ್ತೆ. ಈಗ ನಾವು ಕರ್ನಾಟಕದಿಂದ ಹೋದ ಕೂಡಲೇ ಪುಣೆನ ಹತ್ತೈತಲ್ಲಿ ಸಿಟಿ. ಮುಂಬೈದಾಗ ಇನ್ನೊಂದು ಏನು ತಿಳ್ಕೊರಿ, ಮಹಾರಾಷ್ಟ್ರದಾಗ ಅದೊಂದು ಡಿಸ್ಟಿಕ್. ಹೆಂಗೆ ಮುಂಬೈ ನಮ್ಮಲ್ಲಿ ಬೆಂಗಳೂರಾಗ ಬಂದಾಗ ಈಗ ವಿಜಯನಗರ ಧಾರವಾಡ ಡಿಸ್ಟಿಕ್ ಹತ್ತಿವಲ್ಲ, ಮುಂಬೈದಾಗ ಹೋಗ್ತಾ ಅಂತೇಳಿ ಮಹಾರಾಷ್ಟ್ರದಾಗ ಹೋದಾಗ ಮುಂಬೈ ಅನ್ನೋದು ಹೆಂಗೆ ಕ್ಯಾಪಿಟಲ್ ಐತ್ಲ ಅದ್ರದ, ಹಂಗೆ ಮುಂಬೈ ಅನ್ನೋದು ದೊಡ್ಡ ಸಿಟಿ. ಅದನ್ನು ಬಿಟ್ಟರೆ ಪುಣೆ ಬರ್ತದೆ. ಪುಣೆ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇದ್ದಂಗೆ ಅದರದ್ದು, ಅಲ್ಲಿ ಎಜುಕೇಷನ್ ಹಬ್ ಅಂತ ಹೆಂಗೆ ಹತ್ತಾರಲ್ಲ ಹಂಗೆ ಅದು ಪುಣೆ ಅಂದ್ರೆ. ಮುಂಬೈ ಟು ಪುಣೆ 1 ಆತು. ಪುಣೆದಿಂದ ರೀ, ಪುಣೆದಿಂದ ಎಲ್ಲಿ ಹೋಗ್ತೈತೆ ಹೈದರಾಬಾದ್, ಹೈದರಾಬಾದ್ದಿಂದ ಚೆನ್ನೈ, ಚೆನ್ನೈ ಟು ಬೆಂಗಳೂರು. ಇದು ನೆನಪಿಟ್ಕೋರಿ, ಇಲ್ಲಿ ಹೈದರಾಬಾದ್ ಟು ಬೆಂಗಳೂರು ಹೋಗ್ಬೋದು ಅಥವಾ ಚೆನ್ನೈ ಟು ಬೆಂಗಳೂರು ಹೋಗ್ಬೋದು. ಗೊತ್ತಾ 7 ಅದು ಅಲ್ಲ ಹೈ ಸ್ಪೀಡ್ ರೈಲ್ ಕಾರಿಡಾರ್. ಅದಾದ್ಮೇಲೆ ಹೇಳ್ರಿ ನೋಡು ಟ್ರೆಕ್ಕಿಂಗ್ ಸಲ್ಬಂದ್ ಮಾಡ್ಯಾರ ಅಂತ ಹೇಳಿದ್ನಿ, ಎಲ್ಲೆಲ್ಲಿ ಮಾಡ್ತಾರೆ ಇವು ಟ್ರೆಕ್ಕಿಂಗ್. ಟೂರಿಸಮ್ ಸೆಕ್ಟರ್ ಅಥವಾ ಪರಿಸರ ಉನ್ನತೀಕರಣ ಅಂತ ಕೇಳಿರ್ತಾರೆ. ನಾಳೆ ಪರಿಸರ ಉನ್ನತೀಕರಣ ಸಲ್ಬಂದ್ ಟ್ರಯಲ್ ಮಾಡ್ಯಾರ. ಯಾವ್ಯಾವ ಸ್ಟೇಟ್ಗಳು ಬರ್ತಾವ ಅಂತ ಹೇಳ್ರಿ ಬಡ ಪ್ಲೇಸಸ್. ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ 3 ಅದು. ಜಮ್ಮು, ಹಿಮಾಚಲ, ಉತ್ತರಾಖಂಡ್ 3 ಅದು ಅಲ್ಲ. ಅದಾದ್ಮೇಲೆ ಕೆಳಗೆ ಅರ್ಕು ವ್ಯಾಲಿಯಲ್ಲಿ ಆಂಧ್ರ ಪ್ರದೇಶದ ಅರ್ಕು ವ್ಯಾಲಿ. ನೆಕ್ಸ್ಟ್ ಇನ್ನೊಂದು ಪುದುಗಮಲೈ ಎಲ್ರಿ, ಯಾವ್ಯಾವ ಸ್ಟೇಟ? ಇವು ಕನ್ಫ್ಯೂಸ್ ಆಗಬಾರ್ದು ಹೇಳಿನಲ್ಲ. ರೀಸೆಂಟ್ ಎಲೆಕ್ಷನ್ ನೆನಪಿಟ್ಕೋರು. ಕೇರಳ ತಮಿಳ್ನಾಡು 2 ಆಗ್ಯಾವು. ಕೇರಳ ತಮಿಳ್ನಾಡು ಯಾವ್ದು ಬರ್ತದೆ ಅಂದ್ರೆ ಪುದುಗುಮಲೈ ಬರ್ತದೆ. ಯಾರು ಹೇಳ್ರಿ ಕೇರಳ ಚೀಫ್ ಮಿನಿಸ್ಟರ್ ಯಾರ್ದಾರ? ಇವತ್ತ ಪ್ರಮಾಣ ವಚನ ಐತೆ ನೋಡಿ, ಯಾರ? ವಿ ಡಿ ಸತೀಶನ್. ಬರ್ರಿ ಈ ಕಡೆ ಮುಂದೆ. ವಿ ಡಿ ಸತೀಶನ್ ಆತ ಇದನ್ನು ಕೇರಳದ. ತಮಿಳ್ನಾಡು ಬಂದಾಗ ಸಿ ಜೋಸೆಫ್ ವಿಜಯ್ ಅಂತ ಬರ್ತಾರೆ. ಪಾಂಡಿಚೇರಿದ ಇವೇನು ನಮಗೆ ಆಪ್ಷನ್ ಇಲ್ಲ, ನೆನಪಿಟ್ಕೋಬೇಕು. ಎನ್ ರಂಗಸ್ವಾಮಿ ಯಾವ್ದ? ಪಾಂಡಿಚೇರಿ. ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ. ಅದಾದ್ಮೇಲೆ ಮ್ಯಾಲ ಅಸ್ಸಾಂದಿಂದ ಹಿಮಂತ್ ಬಿಶ್ವ ಶರ್ಮಾ. ನೆನಪಿಟ್ಕೋರಿ, ಇವ್ರು ರೀಸೆಂಟ್ ಅಪಾಯಿಂಟ್ಮೆಂಟ್ ಆಗ್ಯಾರ. ಇವ್ರು ಯಾರಂದ್ರೆ ಮುಖ್ಯಮಂತ್ರಿಗಳು. ರೀಸೆಂಟ್ ಎಲೆಕ್ಷನ್ ಆಗಿದ್ವಲ್ಲ 5 ಕಡೆ ನೆನಪಿರ್ತೈತಲ್ಲ. ಕರ್ನಾಟಕದಾಗೂ SIR ಮಾಡತ್ತಾರೆ. SIR ಫುಲ್ ಫಾರ್ಮ್ ಹೇಳ್ರಿ. ನಾಳೆ SIR ತಟ್ಟ ಹಾಕಿರ್ತಾರೆ. ಅವಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ನೆನಪಿಟ್ಕೋರಿ. ಇಲ್ಲಾರ ಸಮಗ್ರ ಪರಿಷ್ಕರಣಾ ಇದನ್ನು ಏನತ್ತಾರ? ಸಮಗ್ರ ಪರಿಷ್ಕರಣೆ. ಸಮಗ್ರ ಪರಿಷ್ಕರಣೆ ಕನ್ನಡದಾಗ 2 ನೆನಪಿಟ್ಕೋರಿ. ನಾಳೆ SIR ಫುಲ್ ಫಾರ್ಮ್ ಅಂತ ಕೇಳಿರ್ತಾರೆ. ಈಗ ಹೇಳ್ರಿ ನೋಡು AIB ನ್ಯೂಸ್ನಾಗ ಐತಿ. AIB ಅಂದ್ರೆ ಏನು ಹೇಳ್ರಿ? ರೀಸೆಂಟ್ ಪೇಪರ್ನಾಗ ಬರತ್ತೈತಿ ನೋಡಿ, ಕಡಿಮೆ ಮಾಡ್ಯಾರ ರೇಟ್ ಅಂತ ಹೇಳಿ. ಎಸ್, AIB ಅಂತ ಹೇಳಿದ್ನಿಲ್ಲ. AIB ರೀಸೆಂಟಾಗಿ ಏನು ಮಾಡ್ಯಾರ ಅಂದ್ರೆ ಭಾರತದಾಗ ಒಂದು ರಾಜ್ಯದವ್ರ ಆಲ್ಕೋಹಾಲ್ ರೇಟ್ ಕಡಿಮೆ ಮಾಡೈತಿ. ಎಲ್ಲ ದೇಶದ ರಾಜ್ಯಗಳು ಹೆಂಗೆ ನಡೀತಿರ್ತಾವ ಅಂದ್ರೆ ಆಲ್ಕೋಹಾಲ್ ಉತ್ಪಾದನೆ ಮಾಡಿ, ಯಾಕಂದ್ರೆ ಅದರದ್ದು ಪ್ರೊಡಕ್ಷನ್ ಜಾಸ್ತಿ ಇರ್ತೈತಲ್ಲ, ಅದರ ಟ್ಯಾಕ್ಸ್ ಮೇಲೆ ಜಾಸ್ತಿ ಸ್ಟೇಟಿಗೆ ರೆವಿನ್ಯೂ ಬರ್ತಿರ್ತೈತಿ. ಆದ್ರೂ ಒಂದು ಸ್ಟೇಟ್ ಫಸ್ಟ್ ಟೈಮ್ ಏನು ಮಾಡೈತೆ ಅಂದ್ರೆ ಆಲ್ಕೋಹಾಲ್ ರೇಟ್ನ ಕಡಿಮೆ ಮಾಡತೈತಿ. ಕಡಿಮೆ ಆಯ್ತು ನೋಡು. ಯಾವ್ದು ಹೆಚ್ಚು ಆಲ್ಕೋಹಾಲ್ ಕಂಟೆಂಟ್ ಹೆಚ್ಚಿದ್ರೆ ಹೆಚ್ಚು ಮಾಡತೈತಿ, ಕಡಿಮೆ ಇದ್ದಿದ್ರದ್ದು ಕಡಿಮೆ ಮಾಡತೈತಿ. ಯಾವ ಸ್ಟೇಟ್ ಇದೆ? ಕರ್ನಾಟಕ. ಅದಕ್ಕೆ AIB ಅಂತ ಕರೀತಾರೆ. AIB ಪಾಲಿಸಿ ಮೇಲೆ ವರ್ಕ್ ಆಕತಿ. AIB ಅಂದ್ರೆ ಏನು ಹೇಳ್ರಿ? ಆಲ್ಕೋಹಾಲ್ ಇನ್ ಬ್ಯೂರೇಜ್. AIB ಐತಲ್ಲ, A ಅಂದ್ರೆ ಆಲ್ಕೋಹಾಲ್, I ಅಂದ್ರೆ ಇನ್, B ಅಂದ್ರೆ ಬ್ಯೂರೇಜಸ್. ಇವೇನು ನಾವು ಕೋಲ್ಡ್ ಡ್ರಿಂಕ್ಸ್ 7 ಅಪ್ ಎಲ್ಲ ಕುಡಿತಿಲ್ಲ, ಅವಕ್ಕೂ ಹೆಂಗೆ ಬ್ಯೂರೇಜಸ್ ಹತ್ತಿವಲ್ಲ, ಇವಕ್ಕೂ ಆಲ್ಕೋಹಾಲ್ಗೆ ಬ್ಯೂರೇಜಸ್ ಅಂತ ಕರೀತಾರೆ. ಹೈಯೆಸ್ಟ್ ಕಂಟೆಂಟ್ ಅದು ತಿಳ್ಕೊರಿ. ಮತ್ತು ನಾಳೆ ಎಲ್ಲರ ತಿಳ್ಕೊಂಡಾಗ ಬಿಯರ್ ರೇಟ್ಗಳು ಕಡಿಮೆ ಮಾಡಿರ್ತಾರೆ. ಯಾಕಂದ್ರೆ 8% ಅರೌಂಡ್ ಕೆಳಗಿರ್ತೈತಲ್ಲ ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಆಲ್ಕೋಹಾಲ್ದ ಕ್ವಾಂಟಿಟಿ, ಅದರ ರೇಟ್ ಮೇಲೆ ಕಡಿಮೆ ಆಗಿರ್ತಾವೆ. ಇವು ಹೆಂಗೆ ಕಡಿಮೆ ಆಗ್ಯಾವಲ್ಲ, ಹೈಯೆಸ್ಟ್ ಆಲ್ಕೋಹಾಲ್ ಕ್ವಾಂಟಿಟಿ ಇತ್ತಂತೇಳಿ ಅದರ ರೇಟ ಡಬಲ್ 3 ಆಗಿರ್ತಾವೆ. ನೆನಪಿಟ್ಕೋರಿ. ಆಲ್ಕೋಹಾಲ್ ಇನ್ AIB ಅಂದ್ರೆ ಏನು? ಆಲ್ಕೋಹಾಲ್ ಇನ್ ಬ್ಯೂರೇಜಸ್. ಇವು ಕ್ವಶನ್ ಹಿಂಗೆ ಹಾಕಿರ್ತಾರೆ ನೋಡಿ. ನಾಳೆ ಮೊನ್ನೆ ಯಾವುದು RRBದಾಗೂ ಕೇಳಿರಿ UNDP ಫುಲ್ ಫಾರ್ಮ, UNEP ಹಿಂಗೆ ಕೇಳ್ತಿರ್ತಾರಲ್ಲ. ಇವು ಹೊಸ ಸುದ್ದಿಯಲ್ಲಿರು ಯಾವ AIB ಅಥವಾ ಈಗ ಯಾವ್ದು ಹೇಳಿ ಇನ್ನೊಂದು SIR ಇಂಥವು ಫುಲ್ ಫಾರ್ಮ್ ಕೇಳಿರ್ತಾರೆ. SIR ಫುಲ್ ಫಾರ್ಮ್ ಏನು ರೀ? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಯಾರು ಮಾಡ್ತಾರೆ ಇದನ್ನು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನೆನಪಿಟ್ಕೋರು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರ ಕಡೆ ಅಟ್ಟ ಇರ್ತೈತಿ ಇದು SIR ಮಾಡೋದು. ಸ್ಟೇಟ್ದವ್ರು ಬತ್ತೇಳಿ ಬರೀ ಏನು ಮಾಡ್ತಾರೆ ಅಂದ್ರೆ ಜನರಲ್ SIR ಅಂತ ಕರೀತಾರೆ. ಅವ್ರದ್ದು SIR ಅನ್ನಂಗಿಲ್ಲ. ಜನರಲ್ SIRದಾಗ ಏನು ಮಾಡ್ತಿರ್ತಾರೆ ಅಂದ್ರೆ ಯಾವುದರ ಗ್ರಾಮ ಪಂಚಾಯತಿದಾಗ ಏರಿಯಾದಾಗ ಎಷ್ಟು ವೋಟರ್ಸ್ ಲಿಸ್ಟ್ ಇರ್ತಾವಲ್ಲ ಅಲ್ಲೇ ಕೂತ ಆಫೀಸ್ನಾಗ ಕೂತ ವೋಟರ್ ಲಿಸ್ಟ್ಗಳನ್ನ ವೆರಿಫೈ ಮಾಡ್ತಿರ್ತಾರೆ. ಬಟ್ ಇದೇನು ಸ್ಪೆಷಲ್ ಇಂಟೆನ್ಸಿವ್ ಐತಲ್ಲ ಅದ್ರೊಳಗೆ ಏನು ವಿಶೇಷತೆ ಹೇಳಿದ್ದೀವಿ ರೀ? ಯಾಕೆ ಆದ್ಯತೆ ಕೊಡ್ತಾರೆ ಅಂದ್ರೆ ಮನೆಗೆ ಹೋಗ್ತಾರೆ. ನೆನಪಿಟ್ಕೋರು. ಪ್ರತಿ ಮನೆಗೆ ವಿಸಿಟ್ ಮಾಡ್ತಾರಲ್ಲಿ, ಯಾರು ಡೆತ್ ಆಗ್ಯಾರು ಯಾರಿಲ್ಲ ಅಂತ ಹೇಳೋದು. ಅದ SIR. ಯಾರು ಮಾಡ್ತಾರಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೆಂಟ್ರಲ್ದವ್ರು ಯಾರದಾರ? ಚೀಫ್ ಎಲೆಕ್ಷನ್ ಕಮಿಷನರ ರಾಜೇಶ್ ಜ್ಞಾನೇಶ್ ಕುಮಾರ್. ಮುಖ್ಯ ಆಯುಕ್ತರಿಬ್ರ. ಯಾಕ್ರು ಇವತ್ತು ಆ್ಯಕ್ಟಿವ್ ಇಲ್ಲ? ನಿನ್ನ ಮಳೆ ಆಗೈತೆ ಏನು ಇದನ್ನಾಗೈತನ್ ಹೇಳ್ರಿ. ಯಾವ್ದ ಇದನ್ನು ಇಬ್ಬರು ಚೀಫ್ ಮುಖ್ಯ ಆಯುಕ್ತರು ಬರ್ತಾರೆ. ಯಾರು ಹೇಳ್ರಿ?
ಸುಖವಿಂದರ್ ಸಿಂಗ್ ಮತ್ತು ವಿವೇಕ್ ಜೋಶಿ ನೆನಪಿಟ್ಕೋರಿ. ಈಗ ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರ್ದಾರ ಯಾರ ಸಂಗ್ರೇಶಿ GS ಸಂಗ್ರೇಶಿ ಅಂತ ಬರ್ತಾರೆ. ಇನ್ನು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಫ್ ಕರ್ನಾಟಕ ಸ್ಟೇಟ್ ಅಂದ್ರೆ ಅನುಬು ಕುಮಾರ್ ನೆನಪಿಟ್ಕೋರಿ. ಚೀಫ್ ಎಲೆಕ್ಟ್ರಲ್ ಆಫೀಸರ್ದು ವರ್ಕ್ ಏನು ಗೊತ್ತಾತಲ್ಲ, ಇವು ಎಲ್ಲರ ಬಂದು ಅಂತೇಳಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಥವಾ ರಾಜ್ಯ ಚುನಾವಣಾ ಆಯೋಗ ಇರ್ತೈತಲ್ಲ, ಅದು ಯಾವ ಚುನಾವಣೆಗಳು ನಡೆಸ್ತೈತ್ರಿ? ಸ್ಥಳೀಯ ಸರ್ಕಾರಗಳು, ಇವು ರೂರಲ್ ಬಾಡಿ ಆಗಲಿ ಅಥವಾ GBA ಬರ್ತಲ್ಲ, ಇವಕ್ಕೆಲ್ಲ ಆಡಳಿತ ನಡೆಸ್ತೈತಿಲ್ಲ. ಅದರದ್ದು ಮುಖ್ಯ ಯಾರಾಗಿರ್ತಾರೆ ಅಂದ್ರೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಇರ್ತಾರಲ್ಲ, ಅವ್ರ ಕೈಯಾಗ ಇರ್ತೈತೆ. ಇವ್ರು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಇರ್ತಾರಲ್ಲ, ಸೆಂಟ್ರಲ್ದಿಂದ ಅಪಾಯಿಂಟೆಡ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ವಿಧಾನಸಭೆ ಎಲೆಕ್ಷನ್, ಲೋಕಸಭೆ ಎಲೆಕ್ಷನ್ಗೆ ಉಸ್ತುವಾರಿ ವಹಿಸ್ತಾರೆ. ಇದು ನೆನಪಿಟ್ಕೋರೆ. ಮತ್ತು ಹೇಳ್ರಿ ನೋಡು, ಲೋಕಸಭೆ ಸ್ಥಾನಮಾನ ಕರ್ನಾಟಕದಿಂದ ಎಷ್ಟದಾವು? 2 ಜನನ ಆಯ್ಕೆ ಮಾಡಿ ಕಳಿಸ್ತೀವಿ ಲೋಕಸಭೆಗೆ. 18, 28, 12, 16, 28 ನೆನಪದಾವಲ್ಲ. ಲೋಕಸಭೆಗಾದ್ರೆ 28 ಜನ. ರಾಜ್ಯಸಭೆಗೆ ಬಂದಾಗ 12 ಜನ. ನೀವು ಏನಂದ್ರೆ ಎಲೆಕ್ಟೆಡ್ ನೆನಪಿಟ್ಕೋರೆ. ರಾಜ್ಯಸಭೆಗೆ ನಮ್ಮ ಕರ್ನಾಟಕದಿಂದ 12 ಜನ ಎಲೆಕ್ಟೆಡ್ ಅಕ್ಕಾರ, ನಾಮಿನೇಟೆಡ್ ಅಕ್ಕಾರ. ಅಂದ್ರೆ ಎಲೆಕ್ಟೆಡ್ ಅಕ್ಕಾರ. ನಾಮಿನೇಟೆಡ್ ಎಷ್ಟು ಮಾಡ್ತಾರೆ ರಾಷ್ಟ್ರಪತಿ ಅಂದ್ರೆ 12 ಜನನ ಮಾಡ್ತಾರೆ. ಬಟ್ ಆ 12 ಜನ ಹೆಂಗಿರ್ತಾರೆ ಅಂದ್ರೆ ಅವು ಎಲ್ಲ ಇಂಡಿಯಾದ ಏನು 28 ಸ್ಟೇಟ ಮತ್ತು 8 ಯೂನಿಯನ್ ಟೆರಿಟರಿ ಅದಾವಲ್ಲ, ಎಲ್ಲಿದ್ ಬೇಕಾದ ಒಬ್ಬೊಬ್ರನ್ನ ಆಯ್ಕೆ ಮಾಡೋದು. ನಮ್ಮ ಕರ್ನಾಟಕದಿಂದ 2 ನಾಮಿನೇಟೆಡ್ ಅದಾರ. ಯಾರು ಹೇಳ್ರಿ? ಸುಧಾಮೂರ್ತಿ ಮತ್ತು ನಿರ್ಮಲಾ ಸೀತಾರಾಮನ್ ಎಲೆಕ್ಟೆಡ್ ಮಂಗಳೂರದಿಂದ. ವೀರೇಂದ್ರ ಹೆಗಡೆ. ಈಗ ನಿರ್ಮಲಾ ಸೀತಾರಾಮನ್ ಮಂಗಳೂರದ್ದು ಇದ್ರದ್ದು ಕಾನ್ಸ್ಟಿಟ್ಯೂಯೆನ್ಸಿ ಅವ್ರದ್ದು ಎಲೆಕ್ಟೆಡ್. ಎಲೆಕ್ಟೆಡ್ ಹೇಳಲ್ಲ, 12 ಜನನ ಎಲೆಕ್ಟೆಡ್ ಮಾಡ್ತಾರಂದು. ಎಲೆಕ್ಷನ್ ಅಂದ್ರೆ ಅವ್ರಿಗೆ ಎಲೆಕ್ಷನ್ ನಡೆಸಿರ್ತಾರೆ. 12 ಜನ ಎಲೆಕ್ಟೆಡ್ ಅಕ್ಕಾರಲ್ಲ. ನಿರ್ಮಲಾ ಸೀತಾರಾಮನ್ನ ಕರ್ನಾಟಕದಿಂದನ ರೆಪ್ರೆಸೆಂಟ್ ಮಾಡ್ತಾರೆ. ಬಟ್ ಅವ್ರು ಎಲೆಕ್ಟೆಡ್. ಬಟ್ ನಾಮಿನೇಟೆಡ್ ಅಂದ್ರೆ ಕರ್ನಾಟಕದಿಂದ 2 ಆಗ್ಯಾರ. ಪ್ರೆಸಿಡೆಂಟ್ ನಾಮಿನೇಟ್ ಮಾಡ್ಬೇಕಾ 12 ಜನನ ಮಾಡ್ಬೇಕು. ಅದ್ರಾಗ ಕರ್ನಾಟಕದಿಂದ 2 ಜನ ನಾಮಿನೇಟ್ ಮಾಡ್ರಿ. ಅವ್ರ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಇಂಥದ್ರಾಗ ಅಥವಾ ಸಮಾಜ ಸೇವೆದಾಗ ಏನರ ಅತ್ಯುನ್ನತವಾದ ಕೊಡುಗೆ ಕೊಟ್ಟಿರ್ತಾರಲ್ಲ, ಅಂಥವ್ರು ನಾಮಿನೇಟ್ ಮಾಡ್ತಾರಲ್ರಿ. ಹಂಗೆ ಕರ್ನಾಟಕದಿಂದ 12 ಜನದಾಗ 2 ಜನ ಕರ್ನಾಟಕದವ್ರು ಅದಾರ ನಾಮಿನೇಟೆಡ್. ಪ್ರೆಸಿಡೆಂಟ್ದಿಂದ ಡೈರೆಕ್ಟ್ ಯಾರು ಹೇಳ್ರಿ? ಸುಧಾಮೂರ್ತಿ ಮತ್ತು ವೀರೇಂದ್ರ ಹೆಗಡೆ. ವೀರೇಂದ್ರ ಹೆಗಡೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಾರೋ ಇಲ್ಲೋ? ಎಷ್ಟು ಜನ ಅದಾರ ಪ್ರೆಸೆಂಟ್ ಕರ್ನಾಟಕ ರತ್ನ ಪ್ರಶಸ್ತಿ ತೊಗೊಂಡಾರ? 12 ಜನ. ರೀಸೆಂಟಾಗಿ ತೊಗೊಂಡವ್ರು 2 ಜನ. ವಿಷ್ಣುವರ್ಧನ್ ನೆಕ್ಸ್ಟ್ ಅವ್ರ ಜೋಡಾರಿ ಯಾರ? ಸರೋಜಾದೇವಿ ನೆನಪಿಟ್ಕೋರು. ವಿಷ್ಣುವರ್ಧನ, ಸರೋಜಾದೇವಿ. ಹಾಂ ಹೇಳು ಯಾರು? ಯಾವುದು ಈಗ ಇದನ್ನು ಯಾವ್ದು ಪ್ರೆಸಿಡೆಂಟಿಗೆ? ಪ್ರೆಸಿಡೆಂಟಿಗೆ ಸ್ಟೇಟ್ದಿಂದ ರೆಕಗ್ನೈಸ್ ಆಗ್ಬೇಕು ಅವ್ರು. ಅಂದ್ರೆ ಸ್ಟೇಟ್ದವ್ರು ಇದನ್ನು ಮಾಡ್ತಾರೆ. ಶಿಫಾರಸ್ ಅಂದ್ರೆ ಹಂಗಿರಂಗಿಲ್ಲ. ಈಗ ರಾಜ್ಯಸಭೆಗಾಗಲಿ ನಾಮಿನೇಟೆಡ್ ಮಾಡ್ತಿರ್ತಾರಲ್ರಿ, ಇದನ್ನೇನಿರ್ತೈತೆ ಅಂದ್ರೆ ಪ್ರೆಸಿಡೆಂಟ್ದಿಂದ ಎಲ್ಲ ಸ್ಟೇಟಿಗೆ ಮಾಡೋಕೆ ಪ್ರೆಸಿಡೆಂಟ್ದಿಂದ ಒಂದು ಅವ್ರದ್ದು ಕಮಿಟಿ ಹತ್ತು ಇರ್ತೈತಿ. ಪ್ರೆಸಿಡೆಂಟ್ ಅದ್ರದ್ದು ಹೆಡ್ ಹತ್ತಿರ್ತಾನಲ್ಲ, ಅವ್ರು ಕ್ಯಾಬಿನೆಟ್ ಮಿನಿಸ್ಟ್ರುಗಳ್ನಾರ ಆಯ್ಕೆ ಮಾಡ್ಬೋದು, ಏನಾರ ಮಾಡ್ಕೋಬೋದು. ಅದು ಮಾಡಿ ಎಲ್ಲ ಸ್ಟೇಟ್ದವ್ರು ಯಾರು ಇರ್ತಾರಲ್ಲ, ಯಾರವ್ರ ಕಲೆ ಅಥವಾ ಸಾಹಿತ್ಯದಾಗ ಮಾಡಿರ್ತಾರಲ್ಲ. ಈಗ ನಾವು ಎಲ್ಲರ ನಾಮಿನೇಟೆಡ್ ಮಾಡಾಗ ಸ್ಟೇಟಿಗೆ ಪವರ್ ಕೊಟ್ಟಿದ್ರತ್ತೇಳಿ, ನಮಗೆ ಯಾವ್ದು ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ಕಾಂಗ್ರೆಸ್ ಗೌರ್ಮೆಂಟ್ಗೆ ಯಾರು ಫೇವರ್ ಇರ್ತಾರಲ್ಲ ಅವ್ರನ್ನ ನಾಮಿನೇಟ್ ಮಾಡಿಸ್ಬಿಡ್ತಾರೆ. ಅದ್ರ ಸಲ್ಬಂಧ ಏನಿರ್ತದೆ, ಸೆಂಟ್ರಲ್ದಿಂದ ಕಮಿಟಿ ಇರ್ತೈತೆ, ಅವರ ರೆಕಮೆಂಡ್ ಮಾಡ್ತಾರೆ. ಬಟ್ ರೆಕಮೆಂಡೇಶನ್ನ ಏನು ಮ್ಯಾಟ್ರ್ ಆಗಂಗಿಲ್ಲ. ಬಟ್ ಅದ್ರೊಳಗೆ ಆಫರ್ ಏನಾಗೋದೈತಾರ, ಲಾಸ್ಟ್ ಪ್ರೆಸಿಡೆಂಟ್ದಿಂದ ಅಪ್ರೂವಲ್ ಸಿಗ್ತೈತಲ್ಲ, ಅದು ನಾಮಿನೇಷನ್ ಹಿಂಗೆ ಇವರ ಕಮಿಟಿಯಾಗಿ ಬರ್ಬೇಕತ್ತಿಲ್ಲ. ಪ್ರೆಸಿಡೆಂಟ್ ಹೇಳ್ತಾ ಅಂದ್ರೆ ಈಗ ಪ್ರೈಮ್ ಮಿನಿಸ್ಟರ್ದಿಂದ ಒಂದು ಕಮಿಟಿ ಅಂತ ಮಾಡಿರ್ತಾರೆ. ಯಾರ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ಗಳು ರೆಕಮೆಂಡ್ ಮಾಡ್ತಾರೆ. ಬಟ್ ಅದ್ರದ್ದು ಏನಾರು ರೆಕಮೆಂಡೇಶನ್ ಮಾಡ್ಯಾರಂದ್ರೆ ಅವ್ರನ್ನ ಆಯ್ಕೆ ಮಾಡ್ಬೇಕತ್ತಿಲ್ಲ. ಪ್ರೆಸಿಡೆಂಟ್ ಮೇಲೆ ಲಾಸ್ಟ್ ಉಸ್ತುವಾರಿ ಬಂದರೆ ಯಾರಿಗಂದ್ರೆ ಪ್ರೆಸಿಡೆಂಟ್. ನೆನಪಿರ್ತೈತಲ್ಲ? ಓಕೆ. ಇದು ಹೇಳ್ರಿ, ಯಾವ್ದು ಇದನ್ನು ಹೇಳಿದ್ರಲ್ಲ, ಏನು ಹೇಳಿದ್ರಿ ಈಗ? ಯಾವ್ದು ಹೇಳತ್ತಿ ಬಜೆಟ್ದಾಗ? ಟ್ರೆಕ್ಕಿಂಗ್ದು ಅದು ಬಿಡು, ಮುಗಿತ್ಲಾ. ವೀರೇಂದ್ರ ಹೆಗಡೆದ ಕರ್ನಾಟಕ ರತ್ನ ಸಿಕ್ಕೈತೆ ಅವ್ರಿಗೆ. ಎರಡು ಜನಕ್ಕೆ ಸಿಕ್ಕೈತಾರ, 12 ಜನಕ್ಕೆ. 12 ಜನದ ಹೆಸರು ಎತ್ತಿರೇನೊಮ್ಮೆ? ಒಂದನೇದು ಹೇಳ್ರಿ ಯಾರು? ಒಂದನೇದ ರಾಜ್ಕುಮಾರ್, 2ನೇದ ಕುವೆಂಪು, 3ನೇದ ಸಾರಿ ಫಸ್ಟ್ ಕುವೆಂಪು, ಸೆಕೆಂಡ್ ರಾಜ್ಕುಮಾರ್. ಫಸ್ಟ್ ಕುವೆಂಪು ಸಿಗ್ತೈತೆ, ಸೆಕೆಂಡ್ ರಾಜ್ಕುಮಾರ್. ನೆಕ್ಸ್ಟ್ KRS ಅಂತ ಮಾಡಿದ್ವಲ್ಲ ಕೋಡ್, ಅದನ್ನ ಕೋಡ್ ಮಾಡಿದ್ವಿ ನೆನಪೈತಿ. KRS ಡ್ಯಾಮ್ CD ಅಂತೇಳಿ. KRS ಅಂದ್ರೆ K ಅಂದ್ರೆ ಕುವೆಂಪು, R ಅಂದ್ರೆ ಹೆಂಗೆ ನೆನಪಿಟ್ಕೋರೋದು? KRS ಇದು ಕಾವೇರಿ ಡ್ಯಾಮ್ ಐತಲ್ಲ, KRS ಡ್ಯಾಮ್ CD ಅಂತ ನೆನಪಿಡ್ಮ. ಡ್ಯಾಮ್ ಅಂದ್ರೆ ಅದ್ರ ಫುಲ್ ಫಾರ್ಮ್ ಕೇಳ್ಬಿಡ್ರಿ, ಬರೀ KRS ಡ್ಯಾಮ್ ಅನ್ನಕ. ಡ್ಯಾಮ್ ಬಿಡ್ರಿ, ಆಮೇಲೆ CD ಅಂತ ಬರ್ತದೆ. ಇವು 5 ಹೆಸರು ಬರ್ತಾವೆ ನೋಡ್ರಿ. K ಅಂದ್ರೆ ಯಾರು ಹೇಳ್ರಿ? ಕುವೆಂಪು. R ಅಂದ್ರೆ ರಾಜ್ಕುಮಾರ್. S ಅಂದ್ರೆ S ನಿಜಲಿಂಗಪ್ಪ. ಅದಾದ್ಮೇಲೆ CD ಅಂತ ಹೇಳ. C ಅಂದ್ರೆ ಯಾರು ಹೇಳ್ರಿ? CNR ರಾವ್ ಅಂತ ಬರ್ತಾರೆ. C ಅಂದ್ರೆ CNR ರಾವ್. ಇನ್ನೊಂದು D ಅಂದ್ರೆ ದೇವಿ ಪ್ರಸಾದ್ ಶೆಟ್ಟಿ. ಆಮೇಲೆ ಜವರೇಗೌಡ ಮತ್ತು ಇವ್ರು ಬರ್ತಾರೆ. ಇವ್ರು 5 ಜನ ಆದ್ರೆ ಎಷ್ಟು ಟೋಟಲ್ 12 ಜನ ಅದಾರ. ಇನ್ನು 5 ಜನದ್ದು ಹೇಳ್ಬೇಕು. ಇದು KRS CD ತನಕ ಕೊಡತ್ತ. ಆಮೇಲೆ ಇಬ್ರದ್ದು ಹೇಳ್ರಿ, ಇನ್ನು ಯಾರ್ದು ಇಬ್ರು? ಇನ್ನು ಕೆಳಗಿಂದ ಹೇಳ್ರಲ್ಲ. ಇವು KRS CD ತನ ಆತಲ್ಲ. ಯಾರಾದ D ಯಾರ? ದೇವಿ ಶೆಟ್ಟಿ. ಆ ದೇವಿ ಶೆಟ್ಟಿ ಆದ್ಮೇಲೆ ಯಾರ? ಭೀಮಸೇನ್ ಜೋಶಿ ಬರ್ತಾರೆ. ಭೀಮಸೇನ್ ಜೋಶಿ ಅಲ್ಲ? ಭೀಮಸೇನ್ ಜೋಶಿ ಕರೆಕ್ಟ್. ಭೀಮಸೇನ್ ಜೋಶಿ ಆದ್ಮೇಲೆ ತಡಿ, ಅದು ಇನ್ನೊಂದು ಕೋಡ್ ಪೂರ್ತಿ ಮಾಡಿದ್ವಲ್ಲ, ಅದ ಪೂರ್ತಿ ಕೋಡ್ ಮಾಡಿದ್ದೇವೆ ನೋಡ್ಲಿ. ತಡಿ, KRS CD ಕೋಡ
ಹೇಳೋದು ಕೋಡ್ ಪೂರ್ತಿ ಕರೆಕ್ಟ್ ಕೋಡ್ ಮಾಡಿದ್ದು ಹಂಗೆ ನೆನಪಿಟ್ಕೋರು. ನಾಳೆ ಎಲ್ರಿ ಯಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ ಆಪ್ಷನ್ನಾಗ ಕೇಳ್ರಿ ಏನು ಮಾಡ್ತೀರಿ? KRSCD BS ಯಡಿಯೂರಪ್ಪ, ಮುಂದೆ BS ಮಾಡಿ ಲಾಸ್ಟ್ ಏನು ಬರ್ತೈತ್ಲೆ? ಶಿವಕುಮಾರ್ ಆದ್ಮೇಲೆ ಜವರೇಗೌಡ್ರ ಮತ್ತು ವೀರೇಂದ್ರ ಹೆಗಡೆ, ಪುನೀತ್ ರಾಜ್ಕುಮಾರ್ ಅಲ್ಲ? ಹಾಂ ಕರೆಕ್ಟ್. ಕೋಡ್ ಹೇಳಬೇಡ. KRSCD ನೆನಪಿರ್ತೈತಿ. ಇವು ಯಾಕೆ ಹೇಳತ್ನಂದ್ರೆ ಇಯರ್ ಬಿಟ್ರು ನಾಳೆ ಏನು ಕೇಳಿರ್ತಾರಂದ್ರೆ ಎಕ್ಸಾಮ್ನಾಗ ನಾಳೆ ಕೇಳಿರ್ತಾರೆ ಕರ್ನಾಟಕ ಪ್ರಶಸ್ತಿ ಕೆಳಗಿನ ಯಾರಿಗೆ ಸಿಕ್ಕಿಲ್ಲ ಅಂತ ಕೇಳಿರ್ತಾರೆ. ಇವು ಆರ್ಡರ್ ವೈಸ್ ಕೋಡ್ ಮಾಡಿ ಅದರ ಸಲ ಆರ್ಡರ್ ವೈಸ್ ಕೇಳಿ ಅಥವಾ ಯಾರಿಗೆ ಸಿಕ್ಕಿಲ್ಲ ಅಂತ ಕೇಳಿ ಕೋಡ್ ಹೇಳ್ತಾನೆ ನೋಡ್ರಿ. ಇನ್ನೊಮ್ಮೆ KRSCD ತನ ನೆನಪ ಇರ್ತೈತಿ. KRSCD ಫುಲ್ ಫಾರ್ಮ್ ಹೇಳ್ರಿ. K ಅಂದ್ರೆ ಕುವೆಂಪು, R ಅಂದ್ರೆ ರಾಜ್ಕುಮಾರ್, S ಅಂದ್ರೆ S ನಿಜಲಿಂಗಪ್ಪ, C ಅಂದ್ರೆ CNR ರಾವ್, D ಅಂದ್ರೆ ದೇವಿ ಪ್ರಸಾದ್ ಶೆಟ್ಟಿ ಅಂತ ಬರ್ತದೆ. ಇದೇನಂದ್ರೆ KRSCD ಇರ್ತೈತಿಲ್ಲ ಅದನ್ನ BS ಯಡಿಯೂರಪ್ಪ ಕೂತ್ ನೋಡ್ತಿರ್ತಾರತ್ತ. ಅದ್ರೊಳಗೆ ಜವರೇಗೌಡ್ರ ಮತ್ತು ವೀರೇಂದ್ರ ಹೆಗಡೆ ಡಾನ್ಸ್ ಮಾಡ್ತಿರ್ತಾರತ್ತ. ಹಿಂಗೆ ನೆನಪಿಟ್ಕೋಬೇಕಾ? ಮತ್ತು ಅದನ್ನ ಮತ್ತೆ ಎಲ್ಲರ ಇದನ್ನ ಮಾಡ್ರಿ, ಇಷ್ಟ ನೆನಪಿಟ್ಕೋರಿ. ಯಾಕಂತ ಹೇಳ್ತೀನಿ ಲಾಸ್ಟ್ BS ಯಡಿಯೂರಪ್ಪ ಅನ್ನೆಲ್ಲ ಯಡಿಯೂರಪ್ಪ ಅನ್ನೋದು ಬಿಡ್ರಿ, B ಮೇಲೆ S ಮೇಲೆ ಇಬ್ಬರಿಗೆ ಬರ್ತೈತಿ. KRSCD ತನ ಆಗಿತ್ತಲ್ಲ. B ಅಂದ್ರೆ ಯಾರ್ದು ಹೇಳ್ರಿ? ಭೀಮಸೇನ್ ಜೋಶಿ ಅಂತ ಬರ್ತಾರೆ. S ಅಂದ್ರೆ ಶಿವಕುಮಾರ್ ಸ್ವಾಮಿಗಳು 2007ರಾಗ ಸಿಗ್ತೈತಿ. ಅದಾದ್ಮೇಲೆ 2 ಹೆಸರು ಹೇಳಿ ಯಾರ? ಜವರೇಗೌಡ ಮತ್ತು ವೀರೇಂದ್ರ ಹೆಗಡೆ ಡಾನ್ಸ್ ಮಾಡ್ತಿರ್ತಾರೆ. ಅದನ್ನು ಯಾರಾದ್ರು ಲಾಸ್ಟ್ ಒಂದು ಯಾರು ಬರ್ತಾರೆ? ಪುನೀತ್ ರಾಜ್ಕುಮಾರ್. ಇಲ್ಲಿ ತನಕ ನೆನಪಿರ್ತೈತಿಲ್ಲ. ಅದಾದ್ಮೇಲೆ ರೀಸೆಂಟ್ದವ್ರು ನೆನಪಿರ್ತೈತೆ. ಕೋಡ್ ಅದು ಪರ್ಫೆಕ್ಟ್ ಆಗಿಲ್ಲ, ಬಟ್ ಆದರೂ ಹಿಂಗೆ ನೆನಪಿಟ್ಕೋರು, ಹೆಸರು ನೆನಪು ಬರ್ತಾವೆ. ಗೊತ್ತದು KRSCD BS ಯಡಿಯೂರಪ್ಪ ಅಂತ ನೆನಪಿಟ್ಕೋರು ಸಾಕು. ಹೇಳ್ರಿ ಈಗ ಒನ್ನೇ ಹಿಡ್ದ ಲಾಸ್ಟ್ ಒಮ್ಮೆ. K ಅಂದ್ರೆ ಕುವೆಂಪು, R ಅಂದ್ರೆ ರಾಜ್ಕುಮಾರ್, S ಅಂದ್ರೆ S ನಿಜಲಿಂಗಪ್ಪ, C ಅಂದ್ರೆ CNR ರಾವ್, D ಅಂದ್ರೆ ದೇವಿ ಶೆಟ್ಟಿ, ದೇವಿ ಪ್ರಸಾದ್ ಶೆಟ್ಟಿ, ದೇವಿ ಶೆಟ್ಟಿ. ಆಮೇಲೆ ಏನಂದ್ರೆ BS ಯಡಿಯೂರಪ್ಪ ಅನ್ನಿ. B ಅಂದ್ರೆ ಭೀಮಸೇನ್ ಜೋಶಿ, S ಅಂದ್ರೆ ಶಿವಕುಮಾರ್ ಸ್ವಾಮಿಗಳು. CD ಒಳಗೆ BS ಯಡಿಯೂರಪ್ಪ ಕೂತ್ ನೋಡಾಗ ಏನು ನೋಡ್ತಿರ್ತಾರೆ ಅಂದ್ರೆ ಡಾನ್ಸ್ ನೋಡ್ತಿರ್ತಾರೆ. ಯಾರ್ದ? ಜವರೇಗೌಡರು ಮತ್ತು ವೀರೇಂದ್ರ ಹೆಗಡೆ. ಲಾಸ್ಟ್ ಬಂದಾಗ ಯಾರಂದ್ರೆ 10ನೇ ಸಿಗ್ತೈತಿ ಯಾರಿಗೆ ಅಂದ್ರೆ ಪುನೀತ್ ರಾಜ್ಕುಮಾರ್. ಇವು ರೀಸೆಂಟ್ದು 10, 11, 12 ಕೋಡ್ ಇಲ್ಲ, ಅವು ನೆನಪಿರ್ತೈತಲ್ಲ. ಯಾಕಂದ್ರೆ ನಾಳೆ ಎಕ್ಸಾಮ್ನಾಗ ಕೇಳಿರ್ತಾರೆ ಯಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ ಅಂತ. ಅದ್ರ ಸಲ ಕರ್ನಾಟಕ ರತ್ನ ಪ್ರಶಸ್ತಿ ಅಂದ್ರೆ ಕರ್ನಾಟಕದಾಗ ಕೊಡೋದು ಹೈಯೆಸ್ಟ್ ರೀ. ಹಂಗೆ ಭಾರತದಾಗ ಕೊಡೋದು ಯಾವ್ದು ಹೇಳ್ರಿ? ಭಾರತ ರತ್ನ ಬರ್ತೈತಿಲ್ಲ. ರೀಸೆಂಟಾಗಿ ಎಷ್ಟು ಜನಕ್ಕೆ ಕೊಡ್ತಾರೆ ಹೇಳ್ರಿ ನೋಡೀಗ? ರೀಸೆಂಟಾಗಿ ಹೋದ್ರ ಮ್ಯಾಲಿನವ್ರು 5 ಜನ ಬರ್ತಾರೆ ರೀಸೆಂಟಾಗಿ ಕೊಟ್ಟಿದ್ದು. ಯಾಕಂದ್ರೆ ಅದು 3 ಜನಕ್ಕೆ ಕೊಡ್ಬೇಕಂತ ಇರ್ತೈತಿ, ಬಟ್ ಅದನ್ನ ಎಕ್ಸ್ಟೆಂಡ್ ಮಾಡ್ಬೋದು. ಈ ಸರಿ 5 ಜನಕ್ಕೆ ಕೊಟ್ಟಾರ. 5 ಜನದ ಹೆಸರು ಹೇಳ್ರಿ. ಮತ್ತು ಈಗ ಹೊಳ್ಳಿ ಆಗಿಲ್ಲ, ಹೊಳ್ಳಿ ಇನ್ನು ಕೊಡ್ಬೇಕವ್ರು. ಇನ್ನು 5 ಜನಕ್ಕೆ ಕೊಟ್ಟಿದ್ದ ಲಾಸ್ಟ್ ಐತಿ ಹೇಳ್ರಿ. ಕರ್ಪೂರಿ ಸಿಂಗ್ ಠಾಕೂರ್. ಮೊದಲು ಹಸಿರು ಕ್ರಾಂತಿ ಹರಿಕಾರ ಯಾರ? MS ಸ್ವಾಮಿನಾಥನ್ ಒಬ್ರ ಹಸಿರು ಕ್ರಾಂತಿ ಹರಿಕಾರ ಅಂತ ಕರಿತೀರಿ. ಅದಾದ್ಮೇಲೆ ಯಾರ? LK ಅಡ್ವಾಣಿ. ಮೈ ಲೈಫ್ ಮೈ ಡೈರಿ ಏನೈತ ಅವ್ರದ? ಮೈ ಲೈಫ್ ಮೈ ಕಂಟ್ರಿ ಬುಕ್ ಕೇಳಿದ್ರಿ ನೋಡಿ, ಅವ್ರದ್ದು LK ಅಡ್ವಾಣಿ. ಇದು ಇಬ್ಬರು ಆದ್ರು. ಯಾರಂದ್ರೆ ಒಂದೇದು ಯಾರ್ದು ಹೇಳಿದ್ರಿ? ಸ್ವಾಮಿನಾಥನ್ ಹೇಳ್ರಿ. ಆಮೇಲೆ LK ಅಡ್ವಾಣಿ ಬತ್ತ. 3ನೇದು ಯಾರು ಹೇಳ್ರಿ? ಕರ್ಪೂರಿ ಸಿಂಗ್ ಠಾಕೂರ್, ಬಿಹಾರದವ್ರಲ್ಲ ಅದು. ಕರ್ಪೂರಿ ಸಿಂಗ್ ಠಾಕೂರ್ ಬಿಹಾರ್. ನೆಕ್ಸ್ಟ್ ಇನ್ನೊಬ್ರು ಚೌಧರಿ ಚರಣ್ ಸಿಂಗ್ ನೋಡ್ರಿ. ಏನಂತಾರ ಅವ್ರಿಗೆ ಮೊದಲ ರೈತ ಇದನ್ನ ಕೃಷಿ ಸಚಿವರ ಚೌಧರಿ ಚರಣ್ ಸಿಂಗ್. ಎದ್ರದ್ದು ಫೇಮಸ್ ಅದಾರಲ್ಲ, ಅವ್ರದ್ದು ಏನೋ ಆಚರಿಸ್ತೀವಿ. ಕಿಸಾನ್ ಡೇ ಆಚರಿಸ್ತೀವಿ. ಮತ್ತು ಮೊದಲು ಇದನ್ನಾಗಿರ್ತಾರೆ. ಕಿಸಾನ್ ಡೇ ಯಾವತ್ತು ಹೇಳ್ರಿ? ಕಿಸಾನ್ ಡೇ ಡಿಸೆಂಬರ್ 23. ಅವ್ರ ಸಲ್ವಂದಲ್ಲ ಡಿಸೆಂಬರ್ 23 ಕಿಸಾನ್ ಡೇ ಅಂತ ಆಚರಿಸ್ತೀವಲ್ಲ. ಚೌಧರಿ ಚರಣ್ ಸಿಂಗ್ ಅವರೊಬ್ರು. ಇನ್ನು ಲಾಸ್ಟ್ ಒಬ್ರು ಉಳಿದ್ರೆ ಯಾರ? PV ನರಸಿಂಹರಾವ್. ನೆನಪಿಟ್ಕೋರಿ. LPG ತಂದಿರ್ತಾರಲ್ಲ, ಲಿಬ್ರೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್. ಅವರ ಈಗ 5 ಜನದ ಹೆಸರು ಹೇಳ್ರಿ ಹೊತ್ತು ಮ್ಯಾಲಿಂದ. 1ನೇದು MS ಸ್ವಾಮಿನಾಥನ್. 2ನೇದ LK ಅಡ್ವಾಣಿ. 3ನೇದ ಕರ್ಪೂರಿ ಸಿಂಗ್ ಠಾಕೂರ್. ನೆಕ್ಸ್ಟ್ 3ನೇದ 4ನೇದ ಚೌಧರಿ ಚರಣ್ ಸಿಂಗ. 5ನೇದು ಬಂದಾಗ ಇವು ಯಾವ ಪ್ರಶಸ್ತಿ ಇದ? ಮತ್ತು ಕರ್ನಾಟಕ ರತ್ನ. ಅಂದ್ರೆ ಕರ್ನಾಟಕ ರತ್ನದ ಎಷ್ಟು ಜನಕ್ಕಂದ್ರೆ ಓಕೆ ಸಾಕು. ನೆಕ್ಸ್ಟ್ ರೇರ್ ಅರ್ತ್ ಇದು ಟ್ರೆಕ್ಕಿಂಗ್ ಹೇಳ್ರಲ್ಲ, ಯಾವ ಪ್ಲೇಸ್ ಅತ್ತ? ಟ್ರೆಕ್ಕಿಂಗ್ ಆದ್ಮೇಲೆ ಈಗ ಟರ್ಟಲ್ದು ಹೇಳ್ರಿ ನೋಡು. ಟರ್ಟಲ್ ಕಾರಿಡಾರ್ ಅಂತ ಮಾಡತ್ತಾರ ಅಂತ ಹೇಳಿದ್ಲ. ಆಮೆಗಳ ಸಂತಾನೋತ್ಪತ್ತಿ ಸಲ್ಬಂದ್ ಒಂದು ಕಾರಿಡಾರ್ ಮಾಡತ್ತಾರ. ಎಲ್ಲೆಲ್ಲಿ ಬರ್ತೈತೆ ಆಮೆಗಳ ಸಲ್ಬಂದ್? ಕರ್ನಾಟಕ, ಕೇರಳ, ಬಿಸಿಲು ಬಿತ್ತು. ಯಾವ ಹೇಳ್ರಿ ಈಗ ಟರ್ಟಲ್ ಕಾರಿಡಾರ್ ಅಂದ್ರೆ? ಕರ್ನಾಟಕ, ಕೇರಳ, ಒಡಿಸ್ಸಾ ಆತಲ್ಲ. ಈಗ ರೀಸೆಂಟಾಗಿ ಒಂದು ಕೇಳ್ತಾರೆ ನಾಳೆ ಕ್ವಶನ್. ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಟರ್ಟಲ್ಗೆ ಒಂದು ಸೆಟಲೈಟ್ ಹಾಕಿ ಕಳ್ಸ್ಯಾರ. ಯಾವ ಒಂದು ನ್ಯಾಷನಲ್ ಪಾರ್ಕ್ನಾಗ ಬಿಟ್ಟಾರ ಹೇಳ್ರಿ? ಟರ್ಟಲ್ ಸೆಟಲೈಟ್ ಅಂತ ಕರೀತಾರೆ. ಇದನ್ನ ಎದ್ರ ಸಲ್ಮಾನ್ ಬಿಟ್ಟಾರಂದ್ರೆ ಈಗ ನಾಳೆ ಎಲ್ಲರ ನಾಳೆ ಕಾರಿಡಾರ್ದಾಗ ಯಾವ್ದಾರ ಒಂದು ಸ್ಟೇಟ್ ಕೊಟ್ಟಿರ್ತೀನಿ, ಅದನ್ನ ಹಾಕಿ ಬಂದಿರಿ. ಇದು ವಿಶೇಷತೆ ಏನಂದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಏನು ಮಾಡ್ರಂದ್ರೆ ಸೆಟಲೈಟ್ ಅಂದ್ರೆ ದೊಡ್ಡ ಉಪಗ್ರಹ ಅಲ್ಲ, ಸಣ್ಣದು. ಅದನ್ನ ಎದಕ್ಕೆ ಇಟ್ಟಾರಂದ್ರೆ ಈಗ ಆಮೆಗಳ ಯಾವ ಸೀಸನ್ದಾಗ ಬ್ರೀಡಿಂಗ್ ಮಾಡ್ತಾವೆ, ಯಾವ ಸೀಸನ್ದಾಗ ತತ್ತಿ ಇಡ್ತಾವೆ, ಇದನ್ನೆಲ್ಲ ನೋಡ್ಬೇಕು. ಮತ್ತು ಎಲ್ಲಿ ಯಾವ ಜಾಸ್ತಿ ವಾಸಸ್ಥಳನ ಪ್ರಿಫರ್ ಮಾಡ್ತಾವೆ, ಅದರ ಹ್ಯಾಬಿಟೇಷನ್ನ ಇದನ್ನ ಮಾಡಕ್ಕೆ. ಇವ್ನು ಎದಕ್ಕೆ ಮಾಡತ್ತಾರಂದ್ರೆ ಟರ್ಟಲ್ ಏನೈತಲ್ರಿ ಥ್ರೆಟನ್ಡ್ ಸ್ಪೀಸೀಸ್ ಒಳಗೆ ಹೋಗೈತಿ, ಎಂಡೇಂಜರ್ದಾಗ ಬರತೈತಿ. ಅದ್ರೊಳಗೆ ಬತ್ತೇಳಿ ಅದ್ರ ಸಲ್ಬಂದ ಅದಕ್ಕೆ ಆದ್ಯತೆ ಕೊಡ್ಬೇಕಂತ ರೀಸೆಂಟಾಗಿ ಸೆಟಲೈಟ್ ಇಟ್ಟಾರ. ಯಾವ ಒಂದು ಸ್ಟೇಟ್ನಾಗ ಬಿಟ್ಟಾರ ಅಥವಾ ಯಾವ ಒಂದು ಇದ್ರ ಹೇಳ್ರಿ ಇವರ? ಎಸ್, ಒಡಿಸ್ಸಾ ಕಾಜಿರಂಗ್.
ಅಸ್ಸಾಂದ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದು ಹೇಳತ್ತನ್ ಕೇಳ್ರಿ. ಬಜೆಟ್ದಾಗ ಏನು ಘೋಷಣೆ ಮಾಡ್ರಿ ಅಂದ್ರೆ ಟರ್ಟಲ್ ಕಾರಿಡಾರ್ ಅಂತ ಯಾಕೆ ಮಾಡತ್ತಾರ ಅಂದ್ರೆ ಇಲ್ಲಿ ಕೋಸ್ಟಲ್ ಏರಿಯಾ ಐತಿ, ಇಲ್ಲೇ ಜಾಸ್ತಿ ಬರ್ತಿರ್ತಾವೆ. ಈಗ ಒಡಿಸ್ಸಾದ ಗಹಿರ್ ಮಾತಾ ಇದನ್ನ ಗೊತ್ತೈತಲ್ಲ, ಗಹಿರ್ ಮಾತಾ ಬೀಚ್ ಅಥವಾ ಗಹಿರ್ ಮಾತಾ ಕೋಸ್ಟಲ್ ಏರಿಯಾ ಬರ್ತೈತಿ. ಎದ್ರ ಸಲ ಅಂದ್ರೆ ಆಮೆಗಳ ಹೈಯೆಸ್ಟ್ ತತ್ತಿ ಇಡ್ತಾವ ಹೇಳ್ತಾರಲ್ಲ, ಏನತ್ತಾರ ಅದಕ್ಕೆ ಅರಿಬಾಡ ಅಂತ ಹೇಳ್ತಿಲ್ಲ, ಇದು ಗೈರ್ ಮಾತಾ ನ್ಯೂಸ್ನಾಗ ಐತಿ. ಬಟ್ ಇದೇ ಏರಿಯಾದಾಗ ಆಮೆಗಳು ಜಾಸ್ತಿ ಕಂಡು ಬರ್ತಾವ, ಅದಕ್ಕೆ ಆದ್ಯತೆ ಕೊಡ್ಬೇಕಂತ ಸೆಂಟ್ರಲ್ದವ್ರ ಇದನ್ನ ಟರ್ಟಲ್ ಕಾರಿಡಾರ್ ಅಂತ ಮಾಡ್ಯಾರ. ಯಾವ ಅಂದ್ರೆ ಕರ್ನಾಟಕ, ಕೇರಳ, ಒಡಿಸ್ಸಾ ಅಂತ. ಇದಾದ್ಮೇಲೆ ಏನು ಮಾಡ್ಯಾರ ಅಂದ್ರೆ ಬ್ರಹ್ಮಪುತ್ರ ರೀಸನ್ ಒಳಗೆ ಏನು ಟರ್ಟಲ್ಗಳು ಕಂಡು ಬರ್ತಾವಲ್ಲ, ಬ್ರಹ್ಮಪುತ್ರ ರಿವರ್ದ ಏನು ಬೇಸಿನ್ ಇರ್ತೈತಲ್ಲ ಅಲ್ಲಿ ಕಂಡು ಬರು ಟರ್ಟಲ್ ಸಲ್ಮಂದ ಇಂಡಿಯಾದಾಗ ಫಸ್ಟ್ ಟೈಮ್ ಟರ್ಟಲಿಗೆ ಸೆಟಲೈಟ್ ಕುಣಿಸಿ ಅದನ್ನ ಬಿಟ್ಟಾರ. ಅದು ಎದ್ರ ಸಲ್ಮಂದ್ ಬಿಟ್ಟಾರ ಅಂದ್ರೆ ಅದರದ್ದು ಏನು ಇದರ ಸೀಸನಲ್ ಆಗಿ ಬ್ರೀಡಿಂಗ್ ಮಾಡೋದು ಅದರದ್ದೆಲ್ಲ ಅವೇರ್ನೆಸ್ ಹತ್ರ ಅದರ ಲೈಫ್ ಬಗ್ಗೆ ತಿಳ್ಕೊ ಸಲ್ಮಂದ್ ನೆನಪಿಟ್ಕೋರಿ. ಎಲ್ಲಿ ಯಾವ ನ್ಯಾಷನಲ್ ಪಾರ್ಕ್ ಅಂತ ಕೇಳ್ರ. ಇವು ನಾಳೆ ಹೆಂಗೆ ಕೇಳಿರ್ತಾರೆ ಅಂದ್ರೆ ನಾಳೆ ಈಗ ರೀಸೆಂಟಾಗಿ ಸೆಟಲೈಟ್ ಕುಣಿಸಿದ ಟರ್ಟಲ್ ಅಥವಾ ಆಮೆಗಳನ್ನ ಬಿಟ್ಟಾರ. ಎಲ್ಲಿ ಬಿಟ್ಟಾರ ಅಂದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಒಂದೇ ನೆನ್ಪಿಟ್ಕೋರಿ, ಕಾಜಿರಂಗದಾಗ ಅಷ್ಟೇ ಬಿಟ್ಟರೆ ಇನ್ನೂ ಬೇರೆ ಕಡೆ ಬಿಟ್ಟಿಲ್ಲ, ಅದು ಸ್ಟಡಿ ಮಾಡೋ ಸಲ್ಮಂದ್ ಅಷ್ಟ. ಬಟ್ ಟರ್ಟಲ್ ಕಾರಿಡಾರ ಮತ್ತು ಅದನ್ನ ಟರ್ಟಲ್ ಬಿಟ್ಟಿದ್ದು ಎರಡು ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಟರ್ಟಲ್ ಕಾರಿಡಾರ್ ಅಂದ್ರೆ ಸೌತ್ದಾಗ ಬರ್ತಾವೆ ಹೇಳ್ರಿ, ಕರ್ನಾಟಕ, ಕೇರಳ, ಒಡಿಸ್ಸಾ. ವೆರಿ ಗುಡ್. ನೆಕ್ಸ್ಟ್ ರೇರ್ ಅರ್ತ್ ಕಾರಿಡಾರ್ ಹೇಳ್ರಿ. ರೇರ್ ಅರ್ತ್ ಇನ್ನೊಂದು ಯಾವ್ದು ಬಿಟ್ಟಿದ್ರು ಟರ್ಟಲ್ ಕಾರಿಡಾರ್ ಆದ್ಮೇಲೆ ಬಜೆಟ್ ಅದಂದ ಪುಲಿಕಾಟ್. ಎದ್ರ ಸಲ್ಮಂದ ಬರ್ಡ್ ವಾಚಿಂಗ್ ಟ್ರಯಲ್ ಅಂತ ಕರಿತಾರಲ್ಲ, ಅದು ಯಾವ್ದಂದ್ರೆ ಪುಲಿಕಾಟ್ ಬರ್ತದ್ರಿ. ಬರ್ಡ್ ವಾಚಿಂಗ್ ಟ್ರಯಲ್ ಎಲ್ಲಿ ಅಂದ್ರೆ ಪುಲಿಕಾಟ್. ಎಲ್ಲಿ ಕಂಡು ಬರ್ತದೆ ಪುಲಿಕಾಟ್? ಭಾರತದ ಅತಿ ಉದ್ದವಾದ ಸರೋವರ ಅಂದ್ರೆ ವೆಂಬನಾಡು ಸರೋವರ ಬರ್ತೈತಲ್ಲ, ಎಲ್ಲಿ ಬರ್ತೈತೆ ಅದು? ಎಲ್ಲಿ? ಕೇರಳ ಬರ್ತೈತೆ, ತಮಿಳ್ನಾಡು? ಕೇರಳದಾಗ ವೆಂಬನಾಡು ಬರ್ತದೆ. ಪುಲಿಕಾಟ್ ಸರೋವರ, ಪುಲಿಕಾಟ್ ದಂಡೆ ಮೇಲೆಲ್ಲ ಸತೀಶ್ ಧವನ್ ಇದನ್ನ ಇರೋದು. ಎಸ್. ರೇರ್ ಅರ್ತ್ ಕಾರಿಡಾರ್ ಹೇಳ್ರಿ. ಈಗ ಏನು ಹೇಳ್ರಿ, ಟರ್ಟಲ್ ಹೇಳ್ರಲ್ಲ, ರೇರ್ ಅರ್ತ್ ಕಾರಿಡಾರು ಹಿಂಗೆ ಹೇಳಿದ್ನಿ. ರೇರ್ ಅರ್ತ್ ಕಾರಿಡಾರ್ ಮೆಟಲ್ ಸಿಕ್ಕತ್ತಾವ ಅಂತೇಳಿ ಇಲ್ಲ. ಕೇರಳ ಅಲ್ಲಿ ಕರ್ನಾಟಕ ಕೇರಳ ಆಗಿತ್ತು, ಇಲ್ಲಿ ಕೇರಳದಿಂದ ಸ್ಟಾರ್ಟ್ ಮಾಡೋದು. ಕೇರಳದಿಂದ ಬಾರ್ಡರ್ ಸ್ಟೇಟ್ ಹೋಗ್ಬಿಟ್ರೆ 4 ಸ್ಟೇಟ್ ಬರ್ತಾವೆ. ಯಾವ್ದು? ಕೇರಳ ಆದ್ಮೇಲೆ ಕೆಳಗೆ ಯಾವ್ದು ಬರ್ತದೆ? ತಮಿಳ್ನಾಡು. ತಮಿಳ್ನಾಡು ಮೇಲೆ ಆಂಧ್ರ ಪ್ರದೇಶ್, ಆಂಧ್ರ ಪ್ರದೇಶ್ ಮೇಲೆ ಒಡಿಸ್ಸಾ. ಇವು 4 ಏನು ಹೇಳ್ರಿ ರೇರ್ ಅರ್ತ್ ಕಾರಿಡಾರ್ ಅಂತ ಕರೀತಾರೆ. ರೇರ್ ಅರ್ತ್ ಕಾರಿಡಾರ್ ಬಜೆಟ್ನಾಗ ಮಂಡನೆ ಮಾಡ್ರ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಹೇಳ್ರಿ. ಈಗ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಸೆಂಟ್ರಲ್ದಾಗ ತಂದಾರ. ಯಾವ ಉದ್ದೇಶಕ್ಕೆ ತಂದಾರ? ಗಾಂಧಿ ಭೇಟಿ ಕೊಟ್ಟ ಸ್ಥಳಗಳಲ್ಲಿ ಸ್ಮಾರಕಗಳನ್ನು ನಿರ್ಮಾಣ ಮಾಡಕ ಅಥವಾ ಕೈಮಗ್ಗಗಳನ್ನು ಪಬ್ಲಿಷ್ ಮಾಡಕ. ಇದ್ರ ಸಲ ಈಗ ಯಾಕೆ ಎರಡು ಹೇಳಿ ಅಂದ್ರೆ ಕರ್ನಾಟಕದಾಗ ಏನಂತಾರದ ಗಾಂಧಿ ಸ್ಮಾರಕ ಅಂತ ಮಾಡತ್ತಾರ. ಇವೆರಡು ಬಜೆಟ್ನಾಗ ಕನ್ಫ್ಯೂಸ್ ಆಗಬಾರ್ದು. ಈಗ ಹೆಂಗೆ ಕರ್ನಾಟಕ ಪಂಚಾಯತ್ಗಳಿಗೆ ಏನತ್ರ ರಿನೇಮ್ ಮಾಡ್ಯಾರ್ರಿ? ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಹೆಂಗೆ ಕರೆದಾರಲ್ಲ, ಕರ್ನಾಟಕದವ್ರು ಇನ್ನೊಂದು ಏನು ಮಾಡ್ರಂದ್ರೆ ನಮ್ಮ ಕರ್ನಾಟಕದಾಗ ಯಾವ್ಯಾವ ಸ್ಥಳಗಳಿಗೆ ಗಾಂಧೀಜಿ ಭೇಟಿ ಕೊಟ್ಟಾರಲ್ಲ, ಇಲ್ಲಿ ಬ್ಯಾಡಗಿಗೆ ಕೊಟ್ಟಿದ್ರ ಎಲ್ಲಿ ಯಾವುದೋ ಇಲ್ಲಿ ಕೊಟ್ಟಿರಲ್ಲ, ಹಾವೇರಿಗೆ ಎಲ್ಲೇ ಕೊಟ್ಟಿದ್ದಿಲ್ಲ, ಬೆಳಗಾವಿ ಅಧಿವೇಶನಕ್ಕೆ ಬಂದಿರ್ಬಿಡು, ಎಲ್ಲೋ ಇತ್ತ. ಇವು ಕರ್ನಾಟಕದಾಗ ಎಲ್ಲೆಲ್ಲಿ ಗಾಂಧಿ ಭೇಟಿ ಕೊಟ್ಟ ಸ್ಥಳ ಅದಾವಲ್ರಿ, ಎಲ್ಲೆಲ್ಲಿ ಇಲ್ಲೇ ಹತ್ತಲ್ಲ, ಅಂಕೋಲದಾಗ ಕೊಟ್ಟಾರ. ಹಿಂಗೆ ಎಲ್ಲೆಲ್ಲಿ ಕರ್ನಾಟಕದಾಗ ಗಾಂಧೀಜಿ ಭೇಟಿ ಕೊಟ್ಟ ಸ್ಥಳಗಳು ಇರ್ತಾವಲ್ಲ, ನಾಳೆ ಏನು ಕೇಳ್ಬೋದ್ರ ಗಾಂಧಿ ಸ್ಮಾರಕಗಳನ್ನು ನಿರ್ಮಾಣ ಮಾಡತ್ತಾರ. ಎಲ್ಲೆಲ್ಲಿ ಇದನ್ನು ಕೇಳ್ಬೋದು. ಯಾವಾರ 4 ಡಿಸ್ಟಿಕ್ ಹಾಕ್ಬೋದು, ಇಲ್ಲಾರ ಡೈರೆಕ್ಟ್ ಆಪ್ಷನ್ಯಾಗ ಕೊಟ್ಟಿರ್ತಾರೆ. ಗಾಂಧಿ ಭೇಟಿ ಕೊಟ್ಟ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ನಿರ್ಮಾಣ ಮಾಡತ್ತಾರ, ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರೆ ಗಾಂಧೀಜಿ ಅದ್ರ ಸಲ್ಮಂದ ಸ್ಮಾರಕ ನಿರ್ಮಾಣ ಮಾಡತ್ತಾರ. ಅಂದ್ರೆ ಗಾಂಧೀಜಿ ಎಲ್ಲೆಲ್ಲಿ ಭೇಟಿ ಕೊಟ್ಟಾರಲ್ಲ ಅಲ್ಲೆಲ್ಲ ಸ್ಮಾರಕಗಳನ್ನು ನಿರ್ಮಾಣ ಮಾಡತ್ತಾರ. ನಿನ್ನ ಗಾಂಧಿ ಈಗ ಗಾಂಧೀಜಿಯ ಫೇವರ್ ಆಗಿ 3 ಬಂದು ಕರೆಂಟ್ ಅಫೇರ್. ಸೆಂಟ್ರಲ್ ಬಜೆಟ್ನಾಗ ಏನು ಹೇಳ್ರಿ, ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅದು ಎದಕ್ಕಂದ್ರೆ ಖಾದಿ ಆ್ಯಂಡ್ ವಿಲೇಜ್ ಇದನ್ನು ಖಾದಿ ಮತ್ತು ಕೈಮಗ್ಗಗಳನ್ನು ಪಬ್ಲಿಷ್ ಮಾಡಾಕ ಅಥವಾ ಇದನ್ನು ಪ್ರಮೋಟ್ ಮಾಡಾಕ. ಅದಾದ್ಮೇಲೆ ಕರ್ನಾಟಕದಾಗ ಬಂದ ಗ್ರಾಮ ಪಂಚಾಯತಿಗಳಿಗೆ ಹೆಸರು ಏನಿಟ್ಟಾರಂದ್ರೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಅಂತ ಕರೀತಾರೆ. ಇನ್ನೊಂದು ಏನು ಹೇಳಿ, ಗಾಂಧಿ ಸ್ಮಾರಕಗಳನ್ನು ಎಲ್ಲೆಲ್ಲಿ ನಿರ್ಮಾಣ ಮಾಡ್ತಾರಂದ್ರೆ ಗಾಂಧಿ ಇದು ಹಿಂಗೆ ನೆನಪಿಟ್ಕೋರೆ. ಆ ಹೇಳಿಕೆ ಒಳಗೆ ಇದನ್ನು KAದವ್ರು ಹಿಂಗೆ ಕೇಳಿರ್ತಾರೆ, ಅದಕ್ಕೆ ಹೇಳತ್ತಾನ. ನಾಳೆ ಎಲ್ಲರ ಬರೀ ಇದನ್ನು ಗಾಂಧೀಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಒಮ್ಮೆ ವಹಿಸಿರ್ತಾರೆ. ಯಾವಾಗ? 1924ರಾಗ. ಹೌದಲ್ಲ? ಎಲ್ಲಿ ಆಗಿರ್ತೈತೆ ಅಂದ್ರೆ ಬೆಳಗಾವ್ದಾಗ. ಅದು ಆಪ್ಷನ್ ಅಲ್ಲೇ ಕೊಟ್ಟಿರ್ತಾರೆ. ಏನಂದ್ರೆ ಬೆಳಗಾವ್ದಾಗ ಒಮ್ಮೆ ಆಗೈತಾನಂತೆ. ಬೆಳಗಾವ್ದಾಗ ಅಟ್ಟ ನಿರ್ಮಾಣ ಮಾಡಿರತ್ತಲ್ಲ, ಇನ್ನು ಎಲ್ಲೆಲ್ಲಿ ಗಾಂಧೀಜಿ ಭೇಟಿ ಕೊಟ್ಟರಲ್ಲ ಅಲ್ಲೆಲ್ಲ ಮಾಡೋರ್ದಾರ. ಯಾವುದಂದ್ರೆ ಗಾಂಧಿ ಸ್ಮಾರಕಗಳು, ನೆನಪಿಟ್ಕೊಡಿ. ನೆಕ್ಸ್ಟ್ ಇದು ಟ್ರೆಕ್ಕಿಂಗ್ದಾತಲ್ಲ, ಇದು ಹೇಳ್ರಿ. ಈಗ ಹೆರಿಟೇಜ್ ಮತ್ತು ಕಲ್ಚರಲ್ ಟೂರಿಸಮ್ ಗ್ರೋತ್ ಮಾಡೋಕೆ ಎಷ್ಟು ಕಡೆ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರ ಇದನ್ನು ಡಿಕ್ಲೇರ್ ಮಾಡ್ರಿ, ಎಷ್ಟು ಸೈಟ್ಗಳನ್ನ ರೀಡೆವಲಪ್ ಮಾಡ್ಬೇಕಂತೇಳಿ. ಎಷ್ಟು ರೀ? 15 ಸ್ಥಳಗಳನ್ನು ರೀಡೆವಲಪ್ ಮಾಡ್ಬೇಕಂದ್ರೆ ನೆನಪಿಟ್ಕೋರೆ. ಹಿಸ್ಟ್ರಿ ಒಳಗೆ ಬಂದಾಗ ಹೇಳಿದ್ನೆಲ್ಲ, ಹೆಂಗೆ ಜಿಯೋಗ್ರಫಿದಾಗ ನಾವು ಏನಾರ ನೆನಪಿಟ್ಟಿದ್ದು ಇರ್ತಾವಲ್ಲ ಅವ್ನು ಹಂಗೆ ನೆನಪಿಡ್ಬೇಕತ್ತಲ್ಲ. ಜಿಯೋಗ್ರಫಿ ಇದ್ದಿದ್ದ ಚೇಂಜ್ ಆಗಿರ್ತಾವೆ. ಈಗ ಹೇಳಿದ್ದು ಡ್ರಾಸ್ದು ಯಾವಾಗ ಓದಿದ್ರು ಏನತ್ತು ಓದಿರ್ತಾರೆ. ಡ್ರಾಸ್ ಅಂತ ಬಂದ್ರೆ ಭಾರತದಾಗ ಅತಿ ಹೆಚ್ಚು ತಂಪಾದ ಪ್ಲೇಸ್ ಅಂತ ಕರಿತೀವಿ. ಎಲ್ಲಿ ಬರ್ತೈತೆ ಅಂದ್ರೆ ಲಡಾಖ್. ಈಗ ಪ್ರೆಸೆಂಟ್ ಲಡಾಖ್ ಐತೆ, ಅದು ಮೊದಲು ಎಲ್ಲಿ ಜಮ್ಮು ಕಾಶ್ಮೀರ ಹತ್ತಿವಲ್ಲ, ಹಂಗೆ ಜಿಯೋಗ್ರಫಿಕಲ್ಲಿ ಚೇಂಜ್ ಆಗಿರ್ತಾವಲ್ಲ. ಸೇಮ್ ಹಂಗೆ ಹಿಸ್ಟ್ರಿನ ರೀಕ್ರಿಯೇಟ್ ಮಾಡೋಕೆ ಹಾಕಿರಂಗಿಲ್ಲ. ಬಟ್ ಹಿಸ್ಟ್ರಿನ ಏನು ಮಾಡ್ತಿರ್ತಾರೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ರಿಸರ್ಚ್ ಮಾಡ್ತಿರ್ತಾರೆ. ರಿಸರ್ಚ್ ಮಾಡಿದಾಗ ಚೇಂಜ್ ಆಗ್ಬೋದು. ಏನಂದ್ರೆ ಡೇಟ್ಗಳು ಏನು ಚೇಂಜ್ ಆಗಿರಲ್ಲ, ಬಟ್ ಯಾವ ಸ್ಥಳದಾಗ ಕಂಡು ಬಂದಿರಂಗಿಲ್ಲ ಅಂದಿರ್ತೀವಲ್ಲ. ಈಗ ಅಶೋಕನ ಶಾಸನ ಕರ್ನಾಟಕದಾಗ ಇಲ್ಲೇ ರಾಯಚೂರ ಮತ್ತು ಮಸ್ಕಿ ಇಂತಲ್ಲಿ ಕಂಡು ಬರ್ತಾವ ಅಂತ ಹೇಳ್ತೀವಲ್ಲ. ನಾಳೆ ಎಲ್ಲೋ ಒಂದು ಇದನ್ನು ಅನ್ವೇಷಣೆ ಮಾಡೋ ಸಿಕ್ತತ್ತೇಳಿ ಅಲ್ಲಿ ಅಶೋಕ್ ಬಂದಾನ ಅಂದಂಗೆ. ಯಾಕಂದ್ರೆ ಹಿಸ್ಟ್ರಿ ಹೆಂಗೆ ಹಾಕಿರ್ತೈತೆ ಅಂದ್ರೆ ಅದನ್ನು ಚೇಂಜ್ ಅಂತೂ ಮಾಡೋಕ್ಕಾಗಂಗಿಲ್ಲ. ಬಟ್ ಹೆಂಗೆ ರಿಸರ್ಚ್ ಮಾಡ್ತೀವಿ
ಹುಟ್ಟಲ್ಲ ಹಂಗೆ ಹೊಸದು ಹುಟ್ಟತೈತೆ ನೆನಪಿಟ್ಕೋರಿ. ಈ ರೀಸೆಂಟಾಗಿ ಗೊತ್ತಲ್ಲ ಲಕ್ಕುಂಡಿನ ಇದನ್ನು ದೇಶದ ಪಾರಂಪರಿಕ ತಾಣ ಘೋಷಣೆ ಮಾಡ್ಬೇಕನ್ನತ್ತಾರ. ಯಾಕೆ ಹೇಳ್ರಿ ಲಕ್ಕುಂಡಿ ಒಳಗೆ ಲಕ್ಕುಂಡಿ ಹೇಳಿದ್ನೆಲ್ಲ ಅವಶೇಷಗಳ ಹೈಯೆಸ್ಟ್ ಅವಶೇಷಗಳ ಪತ್ತೆ ಆಗತ್ತವ ಲಕ್ಕುಂಡಿ ಒಳಗೆ. ಅದ್ರ ಸಲ್ಮಂದಿ ಹಿಸ್ಟ್ರಿ ಬಂದಾಗ ನೆನಪಿಟ್ಕೋರಿ. ಹೆಂಗೆ ಯಾಕಂದ್ರೆ ನೀವು ಪ್ರಾಕ್ಟಿಕಲ್ ನೆನಪಿಟ್ಕೊಳ್ಳಲ್ಲ ಡೈರೆಕ್ಟ್ ಹೋದ್ರತ್ತೇಳಿ ರಿಸರ್ಚ್ ಆದಾಗ ಚೇಂಜ್ ಆಗಿರ್ತಾವೆ. ಯಾಕಂದ್ರೆ ನೋಡ್ರಿ ಈಗ ಇದನ್ನು ಸೂರ್ಯಂದು ಹೊರಗೆ ಕರೋನಾ ಅಂತ ಬರ್ತೈತಲ್ಲ, ಕರೋನಾದಾಗ ಟೆಂಪ್ರೇಚರ್ ಎಟ್ಟಿರ್ತೈತೆ ಹೇಳ್ರಿ. ಹಾಂ 6000 ಐತಲ್ಲ, ಇದು ರಾಂಗ್. ಈಗ ಎಲ್ಲರ 6000 ಹಾಕಿ ಬಂದ್ರೆ ತಪ್ಪತ್ತಾರೆ. ಯಾಕಂದ್ರೆ ಇದು ರಿಸರ್ಚ್ ಮಾಡೋಕ್ಕಿಂತ ಮೊದಲು ಏನಿತ್ತಂದ್ರೆ 6000 ಐತಿದ್ವು. ಈಗ ಏನಂದ್ರೆ ಅರೌಂಡ್ 30 lakh ಡಿಗ್ರಿ ಸೆಲ್ಸಿಯಸ್ ತನ ಐತಿ. ಇದು ಯಾವ್ದು ಐತಂದ್ರೆ ಸೋಲಾರ್ ಪಾರ್ಕರ್ ಪ್ರೋಬ್ ತೊಗೊತ್ ಗೊತ್ತನ್ರಿ. ಫಸ್ಟ್ ಟೈಮ್ ಅನ್ವೇಷಣೆ ಮಾಡ್ತೈತೆ ಸೂರ್ಯನ್. ಅದಕ್ಕಿಂತ ಅನ್ವೇಷಣೆ ಮಾಡಿದಾಗ ಮೊದಲು ಅವ್ರು ಅನ್ವೇಷಣೆ ಮಾಡಿಲ್ಲತ್ತಲ್ಲ, ಅವ್ರು ಅದ್ರ ನಿಯರ್ ಹೋಗಿಲ್ಲ. ನಿಯರ್ ಹೋಗಲ್ಲ ಅನ್ವೇಷಣೆ ಮಾಡಿದಾಗ ಏನು ಹೇಳಿದ್ರೆ ನಮಗೆ ಏನೋ ತಲೆಯಾಗ ಬಂದ್ರು ಬಡಗ್ನ ಏನು ಬರ್ತದ್ರೆ 6000 ಡಿಗ್ರಿ ಸೆಲ್ಸಿಯಸ್ ಸೂರ್ಯನ ಹೊರಗೆ ಐತತ್ತೀವಿ. ಅಷ್ಟು ಉಷ್ಣಾಂಶ ಇಲ್ಲ, ಅದಕ್ಕಿಂತ ಹೆಚ್ಚೈತಿ. ಬಟ್ ಅದು ಯಾವಾಗ ಗೊತ್ತಾಗೈತೆ ನಮಗೆ ಸೋಲಾರ್ ಇದನ್ನು ಯಾವ್ದು ಕಳಿಸ್ತೀವಲ್ಲ ಪಾರ್ಕರ್ ಸೋಲಾರ್ ಪ್ರೋಬ್. ಯಾರು ಕಳಿಸ್ತಾರೆ ಇದನ್ನು? ಅಮೇರಿಕಾ, ಇಂಡಿಯಾ, ರಷ್ಯಾ. ಅದ ಅಮೇರಿಕಾ ಅಂದ್ರೆ ನಾಸಾಕ್ ಸೇಮ್. ನಾಸಾದವ್ರು ಏನು ಕಳಿಸಿರ್ತಾರಲ್ಲ ಹಿಂಗೆ ಪ್ರಾಕ್ಟಿಕಲ್ ಆಗಿ ಬರ್ತಾವೆ ನೆನಪಿಟ್ಕೋರಿ. ಇವು ಏನಂದ್ರೆ ಪ್ರಾಕ್ಟಿಕಲ್ ಆಗಿ ರೀಸೆಂಟಾಗಿ ಎಲ್ಲರ ಕೇಳಿರತ್ತೇಳಿ 6000 ಹಾಕಿ ಬರಬೇಡ್ರಿ. ಮತ್ತು ಯಾಕಂದ್ರೆ ಈಗ ಅರೌಂಡ್ ಡಿಗ್ರಿ ಸೆಲ್ಸಿಯಸ್ ಏನು ಚೇಂಜ್ ಆಗಿರ್ತೈತಲ್ಲ ಹಂಗೆ ಇವು ಹಿಸ್ಟ್ರಿದಾಗ ಬಂದಾಗ ಚೇಂಜ್ ಆಗಿರ್ತಾವೆ. ಈಗ ಲಕ್ಕುಂಡಿನ ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಿರತ್ತ ಇದನ್ನು ಮಾಡತ್ತಾರ. ಪ್ರೆಸೆಂಟ್ ಲಕ್ಕುಂಡಿ ಐತೋ ಇಲ್ಲೋ ಪಾರಂಪರಿಕ ತಾಣ ಅಂದ್ರೆ ಇಲ್ಲ. ನೆನಪಿಟ್ಕೋರಿ ಎಲ್ಲಿ ಬರ್ತದೆ ಲಕ್ಕುಂಡಿ? ಗದಗದಾಗ. ಇದ್ರ ಜೋಡ 3 ಪ್ಲೇಸ್ ಹೇಳಿದ್. ಮತ್ತು ಅವಶೇಷಗಳು ಕಂಡು ಬಂದಾಗ ಇನ್ನೊಂದು ಯಾವ್ದ? ನಿಟ್ಟೂರು. ಎಲ್ಲಿ ಕಂಡು ಬರ್ತೈತಿ? ಬಳ್ಳಾರಿಯ ನಿಟ್ಟೂರು. ಇನ್ನೊಂದು ಹಿರೇಕಲ್ಲು ಗುಡ್ಡ. ಇವು ಹಿಂಗೆ ನೆನಪಿಟ್ಕೋಬೇಕಾ? ಹಿರೇಕಲ್ಲು ಗುಡ್ಡ ಪ್ಲೇಸ್ ಡೈರೆಕ್ಟ್ ಕೇಳಿರ್ತಾರೆ. ರೀಸೆಂಟಾಗಿ ಏನತ್ತ ಈ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಾಗ ಕನ್ನಡದಾಗ ಏನತ್ತಾರ ಅದಕ್ಕೆ? ಪಾರಂಪರಿಕ ಏನತ್ತಾರಲ್ಲ ಪುರಾತತ್ವ ಇಲಾಖೆ ಇತ್ತೀಚೆಗೆ ಕರ್ನಾಟಕದಾಗ ಅನ್ವೇಷಣೆ ಮಾಡಿದಾಗ ಅವಶೇಷಗಳ ಪತ್ತೆ ಆಗ್ಯಾವ. ಯಾವ 3 ಪ್ಲೇಸ್ ಅಂತ ಹೇಳಿ ಯಾವ ಹಳ್ಳಿಗಳು ಕೊಟ್ಟಿರ್ತಾರೆ. ಇವು 3 ನೆನಪಿದ್ದರ ನೀವು ಎಲಿಮಿನೇಟ್ ಮಾಡ್ಬೋದು. ಅದ್ರ ಸಲ್ಬಂದ್ ಹೇಳತ್ನ. ಕಾರವಾರ ಬಂದಾಗ ಯಾವ್ದ್ರಿ? ಹಿರೇಕಲ್ಲು ಗುಡ್ಡ ಕಾರವಾರ. ಬಳ್ಳಾರಿ ಬಂದಾಗ ನಿಟ್ಟೂರು. ಲಕ್ಕುಂಡಿ ಬಂದಾಗ ಲಕ್ಕುಂಡಿ ಗದಗ್ನಾಗ ಬರ್ತೈತಿ. ಲಕ್ಕುಂಡಿ ಪಾರಂಪರಿಕ ಯಾವ ಇಯರ್ದಾಗ ಲಕ್ಕುಂಡಿ ನಮ್ಮಲ್ಲಿ ಸ್ತಬ್ಧ ಚಿತ್ರ ಆಗಿ ಮಾಡಿದ್ರಿ ಹೇಳ್ರಿ? 2025ರಾಗ. ಎಸ್ 25ರಾಗ. ಇದು 26ರಾಗ, ಇಲ್ಲಿ 25ರಾಗ ಕರೆಕ್ಟ್. ಈ ಸರಿ ಯಾವಾಗಿದ್ದಾವೆ ಸ್ತಬ್ಧ ಚಿತ್ರಗಳು? 3 ಹೇಳಿದ್ರಲ್ಲ. ಒಂದೇದು ಯಾವ್ದು? ಒಂದೇದು ಜಮ್ಮು ಕಾಶ್ಮೀರ ಅಲ್ಲ, ಎರಡನೇದು ಜಮ್ಮು ಕಾಶ್ಮೀರ. ಒಂದೇದು ಯಾವ್ದಂದ್ರೆ ಮಹಾರಾಷ್ಟ್ರ, ಸೆಕೆಂಡ್ ಜಮ್ಮು, ಥರ್ಡ್ ಕೇರಳ. ಇವು ನೆನಪದವಲ್ಲ 3 ಹೇಳಿದ್ದು ಸ್ತಬ್ಧ ಚಿತ್ರಗಳು. ಈ ಸರಿ ಯಾರು ಚೀಫ್ ಗೆಸ್ಟ್ ಇದ್ರು ನೆನಪೈತಲ್ಲ? ರಾಜಪಥ್ ಅಂತ ಬರ್ತೈತಿ. ಉರ್ಸುಲಾ ವಾಂಡೇರ್ ಮತ್ತೊಬ್ರ ಆಂಟಿನಿಯೋ ಕೋಸ್ಟಾ ಅಂತ ಬರ್ತಾರಲ್ಲ, ಇವರಿಬ್ಬರು ಚೀಫ್ ಗೆಸ್ಟ್ ಇದ್ರು. ಚೀಫ್ ಗೆಸ್ಟ್ ಹೆಸರು ಕೇಳ್ತಾರ. ಇಲ್ಲಾರ 2026ರ ಗಣರಾಜ್ಯೋತ್ಸವ ದಿನದಿಂದ ಭಾರತದಿಂದ ಸ್ತಬ್ಧ ಚಿತ್ರಗಳ ಗೆದ್ದಿದ್ದು ಯಾವ ಸ್ಟೇಟ್ ಅಂತ ಕರೀತಾರೆ? 3 ಬರ್ತಾವೆ. ಯಾವ್ದು? ಮ್ಯಾಲ್ ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ, ಜಮ್ಮು, ಕೇರಳ. ಮಹಾರಾಷ್ಟ್ರದಿಂದ ಎದಕ್ಕೆ? ಗಣೇಶೋತ್ಸವ. ಆಮೇಲೆ ಜಮ್ಮುದಿಂದ ಹ್ಯಾಂಡಿಕ್ರಾಫ್ಟ್ಸ್. ಆಮೇಲೆ ಕೇರಳದಿಂದ ರೀ ವಾಟರ್ ಮೆಟ್ರೋ. ಇನ್ನೊಂದು ಡಿಜಿಟಲ್ ಲಿಟ್ರಸಿ. 100% ಡಿಜಿಟಲ್ ಲಿಟ್ರಸಿನ ಬರೀ ಲಿಟ್ರಸಿ ಅಂತ ಕೊಟ್ಟಿಲ್ಲ, ಡಿಜಿಟಲ್ ಲಿಟ್ರಸಿ ಬಗ್ಗೆ ಕೊಟ್ರೆ. ಯಾವ್ದು 100% ಡಿಜಿಟಲ್ ಲಿಟ್ರಸಿ? ಯಾವ್ದ? ಕೊಲ್ಲಮ್ಮ. ಕೇಳ್ರಿ ನೋಡು, ಕೇರಳದಾಗ ಬಹುಸಾಗರ್ ಇನಿಷಿಯೇಟಿವ್ ಎದಕ್ಕೆ ಬರ್ತೈತಿ? ಬಹುಸಾಗರ್ ಸೆಂಟ್ರ್. ಡೀಪ್ ಸಿ ಆರ್ಗ್ಯಾನಿಸಮ್ ಸಲ್ಬಂದ್ ಹಂಗೆ ಬಂದಾಗ ನಮ್ಮಲ್ಲಿ ಡೀಪ್ ಸಿ ರಿಸರ್ಚ್ ಮಾಡೋ ಸಲ್ಬಂದ್ ಸಬ್ಮರೀನ್ಸ್ ಬಿಡತ್ತಾರೆ. ಯಾವ ಸಬ್ಮರೀನ್ಸ್? ಅದಕ್ಕೆ ಯಾವ ಮಿಷನ್ ಹತ್ತಿವು? ಮತ್ಸ್ಯ 6000 ಯಾವ ಮಿಷನ್ ಅಂಡರ್ ಬಿಡತ್ತಾರ? ಮತ್ಸ್ಯ 6000 ಅಂದ್ರೆ ಕರೆಕ್ಟ್. ಮತ್ಸ್ಯ 6000 ಯಾವ ಮಿಷನ್ ಅಂಡರ್? ಸಮುದ್ರಯಾನ. ನೆನಪಿಟ್ಕೋರಿ, ಸಮುದ್ರಯಾನ ಅಂತ ಕರಿತೀವಲ್ಲ, ಆ ಸಮುದ್ರಯಾನ ಪ್ರಾಜೆಕ್ಟ್ ಅಂಡರ್ ಮತ್ಸ್ಯ 6000 ಎಷ್ಟು ಕಿಲೋಮೀಟರ್ ತನಕ ಹೋಗುದೈತಿ? ಹೆಸರಿನಾಗ ಐತಿ. 6000 ಮೀಟರ್ ಅಂದ್ರೆ 6 ಕಿಲೋಮೀಟರ್ ಆಕತ್ತೆ. 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. 6000 ಮೀಟರ್ ಅಂದ್ರೆ ಏಟ್ರಿ? 6 ಕಿಲೋಮೀಟರ್ ಆತಲ್ಲ. 6 ಕಿಲೋಮೀಟರ್ ಆಳೋಗಿ ರಿಸರ್ಚ್ ಮಾಡೋದೈತಿ. ಯಾವ್ದಂದ್ರೆ ಮತ್ಸ್ಯ 6000. ಇದನ್ನು ಡೆವಲಪ್ ಯಾರು ಮಾಡತ್ತಾರ? NIOT ಫುಲ್ ಫಾರ್ಮ ನ್ಯಾಷನಲ್ NIOT ಫುಲ್ ಫಾರ್ಮ ನ್ಯಾಷನಲ್. ಇವು ಇಂಡಿಯಾದಾಗ ಫಸ್ಟ್ ಇನಿಷಿಯೇಟಿವ್ ಸ್ಟ್ರಾಟಜಿಕ್ದಾಗ ಕೇಳ್ತಾರೆ. ಮತ್ಸ್ಯ 6000 ಇತ್ತು, ಅದನ್ನು ಡೆವಲಪ್ ಮಾಡಿದವ್ರು IIT ಮದ್ರಾಸ, ಆಮೇಲೆ NIOT ಅಥವಾ ಯಾವ್ದು ಇನ್ನೊಂದು ಯಾವ್ದಾರ 2 ಆಪ್ಷನ್ ಹಾಕಿರ್ತಾರೆ. NIOT ಫುಲ್ ಫಾರ್ಮ್ ಹೇಳ್ರಿ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷಿಯನ್ ಟೆಕ್ನಾಲಜಿ ಅಂತ ಬರ್ತೈತೆ. ನೆನಪಿಟ್ಕೋರಿ. ಯಾವ ಸ್ಟೇಟ್ನಾಗ ಕಂಡು ಬರ್ತೈತಿ? ಇದು ತಮಿಳ್ನಾಡು. ಗೋವಾದಾಗಲ್ಲೋ, ಗೋವಾದಾಗ ಓಷಿಯನ್ ರಿಸರ್ಚ್. ತಮಿಳ್ನಾಡಿನಾಗ ಬಂದಾಗ ತಮಿಳ್ನಾಡನ್ನ ಸಾರಿ ಸಿ ಮಾರ್ಟ್ಸ್ ಅಂತ ಬರ್ತೈತಿ ಸೆಂಟ್ರಲ್ ಬಜೆಟ್ನ. ಸಿ ಮಾರ್ಟ್ ಫುಲ್ ಫಾರ್ಮ್ ಬಡಗ್ನ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೈಸ್. ಇಲ್ಲಿ ಸಿ ಬಾಕ್ಸ್ ಅಂತ ಬಂದ್ರ ಅದ ಧಾರವಾಡದಾಗ ಎದಕ್ಕೆ? ಸೆಕ್ಸುವಲ್ ಹರಾಸ್ಮೆಂಟ್ ಸೆಕ್ಸುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್. ಕಾಯ್ದೆ ಯಾವಾಗ ರೀ? 2013. 2013ರಾಗ ಫುಡ್ ಸೆಕ್ಯೂರಿಟಿ ಸಲ್ಬಂದ್ ಒಂದು ಕಾಯ್ದೆ ಬರ್ತದ. ಕಾಯ್ದೆಗೆ ಏನಂತಾರೆ ಹೇಳ್ರಿ ನೋಡು? ಕನ್ಫ್ಯೂಸ್ ಆಗಬಾರ್ದು. ಯಾವ್ದು ಹೇಳ್ರಿ ನೋಡು? ಫೋಶ್ ಆತ. ಇನ್ನೊಂದು NFSA ಯಾವ ಇಯರ್ದಾಗ ಬರ್ತೈತಿ?
ಎಸ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ NFSA ಅಂತ ಬರ್ತದೆ. ಇದು ನ್ಯೂಸ್ನಾಗ ಇತ್ತು ನೆನಪೈತಲ್ಲ. NFSA ಮತ್ತು ಫಸಾಯ ಅಂತ ಎರಡು ಬರ್ತಾವೆ. ಫಸಾಯ NFSAಗೆ ಡಿಫ್ರೆನ್ಸ್ ಏನು ಹೇಳ್ರಿ? ಫಸಾಯ ಏನು ಮಾಡ್ತೈತಿ? ಫುಡ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡೋದು. ನಾವು ತಿನ್ನೋ ಆಹಾರ ಚಲೋ ಐತಲ್ಲ. ಈಗ ಕರ್ನಾಟಕದಾಗೂ ಏನೋ ಇಶ್ಯೂ ಮಾಡ್ಯಾರ ನೋಡಿ, ಏನಂದ್ರೆ ಏನರ ಬೇಕ್ರಿ ಒಳಗೆ ಇದನ್ನು ಕಲರ್ ಹಾಕ್ತಿರ್ತಾರಲ್ಲ, ಆ ಕಲರ್ ಬಗ್ಗೆ ಡಿಸ್ಕಷನ್ ಮಾಡತ್ತಾರಲ್ಲ, ಇದು ಎದ್ರೊಳಗೆ ಬರ್ತೈತೆ ಅಂದ್ರೆ ಫಸಾಯ ಒಳಗೆ ಬರ್ತೈತೆ. ಫುಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಹಂಗೆ NFSA ಅಂತ ಬಂದ್ರೆ ನಮ್ಮಲ್ಲಿ ಈಗ ಅಕ್ಕಿ ಗೋಧಿ ಅದು ಕೊಡ್ತಾರಲ್ಲ, ಅಥವಾ ಇದು ಇಂದಿರಾ ಕಿಟ್ ಅದು ಕೊಡತ್ತಾರಲ್ಲ, ಇದು ಯಾವ ಕಾಯ್ದೆ ಅಂಡರ್ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಇದು ಎಲ್ಲ ಸ್ಟೇಟ್ ಒಳಗೆ ಬಂದಾಗ್ರಿ ನೆನಪಿಟ್ಕೋರಿ. ರೇಷನ್ ಅದು ಏನು ಕೊಡ್ತಿರ್ತಾರಲ್ಲ, ಇದಕ್ಕೆ ನಮ್ಮಲ್ಲಿ ಒಂದು ಕಾಯ್ದೆ ಐತಿ, ಏನಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ. ಯಾಕೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಹೇಳಿದ್ನಲ್ಲ, ಇದು ಎದಕ್ಕೆ ತಂದಿರ್ತಾರೆ? 2013ರಾಗ ಯಾವುದೋ ಒಂದು ಸ್ಟೇಟ್ನಾಗ ಮನುಷ್ಯ ಇರ್ತಾರಲ್ಲ, ಅವ್ರಿಗೆ ಫುಡ್ ಸೆಕ್ಯೂರಿಟಿ, ತಿನ್ನಕ್ಕೆ ಆಹಾರ ಬೇಕಲ್ಲ, ಅದ್ರ ಸೆಕ್ಯೂರಿಟಿ ಕೊಡ್ತೀವಿ ಅಂದಂಗೆ. ಅದ್ರ ಸಲ್ಮಂದ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ. ಇದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಥವಾ ನ್ಯಾಷನಲ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಬರ್ತೈತೆ ರೀ ಸೆಂಟ್ರಲ್ದಾಗ. ಅದು ಎದ್ರ ಸಲ್ಮಂದ್ ಬರ್ತೈತೆ ಹೇಳಿ ಮೊನ್ನೆ ಕೇಳಿದ್ರು ಅದನ್ನು. ಇವೆಲ್ಲ ಯಾವ್ದ್ರೊಳಗೆ ಒಂದು ಆರ್ಟಿಕಲ್ ಒಳಗೆ ಬರ್ತೈತಿ. ಇದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಆಗಲಿ ಅಥವಾ ನ್ಯಾಷನಲ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ ಕರೀತಾರೆ. ಇದು ನ್ಯಾಷನಲ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಯಾರು ಬೆನಿಫಿಷರೀಸ್ ಇರ್ತಾರೆ ಹೇಳ್ರಿ ಅದ್ರದ್ದು? ಕರೆಕ್ಟ್, ವಿಧವೆಯರ ಮತ್ತು ವಿಧವೆಯರ ವಿಧವೆಯರ ರುದ್ರ ಕರೆಕ್ಟ್ ಐತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ 3 ಜನ ಇರ್ತಾರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ, ವಿಧವೆಯರ, ಆಮೇಲೆ ಇನ್ನೊಬ್ರು ಯಾರಂದ್ರೆ ವಯಸ್ಸಾದವ್ರು. ಇವ್ರು 3 ಜನ ಬೆನಿಫಿಷರಿ ಅಂತ ಕರಿತೀವಿ. ಇದು ಎದಕ್ಕೆ ಹೇಳತ್ತಂದ್ರೆ, ಈಗ ಹೆಂಗೆ ಹೇಳಲ್ಲ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ತರ್ಲಿಕ್ಕೂ ನಡೀತಿತ್ತು. ಬಟ್ ಎದಕ್ಕೆ ತರ್ತಾರಂದ್ರೆ, ನಮ್ಮಲ್ಲಿ DPSP ಅಂತ ಕರಿತೀವಿ, ನೆನಪೈತಲ್ರಿ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಿರ್ತಾವ ಅಂದ್ರೆ, ಆ ಹೆಸರಿನಾಗ ಐತಿ. ರಾಜ್ಯಕ್ಕೆ ನಿರ್ದೇಶನ ಮಾಡ್ತಾವೆ. ರಾಜ್ಯ ನೀತಿ, ರಾಜ್ಯದಾಗ ಯಾವ ನೀತಿಲೇ ಬದುಕಬೇಕು, ಸಮಾನತೆ ನೀತಿ ಇದೇನತ್ತಾರಲ್ಲ, ಹಂಗೆ ರಾಜ್ಯದಾಗ ನೀತಿ ಹೆಂಗಿರ್ಬೇಕು ಅದಕ್ಕೆ ನಿರ್ದೇಶನ ಮಾಡ್ತೈತೆ. ಅದಕ್ಕೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ನಾಳೆ ಕೇಳಿರ್ತಾರಲ್ಲ, ಕಲ್ಯಾಣ ಕರ್ನಾಟಕದ ಕಲ್ಪನೆಗಳು ಯಾವ ಭಾಗದಾಗ ಬರ್ತಾವ ಅಂತೇಳಿ, ಇದ ಭಾಗದಾಗ ಬರ್ತಾವಲ್ಲ. ಯಾಕಂದ್ರೆ ಅದು ಹೆಸರಿನಾಗ ಕೊಟ್ಟಾರವ್ರು. ರಾಜ್ಯಕ್ಕೆ, ರಾಜ್ಯ ಅಂದ್ರೆ D ಅಂದ್ರೆ ಇದನ್ನ ಸ್ಟೇಟ್ ಅಂತ ಬರ್ತಾವಲ್ಲ, ಆ ಸ್ಟೇಟ್ಗಳಿಗೆ ನಿರ್ದೇಶನ ಮಾಡ್ಬೇಕು, ನೀತಿಗಳನ್ನ ಹೆಂಗೆ ಅಡಾಪ್ಟ್ ಮಾಡ್ಬೇಕಂತೇಳಿ. ಇದ್ರೊಳಗೆ ಒಂದು ಆರ್ಟಿಕಲ್ ಏನು ಹೇಳ್ತೈತೆ ಅಂದ್ರೆ, ಈಗ ನಮ್ಮಲ್ಲಿ ನೋಡ್ರಿ, ಗೌರ್ಮೆಂಟ್ ಜಾಬ್ ಬೇಕನ್ನತ್ತೀವಲ್ಲ, ನಮಗೆ ವರ್ಕ್ ಬೇಕಾ, ಇದ್ರ ಸಲ್ಮಂದ್ ನಾವು ಪ್ರೊಟೆಸ್ಟ್ ಮಾಡ್ರು. ಅದಕ್ಕೆ ಬೆಂಬಲ ಯಾಕೆ ಸಿಗ್ತಿರ್ತೈತೆ ಅಂದ್ರೆ, ಅದು ನಮ್ಮ ಹಕ್ಕು ಐತಿ. ಯಾಕಂದ್ರೆ ಯಾವುದೋ ಸ್ಟೇಟ್ನಾಗ ಇರ್ತಾರಲ್ಲ, ಅವ್ರಿಗೆ ಊಟ, ಎಜುಕೇಷನ್, ಕೆಲಸ ಇವೆಲ್ಲ ಅದು ಸ್ಟೇಟದ್ದು ಕೊಡೋದು ಆದ್ಯ ಕರ್ತವ್ಯ ಅಂತ ಯಾವ ಆರ್ಟಿಕಲ್ ಒಳಗೆ ಹೇಳ್ತಾರೆ? ಎಸ್, ಆರ್ಟಿಕಲ್ 41 ಬರ್ತೈತೆ. ಇದು ನೆನಪಿಟ್ಕೋರಿ. 41 ಹೆಂಗಂದ್ರೆ, ಇದು ಏನು NFSA ಆಕ್ಟ್ ಆಗಲಿ ಅಥವಾ ಯಾವುದೋ ಸೆಕ್ಯೂರಿಟಿ ಆಕ್ಟ್ ಅದು ಬರ್ತಾವಲ್ಲ, ಇವು ಸಂವಿಧಾನದಾಗ ಅದಾವೆ. ಅಕಸ್ಮಾತ್ ಸಂವಿಧಾನದಾಗ ಇದ್ದಿರ್ಲಿಕ್ಕಂತೇಳಿ ಅವ್ರು ಅವಾಗ ಹೇಳ್ಬೋದು, ನಾ ಗೌರ್ಮೆಂಟ್ ಜಾಬ್ ಕೊಡಂಗಿಲ್ಲ, ಏನು ಮಾಡ್ತೀರಿ ಮಾಡ್ಕೊರತ್ತೇಳಿ. ಈಗ ನಾವು ಎದಕ್ಕೆ ಪ್ರೊಟೆಸ್ಟ್ ಮಾಡ್ಬೋದು ಅಂದ್ರೆ, ನಮಗೆ ವರ್ಕ್, ಅದು ಗೌರ್ಮೆಂಟ್ ಜಾಬ್ ಆತಲ್ಲ, ಮತ್ತು ವರ್ಕ್ ಅಂದ್ರೆ ಪ್ರೈವೇಟು ಕೊಡ್ಬೋದು ಅಥವಾ ವರ್ಕ್ ಕಲ್ಪಿಸ್ಬೇಕು ಅವ್ರು. ಅಂದ್ರೆ ನಮ್ಮಲ್ಲಿ ಏನಂದ್ರೆ ಎಜುಕೇಷನ್ ಸಿಗ್ಬೇಕು ಮೊದಲು. ಅಲ್ಲಿ ಯಾವ್ದು ನಾವು ಕರ್ನಾಟಕದಾಗ ಅಂದ್ರೆ ನಮಗೆ ಎಜುಕೇಷನ್ ತಗೋ ಸ್ವಾತಂತ್ರ್ಯ ಐತಿ, ಯಾವ್ದ್ರಲ್ಲಿ ಎಜುಕೇಷನ್ದಾಗ ನಮಗೆ ಡಿನೈ ಮಾಡಿರತ್ತೇಳಿ ಅದನ್ನು ಕ್ವಶನ್ ಮಾಡ್ಬೋದು. ಆಮೇಲೆ ನಮ್ಮ ಕರ್ನಾಟಕದಾಗ ನಮಗೆ ಎಲ್ಲರ ಕೆಲಸ ಸಿಗ್ಲಿಕ್ಕ ಅಥವಾ ಕೆಲಸದ ಅವಕಾಶಗಳು ಸಿಗ್ಲಿಕ್ಕ ಈ ಗೌರ್ಮೆಂಟ್ದು ಅಷ್ಟು ಕನ್ಸಿಡರ್ ಹಂಗಿಲ್ಲ. ಮತ್ತು ನಾಳೆ ಗೌರ್ಮೆಂಟ್ ಜಾಬ್ ಅಟ್ಟ ಸಿಗ್ಲಿಕ್ಕೆ ಪ್ರೊಟೆಸ್ಟ್ ಮಾಡಕ್ಕೆ ನಡೆಯಂಗಿಲ್ಲ. ಎದ್ರ ಸಲ್ವಂದ್ರೆ ಪ್ರೈವೇಟ್ದಾಗೂ ಕೆಲಸ ಇರಬಾರ್ದು, ಯಾವ್ದ್ರೊಳಗೂ ನಮಗೆ ಕೆಲಸನ ಕರ್ನಾಟಕದಾಗ ಸಿಗ್ಲಿಕ್ಕೆ ಅಂತೇಳಿ, ಇಲ್ಲಾರ ಔಟ್ ಆಫ್ ಸ್ಟೇಟ್ದಿಂದ ಬರೀ ಎಲ್ಲರೂ ಬಂದು ಕೆಲಸ ಮಾಡತ್ರ, ಅವಾಗ ನಾವು ಪ್ರೊಟೆಸ್ಟ್ ಮಾಡ್ಬೋದು. ಇದು ಏನಂದ್ರೆ ಆರ್ಟಿಕಲ್ 41 ಹೇಳ್ತಿರ್ತದೆ. ನಮ್ಮ ಸ್ಟೇಟ್ದಾಗ ಇದು ಬರೋದು ಯಾವ್ದು ಆರ್ಟಿಕಲ್ ನೆನಪಿಟ್ಕೋರಿ, ಯಾವ್ದು ಹೇಳ್ರಿ? 41 ಆರ್ಟಿಕಲ್ ಏನು ಹೇಳ್ತೈತೆ ಅಂದ್ರೆ, ಯಾವುದೇ ಸ್ಟೇಟ್ ಒಳಗೆ ಕಾನ್ಸ್ಟಿಟ್ಯೂಷನ್ದಾಗ ಹೇಳ್ಯಾರ, ಸೆಕ್ಯೂರ್ ಆಗಿರ್ಬೇಕು ಆ ಸ್ಟೇಟ್ ಒಳಗೆ, ಎಜುಕೇಷನ್ ಕಂಪಲ್ಸರಿ ಸಿಗ್ಬೇಕು, ವರ್ಕ್ ಎನ್ವಿರಾನ್ಮೆಂಟ್ ಸಿಗ್ಬೇಕು. ಆಮೇಲೆ ಯಾವ್ದಾರ ಈಗ ನಮ್ಮಲ್ಲಿ ಎಲ್ಲರ ಈಗ ಬಸ್ ಆಕ್ಸಿಡೆಂಟ್ ಅಥವಾ ನೀರಾವರಿದು ಏನರ ಹಾನಿ ಆಗಿರ್ತಾವಲ್ಲ, ಅವಾಗ ಬಡಗ್ನ ಗೌರ್ಮೆಂಟ್ದವ್ರು ಏನರ ರೊಕ್ಕ ಕೊಡ್ತಾರೆ ರೀ. ಆ ರೊಕ್ಕ ಕೊಡಲ್ದಾನು ಇರ್ಬೋದು ಅವ್ರು. ಯಾಕೆ ಕೊಡ್ತಾರೆ ಅಂದ್ರೆ, ಗೌರ್ಮೆಂಟಿಗೆ ಓಟ್ ಬರ್ಲತ್ತಲ್ಲ, ಅದು ನಮ್ಮ ಸಂವಿಧಾನದಾಗ ಮೆನ್ಷನ್ ಐತಿ. ಏನಂದ್ರೆ, ಯಾವುದೋ ಒಂದು ನ್ಯಾಷನಲ್ ಡಿಸಾಸ್ಟರ್ ಆಗಲಿ ಅಥವಾ ಯಾವ್ದಾರ ಸಡನ್ ಆಗಿ ತುರ್ತು ಪರಿಸ್ಥಿತಿಗಳು ಬರ್ತಾವಲ್ಲ, ಅಂಥ ಟೈಮ್ನಾಗ ರಾಜ್ಯ ಇದನ್ನ ಏನು ಮಾಡ್ಬೇಕಂದ್ರೆ, 41ನೇ ಆರ್ಟಿಕಲ್ ಅಂಡಾರ ಯಾವುದೋ ಜನಕ್ಕಿರಲಿ ಅವ್ರಿಗೆ ಪರಿಹಾರ ಧನನ ಘೋಷಿಸ್ಬೇಕು. ಅವ್ರೇನು ಸ್ವತಃ ಕೊಟ್ಟಿರಂಗಿಲ್ಲ, ನಮ್ಮ ಟ್ಯಾಕ್ಸ್ಲೇನೆ ಕೊಟ್ಟಿರ್ತಾರೆ. ಬಟ್ ಪರಿಹಾರ ಧನ ಘೋಷಿಸ್ಬೇಕಾದ ಸಂವಿಧಾನದಾಗ ಏನು ಸಂವಿಧಾನ ನಿರ್ಮಾತೃಗಳು ಇದ್ರಲ್ಲ ಅವಾಗ ಬರೆದಿಟ್ಟಾರೆ. ಈ ಆರ್ಟಿಕಲ್ ನೆನಪಿಟ್ಕೋರಿ. ಯಾಕಂದ್ರೆ ಈಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಎದಕ್ಕೈತೆ ಅಂದ್ರೆ, ಫುಡ್ ಸೆಕ್ಯೂರ್ನು ಯಾವ್ದಾರು ನಮ್ಮ ಸ್ಟೇಟ್ನಾಗ ಕೊಡ್ಬೇಕು. ಯಾವ ಇಯರ್ದಾಗ ಬರ್ತದ್ರಿ? ಮತ್ತು ಅದನ್ನು ಮರಿಬೇಡ್ರಿ, ಯಾವ ಇಯರ್ದಾಗ ಅದು 2013. ಈಗ ಹೇಳಿ ನೋಡು, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದಾಗ ಕರ್ನಾಟಕದಾಗ ಗ್ಯಾರಂಟಿ ಒಳಗೆ ಅನ್ನ ಭಾಗ್ಯ ಯೋಜನೆ ಅಂತ ಬರ್ತೈತಲ್ಲ, ಅದ್ರೊಳಗೆ 5 ಕಿಲೋ ಅಕ್ಕಿ ಕೊಡ್ತಾರೆ. ಅದ್ರ ಜೋಡ ಇನ್ನು 5 ಕಿಲೋ ಏನು ಕೊಡ್ತಾರೆ? 10 ಕಿಲೋ ಕೊಡ್ತಂದಿರಲ್ಲ. ಗ್ಯಾರಂಟಿ ಒಳಗೆ ಸೆಂಟ್ರಲ್ದವ್ರು 5 ಕಿಲೋ ಕೊಡ್ತೀರಿ. ಏನು ಮಾಡ್ತಂದ್ರೆ, ಇಂದಿರಾ ಕ್ಯಾಂಟೀನ, ಇಂದಿರಾ ಕಿಟ್ ಕೊಡ್ತಂದ್ರೆ, ಇಂದಿರಾ ಫುಲ್ ಫಾರ್ಮ್ ಹೊತ್ತ ಮೇಲಿಂದ ಇಂದಿರಾ ಫುಲ್ ಫಾರ್ಮ್. ನಾಳೆ ಕೇಳಿರ್ತಾರೆ ಇಂದಿರಾ ಕಿಟ್ ಕರ್ನಾಟಕದಾಗ ನ್ಯೂಸ್ನಾಗ ಐತಿ. ಇಂದಿರಾ ಫುಲ್ ಫಾರ್ಮ್ ಕೇಳ್ರೆ ಏನು ಮಾಡೋರು? ಇಂಟಿಗ್ರೇಟೆಡ್ ಇಂದಿರಾ ಆತೈತಲ್ಲ, INDIRA ಅಂತ ಬರ್ತೈತೆ. I ಅಂದ್ರೆ ಇಂಟಿಗ್ರೇಟೆಡ್, N ಅಂದ್ರೆ ನ್ಯೂಟ್ರಿಷನ್, D ಅಂದ್ರೆ ಡಯಟ್ರಿ. ನ್ಯೂಟ್ರಿಷನ್ ಅಂದ್ರೆ ಅಸ್ಥಿ ಪೌಷ್ಟಿಕಾಂಶ. ನಾವು ಆಹಾರ ಕೊಡ್ತೀವತ್ತು ಎಲ್ಲರ ಗಟ್ರ ನೀರಿನಾಗ ಬೆಳೆದಿದ್ದೆ ಸೌತಿಕಾಯಿ ಗಜರಿ ಕೊಟ್ರೆ ತಿಂದ್ರೆ ಹೆಂಗೆ ಗಟ್ಟಕ್ಕರ್? ನ್ಯೂಟ್ರಿಷನ್ ಬೇಕಲ್ಲ, ಹೆಸರಿನಾಗ ಐತಿ. ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಡಯಟ್ರಿ. ನೆಕ್ಸ್ಟ್ R ಅಂದ್ರೆ ಇಂದಿರಾ, D ಆತೀಗ
ಇಂದಿರಾ ಅಂತ ಬರ್ತದೆ. ರಿವೈಟಲೈಸೇಷನ್ ಆಫ್ ಅನ್ನಭಾಗ್ಯ ಯೋಜನೆ. ಈ ಅನ್ನಭಾಗ್ಯ ಯೋಜನೆದ ಮುಂದುವರೆದ ಭಾಗನಾಗ ಇಂದಿರಾ ಅಂತ ಹೆಸರಿಟ್ಟಾರ, ನೆನಪಿಟ್ಕೋರಿ. ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಡಯಟ್ರಿ ರಿವೈಟಲೈಸೇಷನ್ ಆಫ್ ಅನ್ನಭಾಗ್ಯ ಯೋಜನೆ. ಆ ಅನ್ನಭಾಗ್ಯ ಯೋಜನೆಗೆ 5 ಕಿಲೋ ಸ್ಟೇಟ್ದವ್ರು ಸೆಂಟ್ರಲ್ದವ್ರು ಕೊಟ್ರ, ಇಲ್ಲಿ 5 ಕಿಲೋ ಏನು ಕೊಡಂಗಿಲ್ಲ. ಅವ್ರು ಏನು ಮಾಡ್ತಾರಂದ್ರೆ ಇಂದಿರಾ ಕಿಟ್ 180 ರೂಪಾಯಿ ಕೊಡ್ತಿದ್ರನೀಗ. ಹಾಂ, ಅದು ಗೊತ್ತೈತೆ ನೋಡ್ತೀವಿ ಅಂತ. ನಿಮ್ಮ ಅನ್ಸದು ಎಲ್ಲೆಲ್ಲಿದಾವೆ ಹೇಳ್ರಿ ಕೇಂದ್ರ ಕಚೇರಿಗಳ? ಈಗ ಹೊಸವು ಮಾಡ್ಬೇಕಂದ್ರೆ ನಿಮ್ಮ ಅನ್ಸದು ಎಲ್ಲೆಲ್ಲಿ? ರಾಂಚಿ ಮತ್ತು ತೇಜ್ಪುರ್ ಎಲ್ಲಿ ಕಂಡು ಬರ್ತೈತಿ? ಹಾಂ, ಅದನ್ನು ಮರಿಬಾರ್ದು. ಅಸ್ಸಾಮ್ದಾಗ ತೇಜ್ಪುರ, ರಾಂಚಿ ಬಂದ್ರೆ ಜಾರ್ಖಂಡ್ದಾಗ. ನಿಮ್ಮ ಅನ್ಸದು ಒಂದು ಫುಲ್ ಫಾರ್ಮ್ ಹೇಳ್ಬಿಡ್ರಿ, ಮುಗಿಸ್ತಾನೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಅಂತ ಬರ್ತದೆ. ಇನ್ನೊಂದು ಹೇಳ್ರಿ ನೋಡು, ಬುದ್ಧಿಸ್ಟ್ ಸರ್ಕ್ಯೂಟ್ ಕೌನ್ಸಿಲ್ಸ್ ಅಂತ ಬರ್ತಾವೆ ಹೇಳ್ರಿ. ಅರುಣಾಚಲ್ ಪ್ರದೇಶ ಯಾವ ಬರ್ತಾವೆ ಬುದ್ಧಿಸ್ಟ್ ಸರ್ಕ್ಯೂಟ್ ಕೌನ್ಸಿಲ್ ಒಳಗೆ? ಹಾಂ, ನೆಕ್ಸ್ಟ್ ಹೇಳಿ, ಕರೆಕ್ಟ್ ಐತಿ. ಅರುಣಾಚಲ್ ಪ್ರದೇಶ, ಮಣಿಪುರ, ನಾಗಾಲ್ಯಾಂಡ್ ಒಂದು ಬಿಟ್ಬಿಡ್ರಿ. ಅರುಣಾಚಲ್ ಪ್ರದೇಶ, ಮಣಿಪುರ, ಮಿಜೋರಾಮ, ನೆಕ್ಸ್ಟ್ ತ್ರಿಪುರ, ಅಸ್ಸಾಮ, ಸಿಕ್ಕಿಂ. ಅಸ್ಸಾಂ ಆದ್ಮೇಲೆ ಸಿಕ್ಕಿಂ ಹೋಗಿ ಹಿಂಗೆ ಸಿರೀಸ್ ಒಳಗೆ ಬರ್ತಾವೆ. ಇವು ಏನಂದ್ರೆ ಬಜೆಟ್ನಾನು ಹೈಲೈಟ್ಸ್ ರೀ. ಈಗ ಹೇಳಿದ್ದು ನಾ ಬಜೆಟ್ PDF ಬಂದ್ರೆ ಇವು ಇಲ್ಲ ಬರ್ತಾವೆ. ಇದನ್ನು ಬಿಟ್ಟು ಇನ್ನೂ ಬಂದಿಲ್ಲತ್ತಲ್ಲ. IT ರಿಟರ್ನ್ಸ್ ಅವು ಎಲ್ಲ ಏನಂದ್ರೆ ಡಾಟಾಗಳು ನೆನಪಿಟ್ಕೋಬೇಕು. IT ರಿಟರ್ನ್ಸ್ ಬಂದಾಗ ಅದ್ರದ್ದು ವೇರಿಯೇಷನ್ ಮಾಡೋರು. ಇವು ಏನು ಹೇಳಿನಲ್ಲ, ಹೈಯೆಸ್ಟ್ ಇವ್ರ ಮೇಲೆ ಕ್ವಶನ್ ಕೇಳಿರ್ತಾರೆ ಅಥವಾ ಎಲ್ಲರೂ ಆಗಿರ್ತಾವ ಅಂತ ಹೇಳಿ. ಇದು ಯಾವ್ದು ಸೆಂಟ್ರಲ್ ಬಜೆಟ್, ಅದು ಸ್ಟೇಟ್ ಬಜೆಟ್ ಹೇಳಿವಲ್ಲ, ಅದು ಮತ್ತೆ ಮಾಡಿ ರಿವಿಷನಿಗೆ. ಇದು ಯಾವ್ದು ಹೇಳಿದ್ವಿ ಈಗ, ಎಲ್ಲಿ ಬಂದೀವಿ? ಹಾಂ, ಬುದ್ಧಿಸ್ಟ್ ಕೌನ್ಸಿಲ್ ಸರ್ಕ್ಯೂಟ್ ಹೇಳ್ರಿ ಬಡ. ಅರುಣಾಚಲ ಆದ್ಮೇಲೆ ನಾಗಾಲ್ಯಾಂಡ್ ಒಂದು ಬಿಟ್ಬಿಡುದು. ಮಯನ್ಮಾರ್ ಬಾರ್ಡ್ರಿಗೆ ಏನು ನಾರ್ತ್ ಈಸ್ಟರ್ನ್ದ ಬರ್ತಲ್ಲ, ಒಂದೇದು ಅರುಣಾಚಲ್ ಬರ್ತದೆ. ಅರುಣಾಚಲ ಆದ್ಮೇಲೆ ನಾಗಾಲ್ಯಾಂಡ್ ಬಿಟ್ಟರೆ ಯಾವ್ದು ಬರ್ತದೆ? ಮಣಿಪುರ್ ಬರ್ತದೆ. ಮಣಿಪುರ್ ಕೆಳಗೆ ಮಿಜೋರಾಮ್ ಮ್ಯಾಲೆ ಈ ಕಡೆ ತ್ರಿಪುರ, ಮೇಘಾಲಯನೂ ಬಿಟ್ಬಿಡ್ರಿ. ಮೇಘಾಲಯ ಬಿಟ್ಟರೆ ಮ್ಯಾಲೆ ತ್ರಿಪುರ ಅದಾದ್ಮೇಲೆ ಅಸ್ಸಾಂ ಆದ್ಮೇಲೆ ಸಿಕ್ಕಿಂ. ಯಾವ್ದ್ರೊಳಗಿದೆ? ಹಾಂ, ಬುದ್ಧಿಸ್ಟ್ ಸರ್ಕ್ಯೂಟ್ ಕೌನ್ಸಿಲ್, ಅದನ್ನು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟ್ ಇದಾತಲ್ಲ ಅಲ್ಝಮೈರ್ ಡಿಸೀಸ್ ಅಲ್ಲಿ ಬಂದು ಟ್ರೀಟ್ಮೆಂಟ್ ಡ್ರಗ್ ಅಂತ ಹೇಳಿದ್ಲ, ಯಾವ್ದು ಹೇಳ್ರಿ ನೋಡು. ಇವು ಡ್ರಗ್ ಒಳಗಂತೂ ಬಿಡಂಗಿಲ್ಲ ಅಂದ್ರೆ ಯಾವ್ದು ಒಮ್ಮೆ ಹೋಗಿದಿರ್ತಾರೆ. ಇದು ಡ್ರಗ್ ಎದಕ್ಕೈತತ್? ಯಾವ್ದ? ಡೊನಾಮಾ ಲ್ಯಾಬ್ ಅಂತ ಬರ್ತೈತೆ ನೋಡಿ. ಡೊನಾಮಾ ಲ್ಯಾಬ್ ಅಂತ ನೆನಪಿಟ್ಕೋರಿ. ಡಾನ್ ಲ್ಯಾಬ್ ಹತ್ತಾರ ನೆನಪಿಟ್ಕೋರಿ. ಡಾನ್ ಹತ್ತಾರ ಇದೆಲ್ಲರ ಡಾನ್ ಹತ್ತಿರ್ತಾರಲ್ಲ, ಹಂಗಾರ ನೆನಪಿಟ್ಕೋರಿ. ಒಟ್ಟು ನೆನಪಿಟ್ಕೋರಿ. ಯಾವ್ದ? ಡೊನಾಲಾ ಮ್ಯಾಬ್ ಹತ್ ಬತ್ತೇಳಿ. ಇದು ವ್ಯಾಕ್ಸಿನ್ ಎದ್ರ ಸಲ್ಮನ್ ಸಂಬಂಧಿಸಿ ಐತಂದ್ರೆ ಮರೆವು ಅಥವಾ ಅಲ್ಝಮೈರ್. HPV ವ್ಯಾಕ್ಸಿನ್ ಎದಕ್ಕೆ ಸಂಬಂಧಿಸಿ ಐತಂದ್ರೆ ಯಾವ್ದ್ರಿ? ಸರ್ವಿಕಲ್ ಕ್ಯಾನ್ಸರ್. ಸರ್ವಿವ್ಯಾಕ್ ಎದಕ್ಕೆ ಇದನ್ನೈತಂದ್ರೆ ಸರ್ವಿವ್ಯಾಕ್ನು ಸರ್ವಿಕಲ್ ಕ್ಯಾನ್ಸರ್ ಸಲ್ಮನ್. ಹಂಗೆ ಇಂಡಿಯಾದವ್ರು ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿದ ಆ್ಯಂಟಿಬಯೋಟಿಕ್ ಯಾವುದೈತಂದ್ರೆ ಹೊತ್ತು ಮೇಲಿಂದ ಅಂದೇನು ಅಜಿಥ್ರೋಮೈಸಿನ್ ಯೂಸ್ ಮಾಡ್ತೀವಿ. ಅದು ಇಂಡಿಯಾದವ್ರು ಡೆವಲಪ್ ಮಾಡಿದ್ದಲ್ಲ. ಹಂಗೆ ಇಂಡಿಯಾದವ್ರು ಒಂದು ಆ್ಯಂಟಿಬಯೋಟಿಕ್. ಇಂಡಿಯಾದ ಆ್ಯಂಟಿಬಯೋಟಿಕ್ ಅಂದರೆ ಏನ? ಫಾರಿನ್ ಪಾರ್ಟಿಕಲ್ ಬಾಡಿಗೆ ಬರ್ತಾವಲ್ಲ. ಈಗ ನೆಗಡಿ ಬಂದು ಕೂಡಲೇ ಅದಕ್ಕೆ ಫೈಟ್ ಮಾಡೋಕೆ ವೈಟ್ ಬ್ಲಡ್ ಸೆಲ್ಗಳು ಫೈಟ್ ಮಾಡ್ತಿರ್ತಾವಲ್ಲ, ಅವಕ್ಕೆ ಆ್ಯಂಟಿಬಾಡಿ ಹತ್ತೀವಿ. ಯಾವ್ದಾರ ಬಾಡಿ ಬರ್ತೇಳಿ ಅದಕ್ಕೆ ಆ್ಯಂಟಿಯಾಗಿ ಅಪೋಸಿಟ್ ಆಗಿ. ಹೆಂಗೆ ಈಗ ಆಸ್ಟ್ರಾಯ್ಡ್ ಬರ್ತಾವತ್ತು ಡಾಟ್ ಎಕ್ಸ್ಚೇಂಜ್ ಮಾಡಿ ಅದಕ್ಕೆ ಹೊಡಿತೀವಲ್ಲ, ಸೇಮ್ ಹಂಗೆ ಬಾಡಿ ಒಳಗೆ ಆ್ಯಂಟಿಬಯೋಟಿಕ್. ಅದು ಕೆಮ್ಮ, ನೆಗಡಿ, ಗಂಟ್ಲ ಏನರ ಬಂದ್ರೆ ಅಜಿಥ್ರೋಮೈಸಿನ್ ತೊಗೋತೀರಿ. ಅದಕ್ಕೆ ತೊಗೋತೀರಿ ಅಂದ್ರೆ ಅದೊಂದು ಆ್ಯಂಟಿಬಯೋಟಿಕ್. ಬರೀ ಕೆಮ್ಮಿಗತ್ತೆ ಇರಂಗಿಲ್ಲ. ಆ್ಯಂಟಿಬಯೋಟಿಕ್ ಅಂದರೆ ಯಾವ ಹೊಸ ಪಾರ್ಟಿಕಲ್ ಬರ್ತಾವಲ್ಲ ಅವನ್ನೆಲ್ಲ ಎಲಿಮಿನೇಟ್ ಮಾಡ್ತಿರೋದು. ಸೇಮ್ ಹಂಗೆ ಇಂಡಿಯಾದವ್ರು ಇಂಡಿಜಿನಿಯಸ್ಲಿ ಡೆವಲಪ್ ಮಾಡ್ಯಾರ. ಯಾವ್ದು? ಎಸ್, ನೈಪ್ರೋಮೈಸಿನ್ ಅಂತ ನೆನಪಿಟ್ಕೋರ. ನೈಪ್ರೋಮೈಸಿನ್ ಅಂತ ಈಗ ಅಜಿಥ್ರೋಮೈಸಿನ್ ಏನೈತಲ್ಲ ಅದು ಮತ್ತೆ ಎಲ್ಲರ ಸಿಗಲಿಲ್ಲ ಅಂದಮೇಲೆ ನನಗೆ ಕೇಳಿರಿ, ಮತ್ತೆ ಡೆವಲಪ್ ಮಾಡ್ರ ಅಂತ ಹೇಳಿ. ನೈಪ್ರೋಮೈಸಿನ್ ಅಂತ ಬರ್ತೈತೆ. ಇದು ಏನಂದ್ರೆ ಸೇಮ್ ಇಂಡಿಯಾದವರ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿದ್ದು ಒಂದು ಆ್ಯಂಟಿಬಯೋಟಿಕ್. ಯಾವ್ದು ಪ್ರೆಸೆಂಟ್ ಈಗ ಅಜಿಥ್ರೋಮೈಸಿನ್ ನಾವು ಡೆವಲಪ್ ಮಾಡಿದ್ದಲ್ಲ, ಇಂಡಿಯಾದವ್ರದ್ದು ಯಾವುದೈತೆ ಅಂದ್ರೆ ನೈಪ್ರೋಮೈಸಿನ್. ಮತ್ತೆ ಯಾವ ವ್ಯಾಕ್ಸಿನ್ ಹೇಳಿದ್ದು ಬಿಟ್ಟಿದ್ದು? ಆಂಟ್ರೋಮ್ಯಾಕ್ಸ್. ಆಂಟ್ರೋಮ್ಯಾಕ್ಸ್ ಹೇಳ್ರಿ. ಆಂಟ್ರೋಮ್ಯಾಕ್ಸ್ ಎದಕ್ಕೆ ಬರ್ತದೆ? ರಷ್ಯಾದವ್ರು ಡೆವಲಪ್ ಮಾಡ್ತಾರೆ ಜಗತ್ನಾಗ ಫಸ್ಟ್ ಟೈಮ್. ಯಾವುದಕ್ಕೆ? ಓನ್ಲಿ ಇದಕ್ಕೆ ನೆನಪಿಟ್ಕೋರಿ. ಈಗ HPV ಬಂದಾಗ ಸರ್ವಿಕಲ್ ಕ್ಯಾನ್ಸರ್ಗೆ ಅಟ್ಟ ಬರ್ತದೆ. ಬಟ್ ಆಂಟ್ರೋಮ್ಯಾಕ್ಸ್ ಬಂದಾಗ ಯೂನಿವರ್ಸಲ್ ಕ್ಯಾನ್ಸರ್ ಟ್ರೀಟ್ ಮಾಡೋ ಸಲ್ಮಂದ ಯಾವ್ದಂದ್ರೆ ಸರ್ವಿಕಲ್ ಅಂತ ಬರ್ತೈತಿ. ಮತ್ತೆ ಯಾವ ವ್ಯಾಕ್ಸಿನ್ ನ್ಯೂಸ್ನಾಗ? ಕ್ಯಾಸ್ಜೇವಿ. ಹಾಂ, ಇದೊಂದು ಹೇಳ್ರಿ. ಕ್ಯಾಸ್ಜೇವಿ ಹೇಳಿದ್ದಿಲ್ಲ, ಜೀನ್ ಥೆರಪಿ ಮಾಡ್ತಾರಂತ ಹೇಳಿ. ಕ್ಯಾಸ್ಜೇವಿದು ಹೇಳ್ರಿ, ನೆನಪೈತಲ್ಲ. ಸಿಕಲ್ ಸೆಲ್ ಎನಿಮಿಯಾ ಅಂದ್ರೆ ಗೊತ್ತಾಕತಿ? ಎನಿಮಿಯಾ ಅಂದ್ರೆ ಏನಂದ್ರೆ ಅದು ಒಂದು ಥರ ಕ್ಯಾನ್ಸರ್, ಕರೆಕ್ಟಾ? ಸಿಕಲ್ ಸೆಲ್ ಎನಿಮಿಯಾದಾಗ ಏನಾಗಿರ್ತಾವೆ? ಬ್ಲಡ್ ಸೆಲ್ಸ್ಗಳು ಹಿಂಗಿರ್ತಾವಲ್ಲ, ಆ ಸಿಕಲ್ ಸೆಲ್ ಎನಿಮಿಯಾದಾಗ ಬ್ಲಡ್ ಸೆಲ್ಸಿಂದ ಆಕಾರ ಚೇಂಜ್ ಆಗಿಬಿಟ್ಟಿರ್ತದೆ. ಅದು ಆಕಾರ ಚೇಂಜ್ ಮಾಡಿ ಬ್ಲಡ್ ಏನು ನಮ್ಮಲ್ಲಿ ಈಗ ನಾವು ಊಟ ತಿಂದಿದ್ದೆಲ್ಲ ಬ್ಲಡ್ ಆಗಿ ಹೋಗಿರ್ತೈತೆ, ಬಾಡಿ ಒಳಗೆ ನರ್ವ್ ಒಳಗೆ ಹೋಗಿರ್ತೈತೆ. ಅದು ಬ್ಲಡ್ ಫ್ಲೋ ಆಗಾಕ ಲಿಕ್ವಿಡ್ ಫಾರ್ಮ್ನಾಗ ಬ್ಲಡ್ಗಳೆಲ್ಲ ಒಂದೇ ಥರ ಹೋಗಿರ್ತಾವೆ. ಅದ್ರ ನಡು ಎಲ್ಲರ ಹಿಂಗೆ ಕಟ್ಗಿಗತ್ಲೆ ನಿಂತೇಳಿ ಆಚೆ ಕಡೆದ ಆರ್ಗನ್. ಈಗ ನಮ್ಮ ಕೈಗೆ ಎಲ್ಲರ ಬ್ಲಡ್ ಸಪ್ಲೈ ಆಗ್ಲಿಕ್ಕೆ ಇದು ಕೈ ಆರ್ಗನ್ ಡೆಡ್ ಆಕತ್ತಲ್ಲ, ಸೇಮ್ ಹಂಗೆ ಸಿಕಲ್ ಸೆಲ್ ಎನಿಮಿಯಾದಾಗ ಏನಾಕಿರ್ತದೆ ಅಂದ್ರೆ ಬ್ಲಡ್ ಸಪ್ಲೈನ ಬಂದ್ ಮಾಡ್ತಿರ್ತದೆ. ಅದ್ರ ಸಲ್ಮನ್ ಸಿಕಲ್ ಸೆಲ್ ಎನಿಮಿಯಾ ಸಲ್ಮಂದು ಒಂದು ಡ್ರಗ್ ಮಾಡ್ಯಾರ. ಯಾವ್ದು ಹೇಳ್ರಿ? ಈಗ ಕ್ಯಾಸ್ಜೇವಿ. ಅದ ಮರಿಬಾರ್ದು. ಮತ್ತೆ ಆಂಟ್ರೋಮ್ಯಾಕ್ಸ್ ಇದಕ್ಕೆ ಹಾಕಿ ಬಂದಿರಿ. ಕ್ಯಾಸ್ಜೇವಿ ಅಂತ ಬರ್ತದೆ ಹೇಳಿದ್ನೆಲ್ಲ. ಕ್ಯಾಸ್ಜೇವಿ. ಮತ್ತೆ ಯಾವ್ದು ಮುಗಿದು ಅಲ್ಲ? ಯಾವ್ದ್ರಿ? ಆರ್ಟಿಮಿಸ್ ಲ್ಯೂಪೆಂಟ್ರಿನಾ ಅಂತ ಹೇಳಿದ್ನಿ. ಇದು ಒಂದು ಡ್ರಗ್ಸ್ ಹೇಳಿದ್ನಿಲ್ಲ, ಆರ್ಟಿಮಿಸ್ ಲ್ಯೂಪೆಂಟ್ರಿನಾ ಅಂತ. ಎದ್ರ ಸಲ್ ಬಂದಿದ್ದು? ಆರ್ಟಿಮಿಸ್ ಲ್ಯೂಪೆಂಟ್ರಿಯಾ ಅಂತ ಬರ್ತೈತೆ ಅಂತ ಹೇಳಿದ್ನಿ. ಸೊಳ್ಳಿದಿಂದ ಬರ್ತೈತೆ ರೋಗ. ಯಾವುದು? ಮಲೇರಿಯಾ ರೋಗ ಸೊಳ್ಳಿಯಿಂದ ಬರ್ತೈತಲ್ಲ. ಮಲೇರಿಯಾ ಸಣ್ಣ ಹುಡುಗರೊಳಗೆ ಬರ್ತೈತೇಳಿ. ಯಾವ ಡ್ರಗ್ ಅಂದ್ರೆ ಆರ್ಟಿಮಿಸ್
ಲ್ಯೂಫೆಂಟ್ರಿ ನಾವು ಎಲ್ಲೂ ಹೇಳತ್ತಾರ ಇವ್ರ ಅಂತ ಇವು ಡ್ರಗ್ಗಳು ಹೊಳಮುಳ್ಳಾರ ನ್ಯೂಸ್ನಾಗ ಬಂದಿರ್ತಾವೆ ಅದ್ರ ಸಲ್ಬಂದು ಹೇಳತ್ತ ಮತ್ತೆ ರಿಪೀಟ್ ಆದ್ರೆ ನೆನಪಿರ್ತೈತಿ ಇನ್ನೊಂದು ಒಬೆಸಿಟಿ ಸಲ್ಬಂದ GLP-2 ಅನ್ನದ GLP ಅದು ಗ್ಲೂಕೋಸ್ ಏನದ ಗ್ಲೂಕೋಕಾನ್ GLP ಗ್ಲೂಕೋಕಾನ್ ಲೈಕ್ ಪೆಪ್ಟೈಡ್ ಅಂತ ಹೇಳಿದ್ಲ ಗ್ಲೂಕೋಕಾನ್ ಲೈಕ್ ಪೆಪ್ಟೈಡ್ ಅಥವಾ GLP-1 ಅಂತ ಹೇಳಿದ್ವಿ ಇದು ಎದ್ರ ಸಲ್ಬಂದ ಹೇಳ್ರಿ ಒಬೆಸಿಟಿ ಬೊಜ್ಜದು ಇರ್ತೈತಲ್ಲ ಅದ್ರ ಸಲ್ಬಂದ ಯಾವ್ದಂದ್ರೆ GLP-1 ಡ್ರಗ್ ಅಂತ ಬರ್ತದೆ ಈಗ ಯಾಕಂದ್ರೆ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಅದು ಜಾಸ್ತಿ ಆಗತ್ತಾವತ್ತಾರ ನೋಡ್ರಿ ನರೇಂದ್ರ ಮೋದಿ ಹೇಳಿದ್ರೆ ನೆನಪೈತಲ್ಲ ವರ್ಷದಾಗ ಇಂತಿಷ್ಟು 10% ಆಯಿಲ್ನ ಕನ್ಸಂಪ್ಷನ್ ಕಡಿಮೆ ಮಾಡ್ರಿ ಅಡುಗೆ ಎಣ್ಣೆ ಅಂತೇಳಿ ಇವೆಲ್ಲ ಎದಕ್ಕೆ ಮಾಡತ್ತಾರ ಅಂದ್ರೆ ಆಯಿಲ್ ತಿಂದ ಜಾಸ್ತಿ ಬೊಜ್ಜು ಬರತೈತಿ ಬೊಜ್ಜದಿಂದನೇ ಹಾರ್ಟ್ ಅಟ್ಯಾಕ್ ಹಾಕಿರಂಗಿಲ್ಲ ಅದನ್ನು ನೆನಪಿಟ್ಕೋರಿ ಮತ್ತು ಅದರಿಂದ ಹೇಳ್ಯಾರತ್ತಲ್ಲ ಬಟ್ ಅದು ಫ್ಯಾಟ್ ಜಾಸ್ತಿ ಆದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗಿರ್ತೈತಿ ಯಾಕಂದ್ರೆ ಫ್ಯಾಟ್ ಜಾಸ್ತಿ ಇತ್ತಂತೇಳಿ ಬಾಡಿ ಒಳಗೆ ಅದು ಅನ್ವಾಂಟೆಡ್ ಕ್ವಾಂಟಿಟಿ ಇದ್ದಂಗೆ ಬ್ಲಡ್ ಸಪ್ಲೈನ ಬ್ಲಾಕ್ ಮಾಡ್ತಿರ್ತದೆ ಅದಕ್ಕೆ ಹಾರ್ಟ್ಗಳ ಬ್ಲಾಕ್ ಆಗಿರ್ತಾವ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ತೈತಲ್ಲ ಅದ್ರ ಸಲ್ಬಂದ ಯಾವ್ದಂದ್ರೆ GLP-1 ಅಂತ ಬರ್ತದೆ GLP ಫುಲ್ ಫಾರ್ಮ್ ಬಂದಾಗ ಗ್ಲೂಕೋಕಾನ್ ಲೈಕ್ ಪೆಪ್ಟೈಡ್ ಓಕೆ ಇದು ಹೇಳ್ರಿ ನೋಡು ಯೂತ್ ಕಾನ್ಫರೆನ್ಸ್ ಹೇಳಿದ್ನಲ್ಲ ಮಿನಿಸ್ಟ್ರಿ ಆಫ್ ಯೂತ್ ಪಾರ್ಲಿಮೆಂಟ್ ಕಾನ್ಫರೆನ್ಸ್ ಅಂತ ನಾವು ಯೂತ್ ಪಾರ್ಲಿಮೆಂಟ್ ಬಂದಾಗ ಎಷ್ಟು ಕೆಟಗಿರಿ ಒಳಗೆ ಭಾಗವಹಿಸ್ತಾರ್ರಿ 3 ಕೆಟಗಿರಿ ಒಳಗೆ ಬಡ ಒಣ್ಣೆದ ಹೆಂಗ ಇನ್ಸ್ಟಿಟ್ಯೂಷನಲ್ ಇವು ಯಾಕೆ ಹಿಂಗೆ ನೆನಪಿಟ್ಕೋರು ಗೊತ್ತಾನೆ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಅಂತ ನಾಳೆ ಕ್ವಶನ್ನಾಗ ಹೆಂಗೆ ಕೇಳಿರ್ತಾರಂದ್ರೆ ಈಗ ಸಂಸ್ಥೆಯಿಂದ ಅಥವಾ ಶಿಕ್ಷಣ ಸಂಸ್ಥೆಯಿಂದ ಹುಡುಗರು ಹೋಗಿರ್ತಾರಲ್ಲ ಇದನ್ನ ಪಬ್ಲಿಕ್ ಪಾರ್ಟಿಸಿಪೇಷನ್ದಾಗ ಹೋಗಿರ್ತಾರೋ ಅಥವಾ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ದಾಗ ಹೋಗಿರ್ತಾರೋ ಅಥವಾ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಆಗಿ ಹೋಗಿರ್ತಾರಂದ್ರೆ ಯಾವುದೋ ಒಂದು ಸಂಸ್ಥೆಯಿಂದ ಅವ್ರು ಎಲ್ಲರ ರಿಕಗ್ನೈಸ್ ಆಗಿ ಹೋಗಿದ್ರೆ ಅಂತೇಳಿ ಓನ್ಲಿ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ದಾಗ ಹೋಗ್ಬೇಕು ಅದರೊಳಗೆ 2 ಥರ ಬರ್ತಾವೆ ಕಿಶೋರ್ ಸಭಾ ಮತ್ತು ತರುಣ್ ಸಭಾ ಕಿಶೋರ್ ಸಭಾದಾಗ ಎಲ್ಲಿಂದ ಎಲ್ಲಿಗ್ರಿ 12ನೇ ಕ್ಲಾಸ್ ತರುಣ್ ಸಭಾ ಬಂದ್ರ ಹೇಳಿದ್ನೆಲ್ಲ PG ಮತ್ತು UG ಈಗ ಹೇಳ್ರಿ ಏಜ್ ಲಿಮಿಟ್ ಪಾರ್ಲಿಮೆಂಟ್ನಾಗ ಇದನ್ನ ಮಾಡ್ಬೇಕಾರ ಯೂತ್ ಪಾರ್ಲಿಮೆಂಟ್ದಾಗ ಯಾವ್ದ್ರಿ ಯಾವ್ದಂದ್ರ 18 to 25 ನಾವೆಲ್ಲರ ಈಗ ಅಕಸ್ಮಾತ್ ಯೂತ್ ಪಾರ್ಲಿಮೆಂಟ್ದಾಗ ಭಾಗವಹಿಸ್ಬೋದು ಅಂದ್ರೆ 18 to 25 ಇದ್ರೆ ಭಾಗವಹಿಸ್ಬೋದು ಬಟ್ ನಾವು ಎಲ್ಲರ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ದಾಗ ಹೋಗ್ತೀವಿ ಅಂದ್ರೆ ತಪ್ಪು ನಾವು ಯಾಕಂದ್ರೆ ಈಗ ಸ್ಟೂಡೆಂಟ್ ಅದೀವಿ ನಾವು ಓದು ಟರ್ಮ್ ತನ ಸ್ಟೂಡೆಂಟ್ ಬಟ್ ಯಾವುದು ಇನ್ಸ್ಟಿಟ್ಯೂಷನ್ ಅಂದ ರಿಕಗ್ನೈಸ್ ಇಲ್ಲ ನಾವು ಹೆಂಗೆ ಹೋಗ್ತೀವಿ ಅಂದ್ರೆ ಈಗ ಅನ್ಎಂಪ್ಲಾಯ್ಮೆಂಟ್ ಇದ್ರೊಳಗೆ ಏನಂತ ಈ ಗ್ರೂಪ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಅಥವಾ ಗ್ರೂಪ್ ಪಾರ್ಟಿಸಿಪೇಷನ್ ಅಂತೀವಲ್ರಿ ಅದ್ರೊಳಗೆ ಹೋಗ್ತೀವಿ ಮತ್ತು ನಾಳೆ ಎಲ್ಲರ ನೀವು ನಿರುದ್ಯೋಗಿ ಯುವಕರು ಇರ್ತಾರೆ ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿರ್ತೈತಿ ಅವ್ರು ಯಾವ ಒಂದು ಇದ್ರೊಳಗೆ ಭಾಗವಹಿಸ್ತಾರಂದ್ರೆ ಗ್ರೂಪ್ ಪಾರ್ಟಿಸಿಪೇಷನ್ದಾಗ ಹೋಗ್ತೈತಿ 3 ಹೇಳಿದ್ನಲ್ಲ ಒಂದೇದು ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಇನ್ನೊಂದು ಗ್ರೂಪ್ ಪಾರ್ಟಿಸಿಪೇಷನ್ ಇನ್ನೊಂದು ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಮತ್ತು ಇವ್ರು ಪಾರ್ಟಿಸಿಪೇಷನ್ ಹೆಂಗೆ ಮಾಡ್ತಾರಂದ್ರೆ ಡೈರೆಕ್ಟ್ ಹೋಗಿ ಯಾರು ಕರ್ನಾಟಕ ಗೌರ್ಮೆಂಟ್ದಿಂದ ನಮಗೆ ಸಿದ್ದರಾಮಯ್ಯ ಗೊತ್ತದಾರು MLA ಗೊತ್ತದಾರ ಅಂತ ಡೈರೆಕ್ಟ್ ಹೋಗಿ ಕರ್ಕೊಳಂಗಿಲ್ಲ ರೀ ಅವ್ರು ಕ್ವಿಜ್ ಕಾಂಪಿಟೇಷನ್ ಇಟ್ಟಿರ್ತಾರೆ ಇಲ್ಲಿ ಹಂಗಾರೆ ಹೋಗ್ಬೋದು 25 ಏಜ್ ಅನ್ನ ಹಂಗಲ್ಲ 25 ಏಜ್ ಇದ್ದವ್ರೊಳಗೆ ಅಂತ ಹೇಳಿ ನಾವು ಎಲ್ಲರೂ ಹೊತ್ತಲ್ಲ ಇಲ್ಲಿಲ್ಲ ಯಾರು 25 ಹೊತ್ತ 18 to 25 ಅಷ್ಟೇ ಏಜ್ ಅಂದ್ರೆ ನೀವು ಹಂಗೆ 25 ಏಜ್ ತನ ಅಷ್ಟ ಇಲ್ಲಿದ್ದವ್ರು 25 ಏಜ್ದವ್ರು ಯಾರಿಲ್ಲ ಮತ್ತೆ ಅದಿರಲ್ಲ ಮತ್ತು 25 ಏಜ್ ಇದ್ದವರು ಹೋಗ್ಬೋದು ಅಂತ ಹೇಳಿ ಹೌದಾ ಅಲ್ಲೇ ಬಂದಿದ್ದು ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಇವ್ರು ಪಾರ್ಟಿಸಿಪೇಷನ್ ಹೆಂಗೆ ಮಾಡ್ತಾರೆ ಅಥವಾ ಗೌರ್ಮೆಂಟ್ ರೆಕಮೆಂಡ್ ಮಾಡ್ತೈತಲ್ಲ ಇಲ್ಲಿ ಏನು ಮಾಡಿರ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ದಾಗ ಆ ಸಂಸ್ಥೆಗಳಿಗೆ ಏನು ಕೊಟ್ಟಿರ್ತಾರೆ ಅಂದ್ರೆ ಕ್ವಿಜ್ ಕಾಂಪಿಟೇಷನ್ ಇಟ್ಟಿರ್ತಾರೆ ರೀ ಅದರ ರಸಪ್ರಶ್ನೆ ಕಾರ್ಯಕ್ರಮಗಳು ಏನಿರ್ತಾವಲ್ಲ ಅಲ್ಲಿ ಯಾರು ಗೆಲ್ತಾರ ಅವ್ರನ್ನ ಕಳಿಸ್ತಾರೆ ಇದು ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಏನೈತಲ್ಲ ಅದು ಡೈರೆಕ್ಟ್ ನೀವು ಮಿನಿಸ್ಟ್ರಿ ಆಫ್ ಯೂತ್ ಪಾರ್ಲಿಮೆಂಟ್ ಅಂತ ಹೊಡೆದ್ರೆ ಅಂತೇಳಿ ಅಲ್ಲೇ ನಿಮಗೆ ಕ್ವಿಜ್ ಅಟೆಂಡ್ ಮಾಡೋದು ಆಪ್ಷನ್ ಇರ್ತದೆ ರಿಜಿಸ್ಟರ್ ಮಾಡಿ ಕ್ವಿಜ್ ಅಟೆಂಡ್ ಮಾಡ್ಬೇಕು ನೀವು ಕ್ವಿಜ್ನಾಗ ಎಲ್ಲರ ಪಾಸ್ ಆದ್ರೆ ಡೈರೆಕ್ಟ್ ಹೋಗ್ಬೋದು ಅದಾದ್ಮೇಲೆ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ದಾಗೂ ಸೇಮ್ ಹಿಂಗೆ ಪಾರ್ಟಿಸಿಪೇಷನ್ ಮಾಡಿ ಹೋಗ್ತಾರೆ ಏಜ್ ಇಷ್ಟ ಮತ್ತು 18ರಿಂದ 25 ನೆಕ್ಸ್ಟ್ ಇದು ಹೇಳ್ರಿ UBC ಅಂತ ಹೇಳಿದ್ನಲ್ಲ UBC ಎದ್ರ ಸಲ ಇದು ಇನ್ನೊಂದು ಹೇಳ್ರಲ್ಲ ತಡ್ರಿ ಯಾವ್ದು ಯೂತ್ ಪಾರ್ಲಿಮೆಂಟ್ ರೆಕಮೆಂಡ್ ಮಾಡಿದ್ದು ಕಮಿಟಿ ಯಾವ್ದು 4th ವಿಪ್ ಕಾನ್ಫರೆನ್ಸ್ ಇದು ಕೇಳಿದ್ರೆ ಅದಕ್ಕೆ ಹೇಳತ್ನ 4th ವಿಪ್ ಕಾನ್ಫರೆನ್ಸ್ ಇವು ವಿಪ್ ಕಾನ್ಫರೆನ್ಸ್ ಆಗಲಿ ಅಥವಾ ಪಾರ್ಟಿಸಿಪೇಷನ್ ಆಗಲಿ ಯಾರು ಮಾಡ್ತಾರೆ ಹೇಳ್ರಿ ಯಾವ್ದು ಮಿನಿಸ್ಟ್ರಿ ಅಂಡರ್ ಬರ್ತಾವೆ ಇವು ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಇವು ವಿಪ್ ಕಾನ್ಫರೆನ್ಸ್ ಹೇಳಿಲ್ಲ ವಿಪ್ ಕನ್ಫ್ಯೂಸ್ ಆಗಬಾರ್ದ ಇವು ರಾಜಕಾರಣಿಗಳು ಕೊಡ್ತಾರೆ ಆ ವಿಪ್ ಬೇರೆ ಇದು ವಿಪ್ ಕಾನ್ಫರೆನ್ಸ್ ಬೇರೆ ಈ ವಿಪ್ ಕಾನ್ಫರೆನ್ಸ್ನಾಗ ಏನು ಮಾಡ್ತಾರೆ ಅಂತ ಹೇಳಿದ್ದು ರೀ ಏನು ಮಾಡ್ತಾರೆ ಈ ವಿಪ್ ಕಾನ್ಫರೆನ್ಸ್ನಾಗ ಹೊತ್ತು ತಲೆ ಮೇಲಿಂದ ಅದು ವಿಪ್ ಕಾನ್ಫರೆನ್ಸ್ನಾಗ ಏನು ಮಾಡ್ತಿರ್ತಾರೆ ಇದು ಎದಕ್ಕೆ 4th ವಿಪ್ ಕಾನ್ಫರೆನ್ಸ್ನಾಗ ಯೂತ್ ಪಾರ್ಲಿಮೆಂಟ್ ತರ್ತಾರೆ ಅಂದ್ರೆ ಅದಕ್ಕಿಂತ ಮುಂಚೆ ಯೂತ್ ಪಾರ್ಲಿಮೆಂಟ್ ಅಂತ ಇದ್ದಿದ್ದಿಲ್ಲ ಈಗ ಯೂತ್ ಪಾರ್ಲಿಮೆಂಟ್ದು ರೀಲ್ಸ್ ಬಂದಿರ್ತಾವಲ್ಲ ಹುಡುಗರು ಮಾತಾಡಿರ್ತಾವಲ್ಲ ಇದು ಎದ್ರ ಸಲ್ಬಂದ ಅದಕ್ಕಿಂತ ಮೊದಲು ಹೆಂಗಿತ್ತಂದ್ರೆ ಓನ್ಲಿ ಪಾರ್ಲಿಮೆಂಟ್ ಅಂತ ಐತಲ್ಲ ನಮ್ಮಲ್ಲಿ ಈಗ ರಾಜ್ಯಸಭೆ ಲೋಕಸಭೆ ಅದಾವೆ ಅಲ್ಲೆಲ್ಲ ಡಿಸ್ಕಷನ್ ಹಾಕಿರ್ತಾವೆ ಅದ್ರ ಬಗ್ಗೆ ಅದರೊಳಗೆ ಸುಧಾರಣೆ ಹೆಂಗೆ ತರಬೇಕು ಟ್ರಾನ್ಸ್ಪರೆನ್ಸಿ ಹೆಂಗೆ ಮೇಂಟೈನ್ ಮಾಡ್ಬೇಕಂತ ವಿಪ್ ಕಾನ್ಫರೆನ್ಸ್ ಅಂತ ಮಾಡ್ತಿದ್ರಿ 1ನೇ ವಿಪ್ ಕಾನ್ಫರೆನ್ಸ್ನಾಗ 2ನೇ ವಿಪ್ ಕಾನ್ಫರೆನ್ಸ್ನಾಗ ಎಂಥವು ಟಾಪಿಕ್ಗಳು ಡಿಸ್ಕಷನ್ ಮಾಡಬೇಕು ಅಪೋಸಿಷನ್ದವ್ರು ಹೆಂಗೆ ಡಿಬೇಟ್ ಮಾಡಬೇಕು ಇದನ್ನು ಕಾರ್ಯಾಂಗ ಅಥವಾ ಏನು ಆಡಳಿತ ಪಕ್ಷ ಇರ್ತದಲ್ಲ ಅವ್ರು ಹೆಂಗೆ ಅದಕ್ಕೆ ಆನ್ಸರ್ ಕೊಡಬೇಕು ಅನ್ನೋದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿದ್ರು 4ನೇ ವಿಪ್ ಕಾನ್ಫರೆನ್ಸ್ಗೆ ಹೋಗಿ ಅವ್ರಿಗೆ ರಿಯಲೈಸ್ ಆಯ್ತು ಇಲ್ಲಿ ಯಂಗ್ಸ್ಟರ್ಗಳಿಗೆ ವೋಟಿಂಗ್ ಹಾಕೋದ್ರಾಗೋದು ಇದನ್ನ ಏನಂತಾರೆ ಇಂಟ್ರೆಸ್ಟ್ ತೋರಿಸವಲ್ರು ಅಥವಾ ರಾಜಕೀಯ ಒಳಗೆ ಪ್ರವೇಶ ಮಾಡುವಲ್ರಲ್ಲ ಅವ್ರಿಗೆ ಆದ್ಯತೆ ಕೊಡ್ಬೇಕಂತ ಏನು ಮಾಡ್ತಾರಂದ್ರೆ 4th ವಿಪ್ ಕಾನ್ಫರೆನ್ಸ್ ರೆಕಮೆಂಡ್ ಮಾಡ್ತೈತಿ ಏನಂತ ಹೇಳಿ ಮಿನಿಸ್ಟ್ರಿ ಆಫ್ ಏನಂತಾರಂದ್ರೆ ಯೂತ್ ಪಾರ್ಲಿಮೆಂಟ್ನ ಕಾನ್ಫರೆನ್ಸ್ನ ಹೆಲ್ಡ್ ಮಾಡ್ಬೇಕಂತ ಹೇಳಿ ನೆನಪಿರ್ತೈತಲ್ಲ 4th ನೆಕ್ಸ್ಟ್ ಇದು ಹೇಳ್ರಿ UBC ಅಥವಾ ಹೊಸದು ಹೇಳಿದ್ನಿ UBC ಏನು ಹೇಳ್ರಿ
ಬಡಗನೆ ಹೇಳ್ಬೇಕು. ಯು ಬಿ ಸಿ ಅಂತ ಬಂದ್ರ ಯೂನಿಫೈಡ್ ಭಾರತ್ ಇ ಚಾರ್ಜ್ ನೆನಪಿರ್ತೈತಲ್ಲ. ಯು ಬಿ ಸಿ ಅಂದ್ರೆ ಯೂನಿಫೈಡ್ ಭಾರತ್ ಇ ಚಾರ್ಜ್ ಎದಕ್ಕೆ ಮಾಡಿರತ್ತ ಗೊತ್ತೈತಲ್ಲ, ನೆನಪಿರ್ತೈತಲ್ಲ. ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರಂದ್ರೆ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ಅದು ನೆನಪಿಟ್ಕೋರಿ. ನಾಳೆ ಎಲ್ಲರ ಮಿನಿಸ್ಟ್ರಿ ಆಫ್ ಇದನ್ನ ನ್ಯಾಷನಲ್ ಹೈವೇ ಆ್ಯಂಡ್ ಅಥಾರಿಟಿ ಅಂತ ಹಾಕಿ ಬಂದಿರಿ. ಮತ್ತು ಈ ರೂರಲ್ ಡೆವಲಪ್ಮೆಂಟ್ ಇಂಥದ್ದು ಹಾಕ್ಬೇಡ್ರಿ. ಏನಂದ್ರೆ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿದವ್ರು ಮಾಡ್ತಾರೆ. ಎದ್ರ ಸಲ್ಮಾನ್ ಮಾಡಿರತ್ತೆ ಗೊತ್ತಾ? ಹೆವಿ ಇಂಡಸ್ಟ್ರಿದವ್ರು. ಯಾಕಂದ್ರೆ ಈಗ ಇ ವಿ ವೆಹಿಕಲ್ಗಳನ್ನ ಮಾಡ್ಬೇಕಾದ್ರೆ ನಮ್ಮಲ್ಲಿ ಯಾವ್ದಾದ್ರು ಹೋಗಿ ಪೂರ್ತಿ ಓವರ್ಸೀನ್ ಇಂಡಸ್ಟ್ರಿ ಯಾವುದಂದ್ರೆ ಹೆವಿ ಇಂಡಸ್ಟ್ರಿ, ದೊಡ್ಡ ದೊಡ್ಡ ವೆಹಿಕಲ್ ಲಾಂಚ್ ಮಾಡೋರು. ಅದ್ರ ಸಲ್ಮಾನ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರಿದವ್ರು ಏನು ಮಾಡ್ತಾರೆ ಅಂದ್ರೆ ಯು ಬಿ ಸಿ ತರ್ತಾರೆ. ಸೇಮ್ ಹೆಂಗೆ ಯು ಪಿ ಐ ಐತೈತಲ್ಲ ಹಂಗೆ ಯು ಬಿ ಸಿ. ಯು ಪಿ ಐ ಫುಲ್ ಫಾರ್ಮ್ ಏನು ಹೇಳ್ರಿ? ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಸೇಮ್ ಯು ಬಿ ಸಿ ಬಂದಾಗ ಯೂನಿಫೈಡ್ ಭಾರತ್ ಇ ಚಾರ್ಜ್ ಅಂತ ಬರ್ತದೆ. ಈಗ ಹೇಳ್ರಿ, ಯು ಪಿ ಐ ಇತ್ತೀಚೆಗೆ ಅಳವಡಿಸಿಕೊಂಡಿದ್ದ ದೇಶ ಯಾವ್ದು? ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ಪ್ರೆಸೆಂಟ್ ಎಷ್ಟು ಕಂಟ್ರಿಗಳದಾವ ಯು ಪಿ ಐ ಅಳವಡಿಸಿಕೊಂಡಿದ್ದ? 9 ಕಂಟ್ರಿಗಳು. ನೆನಪದವಲ್ಲ? ಹೇಳ್ತೀರಾ ಬೇಡಲ್ಲ? ಹೇಳ್ತೀರಿ? ಹೇಳ್ರಿ ಬಡ ಬಡ. ಈ ಕಡೆ ನಾಲ್ಕು, ಈ ಕಡೆ ನಾಲ್ಕು, ಇಲ್ಲಿ ಒಂದಕ್ಕತ್ತು, ಈ ಕಡೆ ನಾಲ್ಕು ಹೇಳ್ರಿ ಬಡ ಬಡ. ಇಂಡಿಯಾದ ಮೇಲೆ ನೇಪಾಳ, ಭೂತಾನ 2, ಅದಾದ್ಮೇಲೆ ಶ್ರೀಲಂಕಾ, ಸಿಂಗಾಪುರ್ 4 ಅದು. ಈ ಸೈಡ್ ಬಂದಾಗ 4 ಅದು. ಈ ಸೈಡ್ 4 ಹೇಳ್ಬೇಕು. ಈಗ ಮಾಲ್ಡೀವ್ಸಿಂದ ಸ್ಟಾರ್ಟ್ ಮಾಡ್ರಿ. ಮಾಲ್ಡೀವ್ಸ್ ಮಾಲ್ಡೀವ್ಸು ಮಾರಿಷಿಯಸ್, ಸಾರಿ ಮಾರಿಷಿಯಸ್ದಿಂದ ಸ್ಟಾರ್ಟ್ ಮಾಡ್ರಿ. ಮಾರಿಷಿಯಸ್ ಆದ್ಮೇಲೆ ಯು ಎ ಇ ಮತ್ತು ಕತಾರ್, ಅದಾದ್ಮೇಲೆ ಮ್ಯಾಲೆ ಫ್ರಾನ್ಸ್. ನೆಕ್ಸ್ಟ್ ಟ್ರಿನಿಡಾಡೋ ಮತ್ತು ಟೊಬ್ಯಾಗೋ. ಯಾಕೆ ಕೇಳ್ಬೋದು ಅಂದ್ರೆ ಯು ಎ ಇ ಇತ್ತೀಚೆಗೆ ನ್ಯೂಸ್ನಾಗ ಐತೆ ನೋಡ್ರಿ. ಯು ಎ ಇ ಜೋಡ ಒಪ್ಪಂದ ಮಾಡ್ಕೊಂಡ್ವಿ ನಾವು. ಯು ಎ ಇದಾಗ ರೀಸೆಂಟಾಗಿ ಯು ಎ ಇ ಜೋಡ ಒಪ್ಪಂದ ಮಾಡ್ಕೊಂಡ್ವಲ್ಲ. ರೀಸೆಂಟಾಗಿ ಒಪ್ಪೆಕದಿಂದ ಹೊರಗೆ ಬಂದಿದ್ದ ಕಂಟ್ರಿ ಏನಾತ್ರಿ? ಏನಿಲ್ಲ. ಯು ಎ ಇ ಇತ್ತೀಚೆಗೆ ಒಪೆಕ್ದಿಂದ ಹೊರಗೆ ಬಂದಿದ್ದ ಕಂಟ್ರಿ ಯಾವುದು? ಯು ಎ ಇ. ನೆನಪಿಟ್ಕೋರಿ. ಯು ಎ ಇ ಇತ್ತೀಚೆಗೆ ಒಂದು ಹೊಸ ಬಂದರ್ಸದು ಇದನ್ನ ಮಾಡತ್ತಾರ ನೋಡ್ರಿ. ನ್ಯೂಸ್ನಾಗ ಐತಿ. ಯಾವ್ದು ಹೇಳ್ರಿ? ಯಾವ್ದದ? ಯಾವ್ದಲ್ಲೋ ಅದು ಒಮನ್ದಿಂದ ಪೈಪ್ಲೈನ್ ಹೇಳಲ್ಲ. ಯು ಎ ಇದ ಒಂದು ಇದು ಹಾರ್ಮೂಜ್ ಸ್ಟ್ರೇಟ್ನ ಇದನ್ನ ಮಾಡ್ಬೇಕಾದ ಒಂದು ಬಂದರ್ ಐತೆ. ಅದು ನೆನಪು ಬರವಲ್ದ. ಬಂದರ್ ಕೇಳ ಯಾವ್ದು? ಯಾವ್ದೇ ವಜೀನಾರ್ ಅದ ಅಲ್ಲ ನೋಡಿ ಹೇಳ್ತೀನಿ ಬಿಡ್ರಿ. ಯಾವುದೋ ಒಂದು ಬಂದರ್ ಐತಿ. ನ್ಯೂಸ್ನಾಗ ಬಂದ. ಅದು ಎದಕ್ಕೆ ಅಂತ ಹೇಳ್ತಾನೆ. ಯಾಕಂದ್ರೆ ರೀಸೆಂಟ್ ಪುರೈಜಾ. ಅದ ಏನದ ಕರೆಕ್ಟ್ ಹೆಸರು? ಪುಜೈರಾ. ಪುಜೈರಾ ಬಂದರ ಕರೆಕ್ಟ್. ಇದು ಬಂದರ ಯಾಕತ್ ಹೇಳ್ತ ನೋಡ್ರಿ. ಕೇಳ್ಬೋದು. ಎದಕ್ಕೆ ಕೇಳ್ತಾರ ಅಂದ್ರೆ ಕ್ವಶನ್ ಮೊನ್ನೆ ಹಂಗೆ ಇರಾನ್ದಾಗ ಒಂದು ಡೆಸರ್ಟ್ ಕೇಳಿದ್ರೆ ನೆನಪೈತಲ್ಲ. ಇರಾನ್ ಇಸ್ರೇಲಕ್ಕ ಇದನ್ನ ಏನತ್ತಾರ ಯುದ್ಧದಾಗ ಅದಾವನಂತೆ. ಇರಾನ್ದಾಗ ಇದು ಲಟ್ ಡೆಸರ್ಟ್ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದ್ರು ನೋಡಿ ಮೊನ್ನೆ ಕ್ವಶನ್ಯಾಗ. ಅದು ಒಂದು ಗೊತ್ತಿದ್ರೆ ಹಾಕ್ಬೋದು. ಈಗ ಯು ಎ ಇ ನ್ಯೂಸ್ನಾಗ ಐತೆ. ಯಾಕಂದ್ರೆ ಒಪೆಕ್ದಿಂದ ಹೊರಗೆ ಬಂದೈತಿ ಒಂದು ಯು ಎ ಇ. ಆಮೇಲೆ ನಾಳೆ ಏನು ಕೇಳ್ಬೋದ್ರೆ ಯು ಪಿ ಐ ಅಳವಡಿಸಿಕೊಂಡಿದ್ದು ಯು ಎ ಇ ಐತೋ ಇಲ್ಲೋ ಅಂತಂದ್ರೆ ಯು ಎ ಇ ಯು ಪಿ ಐ ಅಳವಡಿಸಿಕೊಂಡೈತಿ. ಈಗ ಯಾಕದ ಯಾವುದೊಂದು ಅಪ್ಪಿ ಅದ ಬಂದರ ಪುಜೈರಾ. ಪುಜೈರಾ ಬಂದರ ಎದಕ್ಕೆ ನ್ಯೂಸ್ನಾಗ ಐತಂದ್ರೆ ನಮ್ಮಲ್ಲಿ ಹಾರ್ಮೂಜ್ ಸ್ಟ್ರೇಟ್ ಅಂತ ಬರ್ತದೆ. ಯಾವ 2 ಜಲಗಡಿಗಳ ಇದನ್ನ ಕೂಡಿಸ್ತೈತ್ರಿ ಜಲಮೂಲಗಳನ್ನ? ಯಾವ್ದ? ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ಗಳು ಕೂಡಿಸ್ತದೆ. ಈಗ ಎಲ್ಲರ ಇನ್ ಕೇಸ್ ಇರಾನ್ ಏನು ಮಾಡ್ತೈತೆ ಅಂದ್ರೆ ಇಂಡಿಯಾಕ್ಕೂ ಅದನ್ನ ಎಲ್ಲರ ಬಂದರ ಬಂದ್ ಮಾಡ್ತೇಳಿ. ಯು ಎ ಇ ಒಪೆಕ್ದಿಂದ ಹೊರಗೆ ಬಂದಿದ್ದು. ಯಾಕಂದ್ರೆ ಒಪೆಕ್ನಾಗ ಯಾವ ಇರ್ತಾವಂದ್ರೆ ಪೆಟ್ರೋಲಿಯಂನ ಉತ್ಪನ್ನ ಮಾಡೋ ರಾಷ್ಟ್ರಗಳದಾವ್ರಿ. ಅದ್ರ ಕಡೆ ಪೆಟ್ರೋಲಿಯಂ ರಿಸರ್ವ್ ಜಾಸ್ತಿ ಐತಿ. ಆ ಕಂಟ್ರಿದಿಂದ ಹೊರಗೆ ಬಂದ್ಮೇಲೆ ಇವ್ರು ಪೆಟ್ರೋಲಿಯಂ ಇಟ್ಕೊಂಡು ಏನು ಮಾಡೋರ್ದವ್ರು ಮಾರಬೇಕಲ್ಲ ಬೇರೆ ಕಂಟ್ರಿ ಜೋಡ. ಅದು ಮಾರ್ಬೇಕಾರೆ ಈಗ ಹಾರ್ಮೂಜ್ ಸ್ಟ್ರೇಟ್ನಾಗ ಇರಾನ್ದವ್ರು ಅಲೋವ್ ಮಾಡಲಿಲ್ಲ ಅಂತೇಳಿ. ಇರಾನ್ ಐತಿ. ಎದ್ರೋಗ ಐತೆ ಇಲ್ಲೋ ಇರಾನ್ ಒಪೆಕ್ದಾಗ? ಇರಾನ್ ಒಪೆಕ್ನಾಗ ಐತಿ. ಇರಾನ್ ಕಂಟ್ರಿದವ್ರು ಏನು ಮಾಡ್ತಾರೋ ಮಗ ಒಪೆಕ್ದಿಂದ ಹೊರಗೆ ಹೋಗ್ಯಾರ ತಡಿ ಇವ್ರಿಗೆ ಎಲ್ಲಿ ಕೊಡಾಕ್ ಬಿಡೋದು ಅಂತ ಇರಾನ್ ಎಲ್ಲರ ಹಾರ್ಮೂಜ್ ಸ್ಟ್ರೇಟ್ ಬಂದ್ ಮಾಡ್ರೆ. ಅದಕ್ಕೆ ಏನಂದ್ರೆ ಪುಜೈರಾ ಬಂದರಲ್ಲ, ಪುಜೈರಾ ಬಂದರ ಅಂತ ಏನೈತಲ್ಲ ಹೊಸ ಬಂದರನ್ನು ಡೆವಲಪ್ ಮಾಡ್ಕೊಳತ್ತಾರ. ಅವು ಬಂದರ ಐತೆ ಅವರಲ್ಲಿ. ಅದನ್ನು ಡೆವಲಪ್ ಮಾಡ್ರೆ ಯಾವ್ದು ಹಾರ್ಮೂಜ್ ಸ್ಟ್ರೇಟ್ ಬರ್ತೈತಲ್ರಿ ಅದನ್ನು ಬ್ಲಾಕ್ ಮಾಡಲಿ ಏನೇ ಮಾಡಲಿ ಇವ್ರು ಏನಂದ್ರೆ ಅರಬ್ ಕಂಟ್ರೀಸ್ ಏನದಲ್ಲ ಕೆಳಗೆ ಅವೆಲ್ಲ ಕಂಟ್ರಿಗೆ ಆಯಿಲ್ ಸಪ್ಲೈ ಮಾಡ್ಬೋದು. ನೆನಪಿಟ್ಕೋರಿ. ಎಲ್ಲಿ ಬರ್ತೈತದ? ಯು ಎ ಇ. ನೆನಪಿರ್ತೈತಲ್ಲ. ಒಪೆಕ್ದಾಗ ಪ್ರೆಸೆಂಟ್ ಎಷ್ಟು ಕಂಟ್ರಿ ಅದಾವೆ? 11 ನೆನಪಿರೋ. ಒಪೆಕ್ ಯಾವ ಇಯರ್ದಾಗ ಆಕತಿ? 1960 ಹೆಡ್ ಕೊಟ್ರ. ಪ್ರೆಸೆಂಟ್ ಆಸ್ಟ್ರಿಯಾದ ವಿಯನ್ನ. ವೆರಿ ಗುಡ್. ಇದು ಹೇಳ್ರಿ. ಇದು ರೀಸೆಂಟಾಗಿ ಭಾರತ ಮತ್ತು ಡಚ್ ಒಪ್ಪಂದ ಇತ್ತೀಚೆಗೆ ಭಾರತ ಮತ್ತು ಡಚ್ ಒಪ್ಪಂದ ತಕ್ಕತ್ರಿ ರೀಸೆಂಟಾಗಿ. ಇದು ಏನು ಮಾಡ್ಯಾರ ಅಂದ್ರೆ ಅವಶೇಷಗಳನ್ನು ಪುನರ್ ಇದನ್ನು ಮಾಡ್ಯಾರ. ಏನು ಕೇಳ್ಬೋದಂದ್ರೆ ರೀಸೆಂಟಾಗಿ ಯಾವ ಕಂಟ್ರಿದಿಂದ ನಮ್ಮ ಹಳಿ ಕಾಲದ ಅವಶೇಷಗಳತ್ ಕರಿತೀವಲ್ಲ, ಯಾವ ಶಾಸನಗಳಿರಲಿ ಅಥವಾ ಲಿಪಿಗಳಿರಲಿ ಅಂಥವನ್ನೆಲ್ಲ ರಫ್ತು ಮಾಡ್ಕೋ ಒಪ್ಪಂದ ರೀಸೆಂಟಾಗಿ ಭಾಳ ಸರಿ ಮಾಡ್ಯಾರ. ಆಸ್ಟ್ರೇಲಿಯಾದಿಂದ ಮಾಡ್ಯಾರ, ಬೇರೆ ಕಡೆಯಿಂದ ಮಾಡ್ಯಾರ. ಇತ್ತೀಚೆಗೆ ಡಚ್ ಕಂಟ್ರಿ ಅಂದರೆ ಯಾವ್ದು ಹೇಳ್ರಿ ಮೊದಲು? ನೆದರ್ಲ್ಯಾಂಡ್. ಇದು ನೆನಪಿಟ್ಕೋರಿ. ನಾಳೆ ಎಲ್ಲರ ಡಚ್ ಒಪ್ಪಂದ ಅಂತ ಬಂದಾಗ ಓನ್ಲಿ ನೆದರ್ಲ್ಯಾಂಡ್ ಕಂಟ್ರಿ ಅಂದಾಗಿರಿ. ಯಾಕಂದ್ರೆ ಡಚ್ದಾಗ ಏನಂದ್ರೆ ಡಚ್ ಅನ್ನೋದ ಒಂದು ಭಾಷೆ. ಆ ಭಾಷೆನ ಹೈಯೆಸ್ಟ್ ನೆದರ್ಲ್ಯಾಂಡ್ನಾಗ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತಾರೆ. ಬೇರೆ ಕಡೆನೂ ಡಚ್ ಇದೆ. ಇವಕ್ಕೆ ಯಾಕೆ ಡಚ್ ಕಂಟ್ರಿ ಅಂತಾರೆ ಅಂದ್ರೆ ನಾರ್ಡಿಕ್ ಕಂಟ್ರಿಗಳು ಏನು ಬರ್ತಾವಲ್ಲ ಆ ಡಚ್ ಕಂಟ್ರಿಗಳ ಜೋಡ ಒಪ್ಪಂದ ಅಂದ್ರೆ ಇವೆಲ್ಲ ಕಂಟ್ರಿಗಳ ಜೋಡನೆ ಒಪ್ಪಂದ ಮಾಡ್ಕೊಂಡಾಗ. ಬಟ್ ರೀಸೆಂಟಾಗಿ ಪ್ರಧಾನಮಂತ್ರಿ ಯು ಎ ಇ ಆದಮೇಲೆ ಎಲ್ಲಿ ಹೋಗ್ಯಾರ ಅಂದ್ರೆ ನೆದರ್ಲ್ಯಾಂಡಿಗೆ. ಈಗ ರೀಸೆಂಟಾಗಿ ಪುರಾತನ ಅವಶೇಷಗಳನ್ನು ರಫ್ತು ಮಾಡ್ಕೋಬೇಕು ಅಥವಾ ಇದನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕಂತ ಯಾವ ಕಂಟ್ರಿ ಜೋಡ ಸಹಾಯ ಮಾಡ್ಕೊಂಡ್ವಿ ಅಂದ್ರೆ ನೆದರ್ಲ್ಯಾಂಡ್. ನೆನಪಿಟ್ಕೋರಿ. ನೆದರ್ಲ್ಯಾಂಡ್ ಬರ್ತದೆ ನೋಡೋದು. ಇದು ಹೇಳ್ರಿ. ಇದು ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಅಂತ ಬರ್ತಾವೆ. ಇದು ಹೇಳ್ರಿ ಬಜೆಟ್ನಾಗ ಬರ್ತದೆ. ಎಕನಾಮಿಕ್ ಸರ್ವೇದ GCC ಅಂತ ಬರ್ತದೆ. GCC ನೀತಿ ಎಲ್ಲಿಂದ ಎಲ್ಲಿಗೆ ತರತ್ತಾರ. ಇದ್ರ ಮೇಲೆ ಕ್ವಶನ್ ಕೇಳ್ಯಾರ. ಇದು ಕಂಪಲ್ಸರಿ ಕ್ವಶನ್ ಆಕತ್ ಹೇಳ್ರಿ. GCC ಹೇಳಿದ್ದಿಲ್ಲ
ಇದನ್ನ ಹೇಳಿದ್ವಿ ನೆನಪೈತಿ. ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಆಗಿತ್ತು. ಎಲ್ಲಿ ಆಗಿತ್ತು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಈ ಸರಿ? ಎಲ್ಲಿ ಮಾಡಿದ್ರಿ? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಸಮ್ಮಿಟ್ ಬರ್ತೈತಲ್ಲ, ಎಲ್ಲಿ ಮಾಡಿದ್ರು? ಡೆಲ್ಲಿದಾಗ ಮಾಡ್ರ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಹಾಂ, ಡೆಲ್ಲಿದಾಗ ಮಾಡಿದ್ರಿ ಕಾನ್ಫರೆನ್ಸ್. ಕರೆಕ್ಟಾಗಿ 8ನೇದಲ್ಲ ಎಡಿಷನ್, 8ನೇ ಎಡಿಷನ್ನ ಡೆಲ್ಲಿದಾಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಮಾಡ್ರಿ. ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸಸ್ ಇನಿಷಿಯೇಟಿವ್ ತಂದವ್ರು ಯಾರ್ರಿ? ಇಂಡಿಯಾ ಪ್ಲಸ್ ಇಂಡಿಯಾ ಫ್ರಾನ್ಸ್. ನೆನಪೈತಲ್ಲ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತ ಕರಿತೀವಲ್ಲ, ಯಾವ ಇಯರ್ದಾಗ? 2015ರಾಗ. ಯಾವ ಕಾಪ್ ಒಳಗೆ? COP 21. ಆ ಟೈಮ್ನಾಗ ಹೇಳ್ತಾರೆ ಗೊತ್ತೈತೇನ, ಇಂಡಿಯಾನ ಹೆಂಗೆ ಮಾಡ್ಬೇಕಂದ್ರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಮಾಡ್ತಂದಿರಿ. ಎದ್ರ ಸಲ ಬಂದ್ರೆ ಸೋಲಾರ್ ಕೆಪಾಬಿಲಿಟಿ ಸೆಂಟರ್. ನೆನಪೈತಿ? ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ಮಾಡ್ತಾರ. ಅಥವಾ ಸೋಲಾರ್ ಹಬ್ ಯಾವ್ದಂದ್ರೆ ಇಂಡಿಯಾ ಆಗ್ಬೇಕಂತ ಹೇಳಿದ್ರಲ್ಲ. ಹೆಂಗೆ ಸಿಲಿಕಾನ್ ವ್ಯಾಲಿ ಅಂದ್ರೆ ಇಲ್ಲಿ ಬೆಂಗಳೂರು ಬರ್ತೈತಿ, ಜಗತ್ನಾಗ ಸಿಲಿಕಾನ್ ವ್ಯಾಲಿ ಅಂತ ಬಂದ್ರೆ ಯಾವ್ದು? ಕ್ಯಾಲಿಫೋರ್ನಿಯಾ ಬರ್ತೈತಲ್ಲ. ಸೇಮ್ ಹಂಗೆ ಇಂಡಿಯಾನ ಏನು ಮಾಡಿದ್ರೆ ಸೋಲಾರ್ ಹಬ್ ಮಾಡ್ತಂದಿದ್ರಲ್ಲ, ಹಂಗೆ ಕರ್ನಾಟಕದವರ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಅಂತ ಮಾಡ್ಯಾರ. ಈ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಎದಕ್ಕೆ ಮಾಡ್ಯಾರ ಅಥವಾ ಯಾವ ನೀತಿ ಯಾವಾಗಿಂದ ಹೇಳ್ರಿ? ಇಯರ್ ಎಲ್ಲಿಂದ ಎಲ್ಲಿಗೆ ಬರ್ತದೆ ಗ್ಲೋಬಲ್ ಕೆಪಾಸಿಟಿ? ಅದ್ರ ಮೇಲೆ ಕ್ವಶನ್ ಹಿಂಗೆ ಕೇಳ್ಯಾರ ಅವ್ರು. ಯಾಕಂದ್ರೆ ನೀವು ನಾಳೆ ಕರ್ನಾಟಕ ಎಕನಾಮಿಕ್ ಸರ್ವೆ ಓದಿರತ್ತೇಳಿ ಒಂದೇ ಪರಿವಿಡಿದಾಗ ಹಾಕ್ಯಾರ ಅದನ್ನು, ಗ್ಲೋಬಲ್ ಕೆಪಾಸಿಟಿ ಸೆಂಟರ್ದ ನೀತಿ ಯಾವಾಗ ಬಂದೈತೆ ಅದನ್ನ ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡ್ಯಾರ ಕ್ವಶನ್ದಾಗ. ಎಕನಾಮಿಕ್ ಸರ್ವೆ ನೋಡ್ರಿ, ಅಲ್ಲಿ PDF ನೋಡ್ರಿ. ಅದು ಎಕನಾಮಿಕ್ ಸರ್ವೆ ಇಂಪಾರ್ಟೆಂಟ್. ಯಾಕಂದ್ರೆ ಈ ವರ್ಷ ಮುಗಿತಾನೆ ಎಕನಾಮಿಕ್ ಸರ್ವೆ ಅದೇ ಇರ್ತೈತೆ. ಅದ್ರೊಳಗೆ ಎಷ್ಟು ಹಳ್ಳಿಗಳು ಕೊಟ್ಟಿರ್ತಾರೆ, ಏನು ಡಾಟಾ ಕೊಟ್ಟಿರ್ತಾರೆ, ಅವ ಎಕ್ಯುರೇಟ್ ಇರ್ತಾವೆ. ಆ ಎಕನಾಮಿಕ್ ಸರ್ವೆದಾಗ ಒಂದೇ ಪೇಜ್ ತೆಗೆದು ಬ್ಯಾಡ, ತಳಗೂ ಹೋಗೋದು ಬೇಡ, ಬರೀ ಪರಿವಿಡಿ ಅಂದಾಗ ಓದಾತಿರ್ತೇಳಿ ಅಲ್ಲೇ ಕೊಟ್ಟಾರ ಒಂದೇ ಲೈನ್ಯಾಗ. ಜಾಗತಿಕ ಕೇಂದ್ರಗಳು ಅಂತ ಏನಂತಾರ ಕನ್ನಡದಾಗ? ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಥವಾ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಅಂತ ಕೇಳ್ತಾರಲ್ರಿ. ಅದು ಏನು 4 ಲೈನ್ ಐತಿಲ್ಲ ಅದನ್ನ ಕಾಪಿ ಪೇಸ್ಟ್ ಮಾಡಿ ಮನಿ ಎಕ್ಸಾಮ್ನಾಗ ಹಾಕ್ಯಾರ. ಅದ್ರ ಸಲ್ಬಂದ ಅದು ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಈಗ ಹೇಳ್ರಿ, GCC ಯಾವ ಇಯರ್ದಾಗ ಬರ್ತೈತಾರೆ? 2024ರಿಂದ 29. ಪೂರ್ತಿ ಹೇಳ್ತಾನೆ, ಅದ್ರ ನೆನಪಿಟ್ಕೋರಿ. ಜಾಗತಿಕ ಸಾಮರ್ಥ್ಯ ಕೇಂದ್ರ ಇವ್ನು ಎದಕ್ಕೆ ಮಾಡತ್ತಾರಪ್ಪ? ಕರ್ನಾಟಕದಾಗ ಜಾಗತಿಕ ಸಾಮರ್ಥ್ಯ ಅಂದ್ರೆ ನಮ್ಮ ಕರ್ನಾಟಕದಾಗ ಏನೋ ಟೆಕ್ನಾಲಜಿ ಐತಿ, ಅದನ್ನ ಜಾಗತಿಕ ಸಾಮರ್ಥ್ಯ. ಅಮೆರಿಕಾದವ್ರು ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಡು ಹಿಡಿತಾರ್ರಿ, ಅಥವಾ ಯಾವುದೋ ಒಂದು ಏನರ ಟೆಕ್ನಾಲಜಿ ಕಂಡು ಹಿಡಿದಿರ್ತಾರೆ. ಆ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೋ ಸೆಂಟರ್ ನಮ್ಮಲ್ಲಿ ಇರ್ಲಿಕ್ಕಾದ ಟೆಕ್ನಾಲಜಿ ನಮ್ಮಲ್ಲಿ ಯೂಸ್ ಇರಂಗಿಲ್ಲಲ್ಲ, ಅದಕ್ಕೆ ಹೇಳ್ತಾರ ಜಾಗತಿಕ ಸಾಮರ್ಥ್ಯ ಕೇಂದ್ರ. ಎದಕ್ಕಂದ್ರೆ ಜಾಗತಿಕವಾಗಿ ಏನು ಅನ್ವೇಷಣೆ ಆಗಿದ್ರು ಅದ್ರ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕಾದ್ನ ಅಡಾಪ್ಟ್ ಮಾಡ್ಕೋದು, ಅದಕ್ಕೆ ಜಾಗತಿಕ ಸಾಮರ್ಥ್ಯ ಕೇಂದ್ರ ಅಂತ. ಆ ನೀತಿ ಎಲ್ಲಿಂದ ಎಲ್ಲಿಗೆ ಬರ್ತೈತೆ ಅಂದ್ರೆ 2024ರಿಂದ 29 ತನ. ಇದನ್ನ ತರೋದು ಏನು ಉದ್ದೇಶ ಐತಿ? ಎಷ್ಟು ಕೇಂದ್ರಗಳನ್ನ ಮಾಡ್ಬೇಕಂದ್ರೆ 500 ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಬೇಕಂದ್ರೆ. ಇದ್ರದ್ದು ಇನ್ನೊಂದು ಯಾವ ಹೇಳಿಕೆ ಒಳಗೆ ಹಿಂಗೆ ಕೊಟ್ಟಿದ್ದು, 500 ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾರೆ. ಎಷ್ಟು ಉದ್ಯೋಗ ಕಲ್ಪಿಸ್ತಾರತ್ತು ಕೇಳಿದ್ರು. 3.5 ಲ್ಯಾಕ್ ಉದ್ಯೋಗಗಳನ್ನ ಕಲ್ಪಿಸ್ಬೇಕು. ಯಾವ ಇಯರ್ ತನ? $50 ಇದನ್ನ ಮಾಡ್ಬೇಕಂದ್ರೆ $50 ಬಿಲಿಯನ್ ಹೇಳ್ರಿ. ಇದನ್ನ ಪೂರ್ತಿ ಹೇಳಿಲ್ಲ ಬಿಡ್, ನಾನು ಹೇಳ್ತೀನಿ. $50 ಬಿಲಿಯನ್ 2000. ಅದು ನೀತಿ ಎಲ್ಲಿಗೆ ಎಂಡ್ ಆಕತಿ? 29. ಅದೇ 2029ರೊಳಗಾಗಿ 50 ಬಿಲಿಯನ್ ಅಥವಾ ಶತಕೋಟಿ ಡಾಲರ್ನ ಇಕನಾಮಿ ಮಾಡ್ಬೇಕು. ಯಾವುದಂದ್ರೆ ಕರ್ನಾಟಕ. ಗೊತ್ತಾತಲ್ಲ ಜಾಗತಿಕ ಇದು ಹೇಳಿ, ಇದರೊಳಗೆ ಐತ್ರಿ ಎಕನಾಮಿಕ್ ಸರ್ವೆದಾಗ. ಒಮ್ಮೆ ಓದ್ರಿ ಹೋಗಿ ಕೂಡಲೇ ಹೇಳ್ರಿ ಪಟ ಒನ್ನೆ ಹಿಡ್ದ. ಜಾಗತಿಕ ಸಾಮರ್ಥ್ಯ ಕೇಂದ್ರ ಬಂದ್ರೆ ನೀತಿ ಎಲ್ಲಿಂದ ಎಲ್ಲಿಗೆ? 24ರಿಂದ 29 ಐತಿ. 24ರಿಂದ 29 ಉದ್ದೇಶ ಗೊತ್ತಾತಲ್ಲ ಜಾಗತಿಕ ಕೆಪಾಸಿಟಿ ಸೆಂಟರ್ದವ್ರು. ಏನು ಇದು ನೀವು ಉದ್ದೇಶ ಅಥವಾ ಇದ್ರದ್ದು ಪೂರ್ತಿ ಕಾನ್ಸೆಪ್ಟ್ ಗೊತ್ತಿತ್ತಂತೇಳಿ ನಾವು ಕ್ವಶನ್ ಎಟ್ಟ ಕನ್ಫ್ಯೂಸ್ ಮಾಡಲಿ, ಇದ್ರ ಮೇಲೆ ಕೇಳ್ಬೇಕು. ಯಾಕಂದ್ರೆ ಇದನ್ನ ಕೇಂದ್ರ ಮಾಡಿವಿ ಅಂದ್ರೆ ಅದ್ರೊಳಗೆ ಏನು ಮಾಡಬೇಕು? ಹೊಸ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಬೇಕು. ಅಂಥವು ಎಷ್ಟು ಕೇಂದ್ರಗಳು ಮಾಡ್ತಾರಂದ್ರೆ 500 ಕೇಂದ್ರಗಳನ್ನು ಮಾಡ್ತಾರೆ. ಆ 500 ಕೇಂದ್ರಗಳನ್ನ ಮಾಡಿ ಅದ್ರೊಳಗಿಂದ ಉದ್ಯೋಗ ಕಲ್ಪಿಸ್ಬೇಕು. ಬೇಡ, ಈಗ ನಾ ಹೇಳಿನಲ್ಲ 41ನೇ ಆರ್ಟಿಕಲ್ ಪ್ರಕಾರ ಉದ್ಯೋಗ ಕಲ್ಪಿಸ್ಬೇಕು ಅವಕಾಶಗಳು ಅಂತೇಳಿ. ಅದ ಉದ್ಯೋಗ ಕಲ್ಪಿಸ್ಬೇಕು. ಎಷ್ಟು ಜನಕ್ಕೆ ಉದ್ಯೋಗ ಅಂದ್ರೆ 3.5 ಲ್ಯಾಕ್ ಜನಕ್ಕೆ ಉದ್ಯೋಗಗಳನ್ನ ಕಲ್ಪಿಸ್ಬೇಕು. ಯಾವ ಇಯರ್ ನಾವು $50 ಮಾಡ್ತಂದಾರಂದ್ರ ಯಾವ್ದ? 2029. ಅದು ಎಂಡ್ ಯಾವಾಗ ಆಕತ್ಲ ಅಲ್ಲಿ ತನ. ಇನ್ನೊಂದು ಕೇಳಿದ್ರು ನೋಡ್ರಿ, ಇದನ್ನ ಏನ ಡ್ರಿಂಕ್ ಫ್ರಮ್ ಟ್ಯಾಪ್ ಅಂತ ಕೇಳಿದ್ರಿ. ಎಲ್ಲಿದೆ ಹೇಳದ? ನಿಮ್ಮೂರಲ್ಲ ಡ್ರಿಂಕ್ ಫ್ರಮ್ ಟ್ಯಾಪ್. ಕರ್ನಾಟಕದಾಗ ಡ್ರಿಂಕ್ ಫ್ರಮ್ ಟ್ಯಾಪ್ ಅಂತ ತರ್ತಾರ್ರಿ. ಇದು ಕರ್ನಾಟಕ ಫಸ್ಟ್ ಮೀಟರ್ಡ್ ಡ್ರಿಂಕ್ ಫ್ರಮ್ ಟ್ಯಾಪ್ ಪ್ರಾಜೆಕ್ಟ್ ತರ್ತಾರೆ. ಯಾವ ರಿವರ್ ನೀರಿಂದ ಅಂತ ಕೇಳಿದ್ರಿ. ಇದನ್ನು ಕ್ವಶನ್. ಈ ಕ್ವಶನ್ ಏನು ಕನ್ಫ್ಯೂಸ್ ಆಗ್ಬೇಡ್ರಿ, ಹೇಳ್ತಾನೆ ಕೇಳ್ರಿ. ಇಂಡಿಯಾದಾಗ ನಮ್ಮಲ್ಲಿ ಏನು ತರ್ತಾರೆ ಅಂದ್ರೆ ಜಲ್ ಜೀವನ್ ಮಿಷನ್ ಅಂತ ಬಂದೈತಿ. ಕರೆಕ್ಟಾ? ಯಾವ ಇಯರ್ದಾಗ ಬರ್ತೈತಿ? 2019 ಬರ್ತದೆ. ಅದಕ್ಕಿಂತ ಮೊದಲು ಹೆಂಗೆ ಮಾಡ್ತಿದ್ದಾರೆ ಅಂದ್ರೆ ಜನ ಏನು ಮಾಡ್ತೀರ, ಬೋರ ಅಥವಾ ಏನು ಕೊಡ ತೊಗೊಂಡು ಹೋಗ್ತಿದ್ರು. ನೆನಪೈತಲ್ಲ ಅವು ಹಳಿವು ಪಿಕ್ಚರ್ದಾಗ ಇದ್ದು ನೋಡ್ರಿ. ಕೊಡ ಸಲ್ಮನ್ ಜಗಳ ತೆಗಿದು ಅಥವಾ ಬೋರ್ ಮುಂದದು ಹೊಡೆಯೋದು ಜಗಳ ಮಾಡ್ತಿದ್ರಲ್ಲ, ಅಂತ ಹೊಡೆದಾಡ್ಬೇಡ್ರತ್ತೆ ಏನು ಮಾಡ್ರಂದ್ರೆ ಮನೆಗೆ ಗಂಗೆ ಅಂತ ಟ್ಯಾಪ್ ತರ್ತಾರೆ. ಇದರದ್ದು ಮೊದಲು ಪೈನಿಯರ್ ಯಾವ್ದು ಅಂದ್ರೆ ಒಡಿಸ್ಸಾ ರಾಜ್ಯದಾಗ ತರ್ತಾರೆ 2017ರಾಗ. ಅವ್ರು ಏನು ತಂದಿರ್ತಾರೆ ಸ್ಕೀಮ್ ಅಂದ್ರೆ ಡ್ರಿಂಕ್ ಫ್ರಮ್ ಟ್ಯಾಪ್ ಅಂತ ತರ್ತಾರೆ. ಡ್ರಿಂಕ್ ಫ್ರಮ್ ಟ್ಯಾಪ್ದು ಉದ್ದೇಶ ಕೇಳ್ರಿ ಹೇಳ್ತಾನೆ. ಯಾಕಂದ್ರೆ ಇಂಡಿಯಾಸ್ ಫಸ್ಟ್ ಡ್ರಿಂಕ್ ಫ್ರಮ್ ಟ್ಯಾಪ್ ಸಿಟಿ 24/7 ಅಂದ್ರೆ ಪುರಿ ಜಗನ್ನಾಥ್ ಬರ್ತದೆ. ಇದು ಎದಕ್ಕಂತ ಹೇಳ್ತಾನೆ. ಡ್ರಿಂಕ್ ಫ್ರಮ್ ಟ್ಯಾಪ್ ಅಂದ್ರೆ ಗೊತ್ತಾತ? ಡ್ರಿಂಕ್ ಫ್ರಮ್ ಟ್ಯಾಪ್ ಏನು ಯೂಸ್ ಆಕತ್ತೆ ಅಂದ್ರೆ ನಮ್ಮಲ್ಲಿ ವೇಸ್ಟ್ ಆಗಿರ್ತಾವೆ. ಹೆಂಗಂದ್ರೆ ನೀವು ಪ್ರತಿ ಸಲ ಹೋಗಿ ನೀವು ಎಲ್ಲರ ನೀರು ತುಂಬ್ಕೊಂಡು ಪ್ಲಾಸ್ಟಿಕ್ ಬಾಟಲ್ನ ತಂದ್ರೆ ಅಂತೇಳಿ ಆ ಪ್ಲಾಸ್ಟಿಕ್ ಬಾಟಲ್ ಎಲ್ಲರ ಬಿಸಾಕ್ ಹೋಗಿತ್ತು. ಅದ ಅಕಸ್ಮಾತ್ ಟೂರಿಸ್ಟ್ ಪ್ಲೇಸಿಗೆ ಹೋಗಿರ್ತೀರಿ, ಅಲ್ಲಿ ಒಂದು ಯಾವ್ದಾರ ಚಲೋ ಅಂತ ಗಾಜಿನ ಗ್ಲಾಸ್ ಇಟ್ಟ ನೀರು ಕುಡಿದು ಅಲ್ಲೇ ಇಡುದು ಮಾಡಿರ್ತೇಳಿ ಪ್ಲಾಸ್ಟಿಕ್ ವೇಸ್ಟ್ ಕಡಿಮೆ ಆಕತ್ತಲ್ಲ. ಅಂಥದ್ದು ಫಸ್ಟ್ ಸ್ಟೇಟ್ ಯಾವುದಂದ್ರೆ ಒಡಿಸ್ಸಾ ತರ್ತೈತಿ. ಡ್ರಿಂಕ್ ಫ್ರಮ್ ಟ್ಯಾಪ್ ಅತಿ ಹೈಯೆಸ್ಟ್ ಪ್ಯೂರಿಫೈಡ್ ನೀರುಗಳನ್ನ ಟ್ಯಾಪ್ದಿಂದನೇ ಕೊಡ್ತಾರೆ. ಆ ಟ್ಯಾಪ್ದಿಂದ ಬರೋದ್ರಿಂದ ಏನಾಕತಿ? ಪ್ಲಾಸ್ಟಿಕ್ ವೇಸ್ಟ್ಗಳು ಕಡಿಮೆ ಆಗಿರ್ತದೆ. ಇಂಡಿಯಾಸ್ ಫಸ್ಟ್ ಸಿಟಿ ಯಾವ್ದು ಕೇಳ್ರ ಡ್ರಿಂಕ್ ಫ್ರಮ್ ಟ್ಯಾಪ್
ಟ್ಯಾಪ್ ಮಾಡಿದ್ದ ಪುರಿ ಜಗನ್ನಾಥ್ ನೆನಪಿಟ್ಕೊಂಡು 24/7 ಮಾಡ್ತಾರೆ. ಅದಾದಮೇಲೆ 2019 ಸೆಂಟ್ರಲ್ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ ಅಂದ್ರೆ ಸೇಮ್ ಇದೇ ಸ್ಕೀಮ್ಸ್ ಕಂಟಿನ್ಯೂ ಮಾಡೋಣ ಅಂತೇಳಿ ಜಲ್ ಜೀವನ್ ಮಿಷನ್ ಅಂತ ತರ್ತಾರೆ. ಜಲ್ ಜೀವನ್ ಅಂತೂ ನೆನಪೈತಲ್ಲ, ಅದ್ರೊಳಗೆ ಟ್ಯಾಗ್ಲೈನ್ ಏನಂತ ಕರಿತಾರೆ ಅದಕ್ಕೆ, ಮನೆ ಮನೆಗೆ ಗಂಗೆ ಅಂತ ಕರಿತೀವಿ. ಎಷ್ಟು ಲೀಟ್ರ್ ನೀರು ಕೊಡ್ತಾರೆ? ಹಾಂ, ಹರ್ ಗರ್ ಜಲ್. ಮನೆ ಮನೆಗೆ ಗಂಗೆ ಕರ್ನಾಟಕದಾಗ, ಹಿಂದಿದಾಗ ಹರ್ ಗರ್ ಜಲ್. ಹಾಂ, ಎಷ್ಟು ಲೀಟ್ರ್ ಕೊಡ್ತಾರೆ ನೀರು? 55 ಲೀಟ್ರ್ ಪರ್ ಪರ್ಸನ್ನು ಪರ್ ಫ್ಯಾಮಿಲಿ. ಯಾವ್ದು? ಪರ್ ಪರ್ಸನ್ ಕೊಡ್ತಾರೆ. ನೆನಪಿಟ್ಕೋರಿ. ಇವು ಹೆಂಗೆ ಕನ್ಫ್ಯೂಸ್ ಮಾಡಿರ್ತಾರೆ ಗೊತ್ತಾ? ಇವು ಎಲ್ಲರ ಇಷ್ಟ ಅರ್ಧ ನೆನಪಿಟ್ಕೊಂಡು ಹೋದಾಗ ನಾಳೆ ಏನು ಕೇಳಿರ್ತಾರೆ ಅಂದ್ರೆ, ಈಗ ವಿ ಬಿ ರಾಮ್ಜಿ ಯೋಜನೆ ಅಂತ ಬಂದೈತಲ್ಲ, ಇದ್ರೊಳಗೆ ಪ್ರತಿ ಮನೆ ಪ್ರತಿ ವ್ಯಕ್ತಿಗೆ ಒಂದು ಇದನ್ನು ಕೆಲಸ ಕೊಡ್ತಾರೋ ಅಥವಾ ಒಂದು ಮನೆಗೆ ಒಂದು ಕೆಲಸ ಕೊಡ್ಬೇಕು. ಏನದ? ಹಾಂ, ಒಂದು ಫ್ಯಾಮಿಲಿಗೆ ನೆನಪಿಡು ಪರ್ ಹೌಸ್ ಹೋಲ್ಡ್ ಒಂದು ಜಾಬ್ ಕೊಡ್ಬೇಕತ್. ಮತ್ತೆ ಎರಡು ತೊಗೊಂಡಾರಣ ಅಂತ ಅದು ಇಲ್ಲಿಗಲ್ ಆಗಿ ತಗೋತಾರೆ. ಹಳ್ಳಿ ಕಡೆ ಇಲ್ಲತ್ತಲ್ಲ, ಈಗ ಮಿಸ್ಯೂಸ್ ಮಾಡ್ಕೊಂಡಾರ ಮನ್ರೇಗ. ಬಟ್ ಈ ಎರಡು ಟಾರ್ಗೆಟ್ ಏನಂದ್ರೆ, ಜಲ್ ಜೀವನ್ ಮಿಷನ್ ಬಂದಾಗ ಮನ್ಯಾಗ 5 ಜನ ಇದ್ರೆ 5 ಮನೆಗೆ 55 ಲೀಟ್ರ್ ಕೊಡ್ತಾರೆ. ಬಟ್ ಎಲ್ಲರ ನೀವು ವಿ ಬಿ ರಾಮ್ಜಿ ಒಳಗೆ ಒಂದು ಪರ್ ಹೌಸ್ ಹೋಲ್ಡ್ ಅಂತ ಕೇಳ್ತಾರೆ. ಪರ್ ಹೌಸ್ ಹೋಲ್ಡ್ ಅಂದಾಗ ಒಂದು ಮನೆಗೆ ಒಂದೇ ಜಾಬ್. ಅದು ಯಾರಿಗೆ ಕೊಡ್ತಾರೆ? 18 ಕೆಳಗಿನವ್ರು ಕೊಡ್ತಾರೆ. ನೋ, ಓನ್ಲಿ ಅಡಲ್ಟ್ ಜನಕ್ಕೆ ಅಷ್ಟ. 18 ಮ್ಯಾಲೆ ಇರ್ತಾರಲ್ಲ ಅವ್ರಿಗೆ ಅಷ್ಟ. ಈಗ ಹೊಸ ವಿ ಬಿ ರಾಮ್ಜಿದಾಗ ಎಷ್ಟು ದಿನ ವರ್ಕ್ ರೀ? 125 ದಿನ. 365 ದಿನದಾಗ, 8 ದಿನದಾಗ 305 ದಿನದಾಗ. ಯಾವ ಪಾಸ್ ಅದು ಕೊಟ್ರ ಅಂದ್ರೆ ಟೈಮ್ ಪೀರಿಯಡ್ ಪಾಸ್ 2 ದಿನ ಕೊಟ್ರ. ವೆರಿ ಗುಡ್, ಅದು ನೆನಪಿರ್ತದೆ. ಈಗ ಹೇಳ್ರಿ, ಡ್ರಿಂಕ್ ಫ್ರಮ್ ಟ್ಯಾಪ್ ಹೇಳತ್ತಿದ್ನಲ್ಲ, ಯಾವ್ದು ಫಸ್ಟ್ ಸ್ಟೇಟ್ ಇಂಡಿಯಾದಾಗ ಅಂದ್ರೆ ಒಡಿಸ್ಸಾ. ಸ್ಟೇಟ್ ಬಂದಾಗ ಒಡಿಸ್ಸಾ. ಯಾವ ಸಿಟಿ ಅಂದ್ರೆ ಪುರಿ. ಅದನ್ನ ಕರ್ನಾಟಕದಾಗ ಅಳವಡಿಸ್ಕೋತಾರೆ. ಫಸ್ಟ್ ಸಿಟಿ ಯಾವುದೋ ಒಂದು, ಅಥವಾ ಡಿಸ್ಟಿಕ್ ಅಥವಾ ಹಳ್ಳಿ ಅಥವಾ ತಾಲೂಕು. ಈ ತಾಲೂಕು ಏನು ಮಾಡೈತೆ ಅಂದ್ರೆ ಕರ್ನಾಟಕದಾಗ ಫಸ್ಟ್ ಟೈಮ್ ಯಾವ ರಿವರ್ದಿಂದ ಡ್ರಿಂಕ್ ಫ್ರಮ್ ಟ್ಯಾಪ್ ಅಂತ ಮೀಟರ್ಡ್ ಕನೆಕ್ಷನ್ ತಂದೈತೆ. ಯಾವ್ದು ಕೇಳಾರ ನೋಡಿ? ಅಳ್ನಾವರದಾಗ ತಂದಾರ. ನೆನಪಿಲ್ಲ? ಅಳ್ನಾವರ್ದು ಯಾವ ರಿವರ್ ಬರ್ತೈತೆ ಹೇಳ್ರಿ? ಕಾಳಿ ಕಾವೇರಿ ಮತ್ತು ಯಾವ್ದು? ಎರಡು ರಿವರ್ ನನಗೆ ಬಂದು ಹೇಳ್ರಿ. ಎರಡ್ರಾಗ ಯಾವ್ದು? ಇಲ್ಲಿ ಅಳ್ನಾವರಕ್ಕೆ ಬಂದ್ರೆ ಕಾಳಿ ಬರ್ತದೆ. ಇಲ್ಲಿ ಎಲ್ಲಿ ಕಾವೇರಿ ಬರ್ಬೇಕು? ಕಾಳಿ ಬರ್ತೈತಲ್ಲ. ಮಾಗೋಡ ಪಾಲ್ಸ, ಸಾತೋಡ ಪಾಲ್ಸ ಎಲ್ಲ ಯಾವ ಕಾಳಿ ರಿವರ್ಗೆ ಹೋಗಲ್ಲ, ದಾಂಡೇಲಿಗೆ ಮುಂದೆ ಹರಿದ. ಅದ ಅಳ್ನಾವರದಾಗ ಕರ್ನಾಟಕದಾಗ ಫಸ್ಟ್ ಟೈಮ್ ತರ್ತಾರೆ. ಧಾರವಾಡ ಡಿಸ್ಟಿಕ್ನಾಗ ಬರ್ತೈತೆ ಅಳ್ನಾವರ ತಾಲೂಕತ್ತ. ಫೇಮಸ್ ಅಲ್ಲ ಅಳ್ನಾವರ? ಮಟನಿಗೆ ಫೇಮಸ್ ಅನ್ನ. ಅದಕ್ಕೆ ನೆನಪಿಟ್ಕೋರ, ಕರ್ನಾಟಕದಾಗ ಫಸ್ಟ್ ಟೈಮ ಮೀಟರ್ಡ್ ಕನೆಕ್ಷನ್ಲೆ ಡ್ರಿಂಕ್ ಫ್ರಮ್ ಟ್ಯಾಪ್ ಯಾವ ರಿವರ್ಲೆ ಅದು ಕ್ವಶನ್ ಕೇಳಿದ್ರು. ಯಾವ ರಿವರ್ಲೆ ನೀರಿಂದ ಕೊಡ್ತಾರಂದ್ರೆ ಕಾಳಿ ರಿವರ್ಲೆ. ಎಲ್ಲಿ ಅಂದ್ರೆ ಅಳ್ನಾವರ್. ಎಲ್ಲಿ ಬರ್ತದೆ? ಯಾವ ಡಿಸ್ಟಿಕ್ ಅಂದ್ರೆ ಅದು ನೆನಪಿರ್ತದೆ. ಇಲ್ಲೇ ಐತಂದಂತೆ. ಕಾರವಾರ, ಧಾರವಾಡ ಡಿಸ್ಟಿಕ್. ನೆಕ್ಸ್ಟ್ ಈಗ ಹೇಳ್ರಿ, ಸುಪ್ರೀಂ ಕೋರ್ಟ್ದ ಮುಖ್ಯ ನ್ಯಾಯಮೂರ್ತಿಗಳ ಸಂಖ್ಯೆನ ಇನ್ಕ್ರೀಸ್ ಮಾಡ್ಯಾರ ಅಂತ ಹೇಳಿ. ಇನ್ಕ್ರೀಸ್ ಮಾಡೋ ಯಾರಿಗೆ ಇರ್ತದ್ರಿ ಅದು ಪರ್ಮಿಷನ್? ಸಂಸತ್ತಿಗೆ ಇರ್ತದೆ. ಈಗ ಅಕಸ್ಮಾತ್ ಸಂಸತ್ತಿಗೆ ಅಧಿವೇಶನ ಇಲ್ಲ ಆದ್ರೂ ತೆಗಿತಾರೆ. ಹೆಂಗೆ ತೆಗಿತಾರೆ? ಎಸ್, ವೆರಿ ಗುಡ್. ಇದು ನೆನಪಿಟ್ಕೋರ. ಅಕಸ್ಮಾತ್ ಇನ್ ಕೇಸ್ ಯಾವ್ದಾರ ಸಂಸತ್ತುಗಳು ಅಥವಾ ಅಧಿವೇಶನದಾಗ ಇರಲ್ದಾಗ, ಏನು ದೇಶದ್ದು ಇರ್ತಾವಲ್ಲ, ಈಗ ಲೋಕಸಭೆ ರಾಜ್ಯಸಭೆ ಅಧಿವೇಶನದಾಗ ಇರಲ್ದಾಗ ತುರ್ತು ಪರಿಸ್ಥಿತಿಯಾಗಿ ಯಾವ್ದಾರ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕಾದ್ರೆ ಏನು ಮಾಡ್ಬೇಕಂದ್ರೆ ರಾಷ್ಟ್ರಪತಿ ಸುಗ್ರೀವಾಜ್ಞೆ ಹೊರಡಿಸ್ಬೇಕು. ಯಾವ ವಿಧಿ? 123 ನೆನಪೈತಲ್ರಿ? ಸುಗ್ರೀವಾಜ್ಞೆ 1, 2, 3 1, 2, 3 ಹಿಂಗೆ ನೆನಪಿಟ್ಕೊಂಡ್ಬಿಡ್ರಿ. 1, 2, 3 ಆರ್ಟಿಕಲ್ ಏನು ಮಾಡ್ತಾರೆ ಅಂದ್ರೆ ಸುಗ್ರೀವಾಜ್ಞೆ ಯಾವಾಗ ಹೊಡಿಸ್ತಾರೆ? ಸುಗ್ರೀವಾಜ್ಞೆ ನೆನಪಿಟ್ಕೋರಿ. ಸಂಸತ್ ಅಧಿವೇಶನದಾಗ ಇರಂಗಿಲ್ಲ. ಅದು ಎಲ್ಲರ ಸುಗ್ರೀವಾಜ್ಞೆ ಹೊಡಿಸಿದ ಮೇಲೆ ಅದು ಕಾಯ್ದೆ ಆಗ್ಬೇಕಾರೆ ಎಷ್ಟು ದಿನದಾಗ ಅಪ್ರೂವಲ್ ಸಿಗ್ಬೇಕ್ರಿ? 6 ವಾರ 6 ತಿಂಗಳ 6 ವಾರದಾಗ 6 ತಿಂಗಳ ನೋಡು. ಸೆಷನ್ ಸೇರಿ 6 ವಾರನಾಗ ಏನು 6 ತಿಂಗಳು? ಇನ್ನೊಮ್ಮೆ ಹೇಳೋಣ ಕರೆಕ್ಟ್. 6 ವಾರದಾಗ ಆಗ್ಬೇಕು. 6 ಮಂತ್ ಅದಕ್ಕೆ ಬತ್ತು. ಹಾಂ, ಅದು ಕರೆಕ್ಟ್ ಹೇಳ್ತ ನೋಡ. ಈಗ ಯಾವ್ದಾರ ಒಂದು ಸುಗ್ರೀವಾಜ್ಞೆ ಪಾಸ್ ಮಾಡ್ತಾರೆ ನಮ್ಮಲ್ಲಿ. ಯಾವ್ದಂದ್ರೆ 370 ಆಗಿತ್ತಲ್ರಿ, ಅದಕ್ಕೂ ಸುಗ್ರೀವಾಜ್ಞೆ ಹಾಕಿ ತಂದಿರ ಕಾಯ್ದೆ. ಕರೆಕ್ಟಾ? ಅದು ಇನ್ ಕೇಸ್ ಅಧಿವೇಶನ ಸೇರಿ 6 ವಾರನಾಗ ಒಪ್ಪಿಗೆ ಸಿಗ್ಬೇಕು. ಒಂದೇದಿದೆ. ಅದು ಅಕಸ್ಮಾತ್ ಆಗ್ಲಿಕ್ಕತ್ತೇಳಿ ನಾವು ಅಧಿವೇಶನ ಸೇರಿಲ್ಲ ಅಂದ್ರೆ 6 ತಿಂಗಳ ತನಕ ಜಾರಿ ಇರ್ತದೆ. 6 ತಿಂಗಳೊಳಗೆ ಅಧಿವೇಶನ ಕಂಪಲ್ಸರಿ ಸೇರ್ಬೇಕು. ಟೈಮ್ ಪೀರಿಯಡ್ ಕನ್ಫ್ಯೂಸ್ ಆಗ್ಬೇಡ್ರಿ. ಏನು ಕೇಳಿರ್ತಾರೆ ಅಂದ್ರೆ ನಾಳೆ 6 ವಾರ 6 ತಿಂಗಳ ಅದು ಕನ್ಫ್ಯೂಸ್ ಆಗ್ಬಾರ್ದ. ಏನಂತ ಹೇಳತ್ ನಾವು? ಸುಗ್ರೀವಾಜ್ಞೆ ಹೊಡ್ಸ್ಯಾರೀಗ. ಯಾವ್ದ್ರ ಸಲುವಾಗಿ ಸುಗ್ರೀವಾಜ್ಞೆ ಹೊಡ್ಸ್ಯಾರ? ಸುಪ್ರೀಂ ಕೋರ್ಟ್ ಜಡ್ಜ್ ಅಥವಾ ನ್ಯಾಯಮೂರ್ತಿಗಳ ಸಂಖ್ಯೆನ ಜಾಸ್ತಿ ಮಾಡ್ಯಾರ. ಈ ಜಾಸ್ತಿ ಮಾಡಿದ ಎಲ್ಲಿ ತನಕ ಚಾಲ್ತಿ ಇರ್ತೈತೆ ಅಂದ್ರೆ ಅಪ್ರೂವಲ್ ಏನೂ ಸಿಗಲ್ಲ. ಈಗ ಆಲ್ರೆಡಿ ರಾಷ್ಟ್ರಪತಿ ಅಪ್ರೂವಲ್ ಸಿಕ್ಕಂಗೆ ಅದಕ್ಕೆ ಸುಗ್ರೀವಾಜ್ಞೆ ಹೊಡಿಸ್ಯಾರ ಅಂದ್ರೆ ಅವ್ರು ಕಾಯ್ದೆ ಮಾಡ್ಯಾರ. ಅದು ಎಲ್ಲಿ ತನಕ ಜಾರಿ ಇರ್ತದೆ ಅಂದ್ರೆ 6 ತಿಂಗಳು ಇರ್ತದೆ. ಅದು 6 ತಿಂಗಳ ಮ್ಯಾಲೆ ಆಟೋಮೆಟಿಕ್ ಕೊಲ್ಯಾಪ್ಸ್ ಆಕೈತೆ. 6 ತಿಂಗಳೊಳಗೆ ಏನು ಮಾಡ್ಬೇಕಾದ್ರೆ ಒಂದು ಅಧಿವೇಶನ ಕರೀತಾರೆ. ಈಗ ಅಧಿವೇಶನ ಜಾರಿ ಆದರೂ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂದಿದ್ದೆ 6 ವಾರನಾಗ ಅಪ್ರೂವಲ್ ಸಿಗಬೇಕು, ಇಲ್ಲಾರ ಕೊಲ್ಯಾಪ್ಸ್ ಆಕತ್ತೆ. ತಿಳಿತಲ್ಲ? ಈಗ ನಾಳೆ ಈಗ ನಾವು ಸುಗ್ರೀವಾಜ್ಞೆ ಮಾಡ್ಯಾರ, ನಾಳೆ ಈಗ ಚಳಿಗಾಲದ ಬತ್ತಾನ ಅಧಿವೇಶನ ಯಾವ್ದು ಬರ್ತದೆ? ಅಧಿವೇಶನ ಬತ್ರಿ. 1 ತಿಂಗಳನ್ಯಾಗ ಬಂದು 6 ವಾರನಾಗ ಒಪ್ಪಿಗೆ ಸಿಕ್ತತ್ತೇಳಿ ಇರ್ತೈತೆ. ಇರ್ಲಿಕ್ಕೆ ಕೊಲ್ಯಾಪ್ಸ್ ಆಕತ್ತೆ. ಬಟ್ ಲಿಮಿಟ್ ಗೊತ್ತಾತಲ್ಲ, ಕನ್ಫ್ಯೂಸ್ ಆಗಂಗಿಲ್ಲ. ಒಂದು ಯಾವುದೋ ಸುಗ್ರೀವಾಜ್ಞೆ ಹೊಡಿಸಿದಾಗ 6 ತಿಂಗಳ ತನಕ ಅಷ್ಟ ಚಾಲ್ತಿರ್ತದೆ. 6 ತಿಂಗಳಾದ್ಮೇಲೆ ಕೊಲ್ಯಾಪ್ಸ್ ಆಕತ್ತೆ. ಈಗ ಯಾವ್ದ್ರ ಸಲ್ಮಾನ್ ಸುಗ್ರೀವಾಜ್ಞೆ ಕೊಟ್ರಿ? ನ್ಯಾಯಮೂರ್ತಿಗಳ ಸಂಖ್ಯೆ ಜಾಸ್ತಿ ಮಾಡ್ರಿ. ನೆನಪಿಟ್ಕೊ. ಈಗ 123 ಕೇಂದ್ರದಾಗ ಬರ್ತಾರೆ, ರಾಷ್ಟ್ರಪತಿ ಹೊರಡಿಸ್ತಾರೆ. ಈಗ ರಾಜ್ಯಪಾಲರ ಸುಗ್ರೀವಾಜ್ಞೆ ಹೊಡಿಸ್ಬೋದಾ? ಇಲ್ಲ. ಎಸ್, ಅದ್ರ ಉಲ್ಟಾ ಬರ್ತದಾನೆ ಇದು. 1, 2, 3 2, 1, 3 ಹಾಂ ಬರ್ತದಲ್ಲ ಕರೆಕ್ಟ್. 2, 1, 3 ಇವು ಎರಡು ನೆನಪಿಟ್ಕೋರಿ ಸುಗ್ರೀವಾಜ್ಞೆ. ಈಗ ಹೇಳ್ರಿ ಎಷ್ಟು ಜನಸಂಖ್ಯೆ ಆತು? ಈಗ ಎಷ್ಟಾಯ್ತು? ಪ್ರೆಸೆಂಟ್ ಎಷ್ಟಿತ್ತು?
33 ಇತ್ತ, ಈಗ ಎಷ್ಟಾಯ್ತು 37 ಆಯ್ತು. ಇದು ಹೆಂಗೆ ನೆನಪಿಟ್ಕೋರಿ ಅಂದ್ರೆ ಈಗ ಎಷ್ಟು ಇನ್ಕ್ರೀಸ್ ಮಾಡ್ಯಾರ ಅಂದ್ರೆ ಸಂಖ್ಯೆ 4 ಮಾಡಿರ್ತಾರೆ. ಈಗ 33 ಅಂದ್ರೆ 1 ಅನ್ನೋದ ಮುಖ್ಯ ನ್ಯಾಯಮೂರ್ತಿನ ಯಾವಾಗೂ ಕನ್ಸಿಡರ್ ಮಾಡಂಗಿಲ್ಲ. 33 + 1 ಅನ್ಬೇಕು ಅಥವಾ ಇಲ್ಲಿ 37 + 1 ಅನ್ಬೇಕು. ಪ್ರೆಸೆಂಟ್ ಎಷ್ಟೈತಿ ಪೂರ್ತಿ ಟೋಟಲ್ ಸ್ಟ್ರೆಂತ್ ಅಂದ್ರೆ 38 ಇರ್ತದೆ. ಇನ್ಕ್ರೀಸ್ ಆಗಿದ್ದು ಎಲ್ಲಿಂದ ಸುಮ್ರು ಇನ್ಕ್ರೀಸ್ ಆಗಿದ್ದು ಎಲ್ಲಿಂದ ಅಂದ್ರೆ 33 to 37 ಆಗೈತೆ. ಗೊತ್ತಾತಲ್ಲ, 33 + 1 ಐತಲ್ಲ, ಇದು ಎಷ್ಟಾಗೈತೆ ಅಂದ್ರೆ ಈಗ ಜಾರಿ ಆಗೈತ್ರಿ. ಇದು ಹೇಳ್ರಿ ಫಸ್ಟ್ ಕಾಯ್ದೆ ಯಾವ್ದು ಹೇಳ್ತೈತಿ ಇದನ್ನ ಅಮೆಂಡ್ಮೆಂಟ್ ಮಾಡಿದ್ದು? ಎಸ್, ಇದು ನೆನಪಿಟ್ಕೋರೆ. ಕಾಯ್ದೆ ಎರಡೇ ಹೇಳ್ತಾನೆ ನಾನು ನಿಮಗೆ, 2 ಕಾಯ್ದೆ ಕನ್ಫ್ಯೂಸ್ ಆಗಬಾರ್ದು. ಸುಪ್ರೀಂ ಕೋರ್ಟ್ ರಿಲೇಟೆಡ್ ಬಂದಾಗ ಏನು ಬೇಕಾದ್ ಕೇಳ್ಬೋದು. ಯಾಕಂದ್ರೆ ಪ್ರಾದೇಶಿಕ ಕಚೇರಿಗಳನ್ನು ವಿಸ್ತರಣೆ ಮಾಡ್ತಂದ್ರೆ ಯಾವ ಆರ್ಟಿಕಲ್ ಹೇಳ್ತದೆ ಅದ್ರ ಹೇಳಿದ್ನಲ್ಲ. 130 ಆರ್ಟಿಕಲ್ ಬಂದ್ರೆ ಅದನ್ನು ಸುಪ್ರೀಂ ಕೋರ್ಟ್ ದೆಲ್ಲಿದೊಳಗೆ ಐತ್ಲ, ಅದನ್ನು ತೆಗೆದು ಎಲ್ಲಿ ಧಾರವಾಡ ಕಡೆ ಅಥವಾ ಸೌದಾಗ ಎಲ್ಲಿ ಬೇಕಾದ ತರ್ಬೋದು ಅನ್ನೋದು ಯಾವುದಂದ್ರೆ 130 ಆರ್ಟಿಕಲ್. ಈಗ ಸಂಖ್ಯೆಗಳನ್ನು ಜಾಸ್ತಿ ಮಾಡ್ಬೇಕು ಅಥವಾ ಕಾಂಪೋಸಿಷನ್ ಆಫ್ ಸುಪ್ರೀಂ ಕೋರ್ಟ್ ಹೇಳೋ ಆರ್ಟಿಕಲ್ ಯಾವ್ದು? ಈಗ ಮಾಡಿಲ್ಲ ಸುಗ್ರೀವಾಜ್ಞೆ ಪ್ರಕಾರ ಯಾವ ಆರ್ಟಿಕಲ್ ಅಂಡರ್ ಬರ್ತದೆ? 124 ಆರ್ಟಿಕಲ್ ಬರ್ತದೆ. 124/1 ಆ ಆರ್ಟಿಕಲ್ ಅಂಡರ್ ಯಾವ್ದು ಬರ್ತದೆ? ಸಂಖ್ಯೆಯನ್ನು ಜಾಸ್ತಿ ಮಾಡೋದಕ್ಕದು. ಈ ಸಂಖ್ಯೆ ಜಾಸ್ತಿ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ನಮ್ಮಲ್ಲಿ ಜಾರಿ ಬಂದಿದ್ದು ಯಾವಾಗ ಹೇಳ್ರಿ? ಇಲ್ಲಿ ಇಂಡಿಯಾದಾಗ ಸುಪ್ರೀಂ ಕೋರ್ಟ್ ಅಂತ ಬರ್ತದೆ ಸಂವಿಧಾನ ಆದಮೇಲೆ ಯಾವಾಗ? ಜನವರಿ 28, 1950. ಆ ಜನವರಿ 28, 1950ರಿಂದ ಅವಾಗ ಸುಪ್ರೀಂ ಕೋರ್ಟ್ 124ನೇ ಆರ್ಟಿಕಲ್ನಾಗ ಏನು ಹಾಕಿದ್ರು ಗೊತ್ತಾನ? ಅದ್ರ ಬಗ್ಗೆ ಏನು ಹೇಳಿರಂದ್ರೆ, ಒಂದು ಮುಖ್ಯ ನ್ಯಾಯಮೂರ್ತಿ ಇರಬೇಕು, ಅದ್ರ ಜೋಡ ಇತರ 7 ನ್ಯಾಯಮೂರ್ತಿಗಳಿರ್ಬೇಕಂತ ಅಟ್ಟೆ ಇರ್ತೈತಿ. ಇದು ಎಲ್ಲಿ ತನಕ ಬರ್ತೈತೆ ಅಂದ್ರೆ ಇದ ಕಾಯ್ದೆ ಕಂಟಿನ್ಯೂ ಆಗಿರ್ತೈತಿ ರೀ. ಅದನ್ನ ಏನು ಮಾಡ್ತೈತೆ ಅಂದ್ರೆ ಸಂಸತ್ ಬಿಲ್ ಪಾಸ್ ಮಾಡಿ ಯಾವ ಇಯರ್ದಾಗ ಒಂದು ಕಾಯ್ದೆ ತರ್ತೈತೆ ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆ ಅಂತ ಬರ್ತೈತೆ. ಯಾವ ಇಯರ್? 1956. ಅಲ್ಲಿಂದ ಅಮೆಂಡ್ಮೆಂಟ್ ಹಾಕೋತ್ ಬರ್ತದೆ. ಅದು ಕಾಯ್ದೆ ಬಂದಾಗ ಅದ. ಆಮೇಲೆ ಏನು ಬರ್ತಾವಲ್ಲ ಇನ್ಕ್ರೀಸ್ ಮಾಡಿದ್ದು ಅವಕ್ಕೆಲ್ಲ ತಿದ್ದುಪಡಿ ಅನ್ಕೋತ ಬರ್ತೀವಿ. ಒಂದೇದು ಗೊತ್ತಾತಲ್ಲ, 124ನೇ ಆರ್ಟಿಕಲ್ ಪ್ರಕಾರ ಸಂವಿಧಾನ ಜಾರಿಗೆ ಬಂದಾಗ ಅಥವಾ ಸುಪ್ರೀಂ ಕೋರ್ಟ್ ಜಾರಿಗೆ ಬಂದಾಗ ಎಷ್ಟು ಮಂದಿದ ಸ್ಟ್ರೆಂತ್ ಇತ್ತಂದ್ರೆ ಟೋಟಲ್ ಅಂದ್ರೆ 8 ಅನ್ಬೇಕು. ಇಲ್ಲಾರ ಏನು ಅನ್ಬೇಕಂದ್ರೆ 7 + 1 ಅನ್ಬೇಕು. ಅದು ಈಗ ರೀಸೆಂಟಾಗಿ ಹೇಳ್ರಿ ನೋಡು, ರೀಸೆಂಟಾಗಿ 33 ಆಗೈತಿಲ್ಲ. ಅದು ಎಷ್ಟನೇ ತಿದ್ದುಪಡಿ ಪ್ರಕಾರ? ಯಾವ ತಿದ್ದುಪಡಿ ಪ್ರಕಾರ ಆಕೈತೆ ಅಂದ್ರೆ 2019. ಮತ್ತು ಇದಕ್ಕೆ ತಿದ್ದುಪಡಿ ಅಂದ್ಯಾನ ಆರ್ಟಿಕಲ್ ವಿಧಿ ತಿದ್ದುಪಡಿ ಇಲ್ಲತ್ತಲ್ಲ, ಇವು ಕಾಯ್ದೆಗಳ ತಿದ್ದುಪಡಿ ಹಾಕಲ್ಲ, ಇವಕ್ಕೆ ಆರ್ಟಿಕಲ್ ಒಳಗೆ ಬರಂಗಿಲ್ಲ. ನೆನಪಿಟ್ಕೋರು. ಮತ್ತು ಈಗ 106ನೇ ತಿದ್ದುಪಡಿ 107ನೇದು ಐತಲ್ಲ, ಅದ್ರೊಳಗೆ ಕನ್ಸಿಡರ್ ಆಗಂಗಿಲ್ಲ. ಕಾಯ್ದೆನ ಬರೀ ಏನು ಮಾಡಿರ್ತಾರೆ ಅಂದರೆ ತಿದ್ದು ಮಾಡಿರ್ತಾರೆ. ಹೆಂಗಂದ್ರೆ ಈಗ ನಮ್ಮಲ್ಲಿ ಇದನ್ನೈತೆ ನೋಡ್ರಿ, ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಬರ್ತದಲ್ಲ, 1955 ಕಾಯ್ದೆ. ಯಾವಾಗ ಕೇಳ್ರು ನೀವು, 8 ವರ್ಷ ಬಿಟ್ಟು ಕೇಳ್ರು, ಪೌರತ್ವ ಕಾಯ್ದೆ ಅಂತ ಬಂದಾಗ 1955 ಇರ್ತದೆ. ಬರೀ ಅವಾಗ ತಿದ್ದುಪಡಿ ಏನು ಹಾಕಿರ್ತಲ್ಲ ಅಮೆಂಡ್ ಹಾಕಿರ್ತಾವೆ. ಇದು ನೆನಪಿರ್ತೈತಿ. ಸುಪ್ರೀಂ ಕೋರ್ಟ್ ಸಂಖ್ಯೆ ಜಾಸ್ತಿ ಮಾಡೋದು ಅಧಿಕಾರ ಯಾರಿಗಿರ್ತೈತೆ ರೀ? ಈಗ ಹೇಳ್ರಿ ಬಡ ಸುಪ್ರೀಂ ಕೋರ್ಟ್ ರಿಲೇಟೆಡ್ ಕೇಳಿದ ಪ್ರಾದೇಶಿಕ ಕಚೇರಿ ವಿಸ್ತರಣೆ ಮಾಡ್ಬೇಕಾರೆ ಆರ್ಟಿಕಲ್ 130, ಸ್ಟ್ರೆಂತ್ ಜಾಸ್ತಿ ಮಾಡ್ಬೇಕಾರೆ ಆರ್ಟಿಕಲ್ 124. ಕಲ್ಕತ್ತಾದಾಗ ಮೊದಲಾದಾಗ ಸುಪ್ರೀಂ ಕೋರ್ಟ್ಗೆ ಏನತ್ತ? ಸುಪ್ರೀಂ ಕೋರ್ಟ್ ಮೊದಲು ಮುಖ್ಯ ನ್ಯಾಯಮೂರ್ತಿ ಯಾರಿದ್ರು? ಎಲಿಜಾ ಇಂಪೆ. ಯಾವ ಇದನ್ನ ಕಾಯ್ದೆ ಪ್ರಕಾರ ಜಾರಿಯಾಗಿರ್ತದೆ? 1773 ಕಾಯ್ದೆ ಪ್ರಕಾರ 74ರಾಗ ಆಕೈತೆ. ಅದಾದ್ಮೇಲೆ ಡೆಲ್ಲಿಗೆ ಬರ್ತದೆ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ. ಅದ್ರದ್ದು ಮುಖ್ಯ ನ್ಯಾಯಮೂರ್ತಿ ಯಾರು ಇರ್ತಾರೆ? ಮೋರಿಸ್ ಗ್ಲೋಯರ್ ಅಂತ ಕರೀತಾರೆ. ಅವಾಗ ಯಾವ್ದು? ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ. ಅದು ಯಾವ ಕಾಯ್ದೆ ಪ್ರಕಾರ? 1935 ಕಾಯ್ದೆ ಪ್ರಕಾರ. ಮುಂದೆ ಯಾವ್ದು ಇದನ್ನ ಯಾವ ಇಯರ್ದಾಗ ಜಾರಿಗೆ ಬಂದಿರ್ತದೆ? 37. ಈಗ ಪ್ರೆಸೆಂಟ್ ನಮ್ಮ ಸುಪ್ರೀಂ ಕೋರ್ಟ್ ಸಂವಿಧಾನ ಯಾವಾಗ ಆಕೈತೆ ಅಂದ್ರೆ ಜನವರಿ 26, 1950ರಾಗ ಏನು ಮಾಡ್ತೀವಿ ಅಂದ್ರೆ ಸಂವಿಧಾನ ಜಾರಿ ಆಕೈತೆ. ಆ ಸಂವಿಧಾನ ಜಾರಿ ಆದ್ಮೇಲೆ ಸಂವಿಧಾನದಾಗ ಹೇಳ್ಯಾರ ಏನಾದರೂ ನಾವು ಮೂಲಭೂತ ಹಕ್ಕಾಗಲಿ ಏನಾಗಲಿ ಸುಪ್ರೀಂ ಕೋರ್ಟ್ದಾಗ ಕ್ವಶನ್ ಮಾಡ್ಬೇಕತ್ತೆ. ಅದಾದ 2 ದಿನಕ್ಕೆ ಸುಪ್ರೀಂ ಕೋರ್ಟ್ ಜಾರಿಗೆ ಬರ್ತೈತೆ. ಅದು ಯಾವಾಗ ಅಂದ್ರೆ 28 ಜನವರಿ 1950. ಅದು ಬಂದಾಗ ಎಷ್ಟು ಸ್ಟ್ರೆಂತ್ ಇತ್ತಂದ್ರೆ ಸುಪ್ರೀಂ ಕೋರ್ಟ್ದ 7 + 1 ಅಂತ ನೆನಪಿಟ್ಕೋರಿ. ಇಲ್ಲಾರ ಟೋಟಲ್ 8 ಅಂತ ನೆನಪಿಟ್ಕೋರಿ. ಮತ್ತು ಅದ್ರ ಸಲ್ಮಂದ್ 7 + 1 ಇತ್ತು, ಅದನ್ನು ಇನ್ಕ್ರೀಸ್ ಮಾಡ್ಕೋತ ಬರ್ತಾರೆ. ರೀಸೆಂಟಾಗಿ ಯಾವ ಅಮೆಂಡ್ಮೆಂಟ್ ಪ್ರಕಾರ 33 ಆಗಿತ್ತಂದ್ರೆ 2019 ಅಮೆಂಡ್ಮೆಂಟ್ ಪ್ರಕಾರ ಏನಾಗಿತ್ತಂದ್ರೆ 33 + 1 ಆಗಿತ್ತು. ಈಗ ಪ್ರೆಸೆಂಟ್ ಎಷ್ಟಾಗೈತೆ ಅಂದ್ರೆ ಇದಕ್ಕೆ 26ರದ ತಿದ್ದುಪಡಿ ಅಂತಾರೆ. ಎಲ್ಲ ತಿದ್ದುಪಡಿ ಹೇಳೋ ಬೇಡ, ಅವನು ಸ್ಟಾರ್ಟಿಂಗ್ ಲಾಸ್ಟ್ ಒಂದು ನೆನಪಿಟ್ಕೋರಿ ಸಾಕು. ಹೇಳ ಎಲ್ಲ ಹೇಳೋ ಬೇಡ. ಇಲ್ಲ, ಸ್ಟಾರ್ಟಿಂಗ್ ಲಾಸ್ಟ್ ಒಂದು ನೆನಪಿಟ್ಕೋರಿ. ಈಗ ನೆನಪಿಟ್ಕೊಂಡಿರ್ತೀರಿ, 2 ದಿನ ಮರಿತೀರಿ ನೀವು. ಅದಕ್ಕೆ ಎಕ್ಸಾಮ್ನಾಗ ಎಲ್ಲಿ ಕೇಳಿಲ್ಲ ಆದ್ರೂ ಎಷ್ಟು ಸರಿ ಆಗೈತೆ ಅಂತ ಹಿಂಗೇನ. ಬಟ್ ಅದ್ರದ್ದು ಏನು ಭಾಳ ಡೆಪ್ತ್ ಕೇಳ್ರೆ ಇವನ್ನ ಇಲ್ಲಾರ ಎಲಿಮಿನೇಟ್ ಮಾಡ್ಬೋದು. ಹೆಂಗೆ ಸಂಖ್ಯೆಗಳು ಜಾಸ್ತಿ ಮಾಡಿದ್ದ ಎಲಿಮಿನೇಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಎಷ್ಟು ಇತ್ತು ರೀ? 7 ಇತ್ತಾ, ಅದಾದ್ಮೇಲೆ 10 ಆಕತ್ತೆ, ಅದಾದ್ಮೇಲೆ 15 ಆಕತ್ತೆ, ಹಿಂಗೆ ಇನ್ಕ್ರೀಸ್ ಆಕೋತ ಬಂದದ್ದು. 13 ಆದ್ಮೇಲೆ 17 ಆದ್ಮೇಲೆ 25, 25 ಆದ್ಮೇಲೆ 33, 33 ಆದ್ಮೇಲೆ 38. ನೆನಪಿಟ್ಕೊಂಡ್ಬಿಡ್ತೀರಿ ಹೇಳಿ. 8 ಟೈಮ್ ಆಗಿರ್ತದೆ. ಹೇಳೇ ಬಿಡ್ತೀನಿ ತಗೋ ಮತ್ತೆ ಎಲ್ಲಿಂದ ನಿಮ್ಗೆ. ಮತ್ತು ಆಮೇಲೆ ಜಗಳ ತೆಗೆದಿರಿ ಹೋಗಿ. ಇದನ್ನು ಯಾವುದೋ 124 ಆರ್ಟಿಕಲ್ ಐತಲ್ಲ, ಆ ಆರ್ಟಿಕಲ್ನಾಗ ಏನೈತಂದ್ರೆ ಅಂದರೆ ಸುಪ್ರೀಂ ಕೋರ್ಟ್ನ ಹೆಂಗೆ ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ ಅಥವಾ ಸುಪ್ರೀಂ ಕೋರ್ಟ್ನ ಹೆಂಗೆ ಕಾಂಪೋಸ್ ಮಾಡ್ಬೇಕಂತ ಹೇಳಿರ್ತಾರೆ. ಕರೆಕ್ಟಾ? ಇದು ಹೇಳ್ರಿ ನೋಡು, ಸುಪ್ರೀಂ ಕೋರ್ಟ್ ಜಡ್ಜಸ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಅಪಾಯಿಂಟ್ ಹೆಂಗೆ ಮಾಡ್ತಾರೆ? ಅದ ಕೊಲಿಜಿಯಮ್. ಅದ್ರೊಳಗೆ ಯಾರು ಇರ್ತಾರೆ?
1+4 ಅದು ನೆನಪಿಟ್ಕೋರಿ. ಮತ್ತು ನಾಳೆ ಎಲ್ರಿ ಇದನ್ನ ಹೆಂಗೆ ಕನ್ಫ್ಯೂಸ್ ಮಾಡಿರ್ತಾರೆ ಗೊತ್ತಾ, ಕೆ ಎದವ್ರು ಈ ಸುಪ್ರೀಂ ಕೋರ್ಟ್ ಜಡ್ಜ್ ನ್ಯಾಯಮೂರ್ತಿಗಳ ಸಂಖ್ಯೆನ ಇನ್ಕ್ರೀಸ್ ಮಾಡ್ಯಾರ, ಇದು ಕೊಲಿಜಿಯಂ ಪದ್ಧತಿ ಪ್ರಕಾರ ಮಾಡ್ಯಾರ ಅಂದ್ಕೂಳೆ ಪಟ್ನ ಸುಪ್ರೀಂ ಕೋರ್ಟ್ ಬಂದೈತೆ ಅದು ಕೊಲಿಜಿಯಂ ಹಾಕಿ ಬಂದುಬಿಟ್ರಿ. ಮತ್ತು ಇದು ನೆನಪಿಟ್ಕೋರಿ, ಕೊಲಿಜಿಯಂ ಬರೋದು ಸುಮ್ರು ಕೊಲಿಜಿಯಂ ಬತ್ತತ್ತೇಳಿ ಎದಕ್ಕಂದ್ರೆ ಓನ್ಲಿ ಜಡ್ಜಸ್ಗಳ್ದು ಏನಂದ್ರೆ ಮುಖ್ಯ ನ್ಯಾಯಮೂರ್ತಿ ಆಗಲಿ ಅಥವಾ ಜಡ್ಜಸ್ಗಳನ್ನ ನೇಮಕ ಮಾಡೋ ಸಲುವಾಗಿ ಹೇಳತ್ತಾನೆ. ಇದು ಕನ್ಫ್ಯೂಸ್ ಆಗಬಾರ್ದ, ಎರಡು ಹೇಳಿಕೆ ಒಳಗೆ ಹಿಂಗೆ ಕೇಳಿರ್ತಾರೆ. ಸುಪ್ರೀಂ ಕೋರ್ಟ್ ಬಂದಾಗ ಬಡಗ್ನ ಈಗ ಸ್ಟ್ರೆಂತ್ ಜಾಸ್ತಿ ಮಾಡ್ಯಾರ 33ರಿಂದ 38, ಕೊಲಿಜಿಯಂ ಪದ್ಧತಿ ಅಂದ ಕೂಡಲೇ ಒಂದೇ ಆಪ್ಷನ್ 15 ಹಾಕಿ ಬಂದಿರಿ. ಮತ್ತು ಕೊಲಿಜಿಯಂ ಎದಕ್ಕೆ ಬರ್ತೈತೆ ಅಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಲಿ ಅಥವಾ 33 ಜಡ್ಜ್ಗಳು ಏನದಾರಲ್ಲ ಅವ್ರು ನೇಮಕ ಮಾಡಬೇಕಾದ್ರೆ ಅಟ್ಟ ಕೊಲಿಜಿಯಂ ಪದ್ಧತಿ. ಕೊಲಿಜಿಯಂ ಪದ್ಧತಿದಾಗ ಏನಿರ್ತದೆ? ಹಾಂ ಇಲ್ಲ CJಗೆ ಮತ್ತು CJ ಹೆಂಗೆ ಅಪಾಯಿಂಟ್ ಮಾಡ್ತಾರೆ? ಅವ್ರನ್ನ ಡೈರೆಕ್ಟ್ CJ ಮಾಡ್ತಾರೆ, ರೆಕಮೆಂಡ್ ಮಾಡಿ. ಹಾಂ ಕರೆಕ್ಟ್. ಅದು ಕೊಲಿಜಿಯಂ ಪದ್ಧತಿ ಪ್ರಕಾರ ಏನು ನ್ಯಾಯಮೂರ್ತಿಗಳನ್ನ ಮಾಡಿರ್ತಾರಲ್ಲ ಅವ್ರನ್ನ CJ ಹೆಂಗೆ ಮಾಡಿರ್ತಾರೆ ಅಂದ್ರೆ ಈಗ ಯಾರು ಈಗ ನಮ್ಮಲ್ಲಿ ಸೂರ್ಯಕಾಂತ್ ಅವ್ರು ಅದಾರಲ್ಲ ಅವ್ರು ರೆಕಮೆಂಡ್ ಮಾಡ್ತಾರೆ, ಹಿಂದಿನವ್ರನ್ನ ಯಾರು ಸೀನಿಯರ್ ಇರ್ತಾರೆ ಅವ್ರನ್ನ CJ ಆಗಿ ಅಪಾಯಿಂಟ್ ಮಾಡ್ತಾರೆ. ಕರೆಕ್ಟ್. ಇದು ಕೊಲಿಜಿಯಮ್ದು ಗೊತ್ತಾತಲ್ರಿ, ಕನ್ಫ್ಯೂಸ್ ಆಗಂಗಿಲ್ಲ. ಈಗ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಯಾರು ಮಾಡ್ಬೋದು ಅಂದ್ರೆ ಲಾಸ್ಟ್ ಸಂಸತ್ ಅಟ್ಟ ಮಾಡ್ಬೋದು ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋದು. ಈ ಸ್ಟ್ರೆಂತ್ ಇನ್ಕ್ರೀಸ್ ಮಾಡೋದು ಅಥವಾ ಏನು ಮಾಡೋದು ಅಂದರೆ ಯಾವ ಆರ್ಟಿಕಲ್ ಅಂಡರ್ ಬರ್ತದೆ? 124 ಆರ್ಟಿಕಲ್ ಅಂಡರ್. ಕರೆಕ್ಟಾ? 124 ಆರ್ಟಿಕಲ್ ಅಂಡರ್ ಎಷ್ಟು ಸ್ಟ್ರೆಂತ್ ಇರ್ತೈತೆ ಅಂತ ಹೇಳ್ತೈತೆ. 124 ಆರ್ಟಿಕಲ್ದಾಗ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಜನ ಇದ್ರಂದ್ರೆ ಮುಖ್ಯ ನ್ಯಾಯಮೂರ್ತಿಗಳ 8 ಜನ ಇದ್ರು. 8 ಜನ ಅಂತ ನೆನಪಿಟ್ಕೋರಿ. ಅಂದರೆ 7+1 ಆಕತಿ. ಅದಾದ್ಮೇಲೆ ಫಸ್ಟ್ ಯಾವ ಕಾಯ್ದೆ ತರ್ತಾರೆ ಅದಕ್ಕೆ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಬೇಕತ್ತ 56ರಾಗ ಕಾಯ್ದೆ ತರ್ತಾರೆ. ಆ 56 ಕಾಯ್ದೆ ಪ್ರಕಾರ ಇನ್ಕ್ರೀಸ್ ಮಾಡ್ತಾರೆ. ಎಷ್ಟು ಮಾಡ್ತಾರೆ? ಏಟಾ 56 8 ಇದ್ದಿದ್ದು ನೆನಪಿಟ್ಕೊಂಡೋಕೆ 7ರಲ್ಲೇ ನೆನಪಿಟ್ಕೊಂಡು ಅವು ಯಾಕಾರ 10+1 ಹಿಂಗಾಗ್ಯಾವ. ಅದ್ರ ಸಲ್ಮಂದ 7 ನೆನಪಿಟ್ಕೋರೆ. 1 ಅಂದ್ರೂ ಡಿಫಾಲ್ಟ್ ಇರ್ತಾರೆ ಯಾರಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಲ್ಲ 10+1 ನೋಡಿ 10+1 ಐತಿ ಎಕ್ಸ್ಕ್ಲೂಡಿಂಗ್ ಅದು 10+1 ಐತಿ ಬಿಡು. ಇಲ್ಲ 10+1 ತಡ್ರಿ ಏನಾಯ್ತಾ? ಹಾಂ 10+1 ಐತಿ ಹೇಳ್ತೀನಿ ತಡಿ. ಅದಕ್ಕೆ ನಿಮ್ಗೆ ನೆನಪಿಟ್ಕೊಳ್ಳೋಕೆ ಕನ್ಫ್ಯೂಸ್ ಮಾಡಬೇಡ್ರಿ. ಹೇಳ್ತಾನೆ ಒಂದೇದು ಹೇಳಿದ್ವಿ 124 ಆರ್ಟಿಕಲ್ ಗೊತ್ತಾತ. 124 ಆರ್ಟಿಕಲ್ದಾಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಹೆಚ್ಚು ಮಾಡ್ಬೇಕು. ಕರೆಕ್ಟಾ? ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಷ್ಟಿತ್ತು ಅಂದರೆ 7 ನೆನಪಿಟ್ಕೋರಿ. ಮುಖ್ಯ ನ್ಯಾಯಮೂರ್ತಿ ಒಬ್ರು ಇರ್ತಾರೆ, ಅದಕ್ಕೆ 7 ಅಷ್ಟು ನೆನಪಿಟ್ಕೋರಿ. ಈಗ 7+1 ಎಲ್ಲಕ್ಕೂ +1 ಈಗ 33 ನೆನಪಿಟ್ರಿ ಅಂದ್ರೆ 33+1 ಅವ್ರು ಯಾರ ಮುಖ್ಯ ನ್ಯಾಯಮೂರ್ತಿ. ಈಗ 37 ನೆನಪಿಟ್ರಿ ಅಂದ್ರೆ 37+1 ಅಂದ್ರೆ 38 ಆಕತಿ ಒಬ್ರು ಮುಖ್ಯ ನ್ಯಾಯಮೂರ್ತಿ. ಈಗ ಒಂದೇದೇ ಇದು 56 ಕಾಯ್ದೆ ತರ್ತಾರೆ. ಕರೆಕ್ಟಾ? ಕಾಯ್ದೆ ತಂದಾಗ ಎಷ್ಟಿತ್ತು ಪ್ರೆಸೆಂಟ್ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟಿತ್ತು ಅಂದ್ರೆ 7 ಇತ್ತು. 7 ಇದ್ದಿದ್ದು ಎಷ್ಟು ಆಕತ್ತೆ 56 ಪ್ರಕಾರ 10 ಆತ. 10 ಆದಾಗ ಮತ್ತೆ 10+1 ಮುಖ್ಯ ನ್ಯಾಯಮೂರ್ತಿ ಇರತ್ತಾರ ಅದ್ರಾಗ. ಈ 10 ಆಗಿತ್ತಲ್ಲ 56 ಪ್ರಕಾರ ನೆಕ್ಸ್ಟ್ ಅಮೆಂಡ್ಮೆಂಟ್ ಆಕತ್ತೆ, ಅದೇ ತಿದ್ದುಪಡಿ 56 ಕಾಯ್ದೆಗೆ ಮತ್ತೆ ತಿದ್ದುಪಡಿ ಆಕತ್ತೆ. ಅವಾಗ ಎಷ್ಟು ಆಕತ್ತೆ ಅಂದ್ರೆ ಸ್ಟ್ರೆಂತ್ ಎಷ್ಟು 13 ಆಕತ್ತೆ. ಯಾಕಂದ್ರೆ 3 ಜನ ಹೆಚ್ಚಿಗೆ ಮಾಡ್ತಾರೆ. 10 ಇದ್ದಿದ್ದು 13 ಆಗಿರ್ತದೆ. 13 ಯಾವ ಇಯರ್ 60 1960 1900. ಈಗ ಯಾವ್ದಾಗಿತ್ತು ಅಂದ್ರೆ 56 ಆಗಿತ್ತ. 4 ವರ್ಷ ಆದ್ಮೇಲೆ ಯಾವ್ದಂದ್ರೆ 1960 ಎಷ್ಟು ಆಕತ್ತೆ ಅಂದ್ರೆ 13 ಆತು. 60 ಆದ್ಮೇಲೆ ನೆಕ್ಸ್ಟ್ ಮತ್ತೊಂದು ಅಮೆಂಡ್ಮೆಂಟ್ ಬರ್ತೈತಿ. ಈ ಇಯರ್ ಯಾವ್ದು ಹೇಳ್ರಿ? 71 76 77 ಬರ್ತದೆ. 77ರಾಗ ಎಷ್ಟು ಆಕತ್ತೆ? 13 ಇದ್ದಿದ್ದ 17 ಆಕತಿ. ಕರೆಕ್ಟ್. 73 ಆಕತ್ತನ. ಹಾಂ ಎಸ್ 77ರಾಗ 17 ಆಕತಿ. 77 ಆದ್ಮೇಲೆ 86ರಾಗ 25 ಆಕತಿ. ಇದನ್ನ ಫೋಟೋ ಹೊಡೆದು ಹಾಕ್ತಾನೆ ನಿಮಗೆ. ಈಗ ಹೇಳ್ರಿ ಮತ್ತೆ ಕನ್ಫ್ಯೂಸ್ ಹಾಕಿರಿ. ಅದಕ್ಕೆ ಹೇಳೋದು. ಅದಕ್ಕೆ ನಾ ಹೇಳಿ ಸ್ಟಾರ್ಟಿಂಗ್ದು ಒಂದು ನೆನಪಿಟ್ಕೋರಿ, ಲಾಸ್ಟ್ದು ಒಂದು ನೆನಪಿಟ್ಕೋರಿ. ನಡು ಏನರ ಬಂದು ಅಂತೇಳಿ ಎಲಿಮಿನೇಟ್ ಮಾಡ್ಬೋದು. ಅದ್ರ ಸಲ್ಬಂದು ಹೇಳತ್ತೀನಿ. ಇವಾಗ ನೆನಪಿಟ್ಕೋರಿ. ಆದರೆ ನಾ ಫೋಟೋ ಹಾಕಿರ್ತೀನಿ ಅದ್ರದ ಕನ್ಫರ್ಮ್ ಮಾಡ್ಕೋರಿ. ಒಂದೇದು ಗೊತ್ತಾತಲ್ಲ ಏನು ಕೇಳ್ಬೋದು ಅಂದ್ರೆ ನಾಳೆ ಸ್ಟಾರ್ಟಿಂಗ್ ಸಂವಿಧಾನ ಇದನ್ನು ಸುಪ್ರೀಂ ಕೋರ್ಟ್ ಬಂದಾಗ ಎಷ್ಟು ಸ್ಟ್ರೆಂತ್ ಇತ್ತು ಕೇಳ್ಬೋದು. ಎಷ್ಟು ಅಂದ್ರೆ 7+1. ಅದ್ರ ಕಾಯ್ದೆ ಮಾಡ್ತಾರೆ, ಸಂಖ್ಯೆಗಳನ್ನ ಇನ್ಕ್ರೀಸ್ ಮಾಡ್ಬೇಕು. ಕಾಯ್ದೆ ಮಾಡ್ಬೇಕಲ್ಲ, ಆ ಕಾಯ್ದೆ ಯಾವುದಂದ್ರೆ 56 ನೆನಪಿಟ್ಕೋರಿ. ಆ 56 ಕಾಯ್ದೆ ಬಂದೈತೆ ಅಂದ್ರೆ ಅದಕ್ಕೆ ತಿದ್ದುಪಡಿ ಮಾಡ್ಕೋತ ಹೋಗ್ತಾರೆ. ಈಗ ರೀಸೆಂಟಾಗಿ ಏನು ಕೇಳ್ಬೋದ್ರೆ ರೀಸೆಂಟಾಗಿ ಯಾವ ಕಾಯ್ದೆ ಪ್ರಕಾರ 33 ಜನಸಂಖ್ಯೆ ಮಾಡ್ಯಾರಂದ್ರೆ 2019. ಇದು ಅಷ್ಟೇ ನೆನಪಿಟ್ಕೋರಿ. ಉಳ್ಕಿದ ಫೋಟೋ ಹಾಕಿರ್ತೀನಿ ಟೆಲಿಗ್ರಾಮ್ದಾಗ, ನೀವು ಒಮ್ಮೆ ನೋಡ್ರಿ ಇಯರ್ಗಳು ಮತ್ತೆ ಆ ಕಡೆ ಮಾಡಿರಿ. ಅದಕ್ಕೆ ನೆಕ್ಸ್ಟ್ ಸಾಕು ಟೈಮ್ ಆತನ ಹೇಳ ಹೇಳ್ರಿ. ಇದು ಸೆಟ್ಲೈಟ್ದು ಹೇಳ್ರಲ್ಲ, ಸೆಟ್ಲೈಟ್ದು ಹೇಳ್ರಿ. ರೀಸೆಂಟಾಗಿ ಇವು ಬಸ್ಗಳ್ದು ಹೇಳ್ತಾನೆ ನೋಡ್ರಿ. ಲಾಸ್ಟ್ ಟೈಮ್ ಒಮ್ಮೆ ಯಾವಾಗ ಕೇಳಿದ್ರು ಈ ಅಶ್ವಮೇಧ ಬಸ್ ಐತಲ್ಲ ಅದ್ರ ಮೇಲೆ ಕೇಳಿದ್ರಲ್ಲ ನಮ್ಮಲ್ಲಿ ಕರ್ನಾಟಕದಾಗ. ಯಾಕಂದ್ರೆ ಈಗ 3 ವರ್ಷ ಹಾಂ ಪಲ್ಲಕ್ಕಿ ಅಶ್ವಮೇಧ ಕೇಳಿರ್ತಾರೆ. ಏನು ಕೇಳಿದ್ರು ಅಂದರೆ ಲಾಸ್ಟ್ ಟೈಮ ಈ ಅಶ್ವಮೇಧ ಬಸ್ ಐತಲ್ಲ ಇದು ಸೆಮಿ ಸ್ಲೀಪರ್ ಅಥವಾ ಸ್ಲೀಪರ್ ಅಥವಾ ಒಂದು ಕ್ವಶನ್ ಕೇಳಿದ್ರಲ್ಲ. ಯಾವ್ದು ಎಕ್ಸಾಮ್ನಾಗ ಕೇಳಿದ್ರ? ಅದ ಯಾವುದೋ ಎಕ್ಸಾಮ್ನಾಗ ಕೇಳಿದ್ರು, ನಂಗೆ ನೆನಪಿಲ್ಲ. ಒಟ್ಟು ಕೇಳಿದ್ರಿ ಎಕ್ಸಾಮ್ನಾಗ ಪಕ್ಕ. ಯಾವ್ದು ಕೇಳಿದ್ರ? PC-ದಾಗ ಕೇಳಿದ್ದು, ಅದ್ರೊಳಗೆ ಕೇಳಿದ್ದು. ಒಟ್ಟು ಇವು ಕೇಳಿರ್ತಾರೆ. ಈಗ ಯಾಕಂತ ಹೇಳತ್ನ ಕೇಳ್ರಿ. ಈಗ ಸರ್ಕಾರ ಯಾವ್ದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ 3 ವರ್ಷ ಆಗೈತಿ. ಇವು ನಮ್ಮಲ್ಲಿ ಕರ್ನಾಟಕದಾಗ ಬಸ್ ಬ್ರ್ಯಾಂಡಿಂಗ್ ಅಂತ ಬರ್ತಾವೆ. ಈ ಕರ್ನಾಟಕ ಬಸ್ಸದ್ದು ಗೊತ್ತಿರ್ಲಿಕ್ಕೆ ಏನು ಮಾಡೋದು? ಅದ್ರ ಸಲ್ಬಂದು ಹೇಳ್ತಾನೆ ಒಂದು 7 ಬ್ರ್ಯಾಂಡ್ ಅದಾವೆ ನೆನಪಿಟ್ಕೋರಿ. ಭಾಳ ಟಪ್ ಅನ್ಸಲ್ಲ, ಈಸಿಯಾಗಿ ಹೇಳ್ಕೊಡ್ತೀನಿ. ಒಂದೇದು ಅಶ್ವಮೇಧ ಅಂತ ಬರ್ತೇಳಿ ನೆನಪಿಟ್ಕೋರಿ. ಈಗ ಹೆಂಗೆ ರಾಜಹಂಸ ಐತಲ್ಲ ಸೆಮಿ ಸ್ಲೀಪರ, ಸೇಮ್ ಹಂಗೆ ಅಶ್ವಮೇಧ ಅಂತ ಬರ್ತದೆ. ಅಶ್ವಮೇಧ ಅದ್ರ ಟ್ಯಾಗ್ಲೈನ್ ಹೇಳಿದ್ದು ಹೇಳ್ರಿ ಬಡಗ್ನ. ಇವು KSRTC ಬಸ್ನಾಗ ಎಲ್ಲರ ಟ್ರಾವೆಲ್ ಮಾಡ್ಬೇಕಾರೆ ಅಶ್ವಮೇಧ ಇದ್ರದಾರ ಗೊತ್ತಿರ್ಬೇಕಲ್ಲ. ಐರಾವತ್ ಬಸ್ ಮೇಲೆ ಸಣ್ಣ ಹುಡುಗ ಮಣ್ಕೊಂಡಿದ್ದಿರ್ತೈತಲ್ಲ ಅದು ಏನತ್ತ ಬರ್ದಿರ್ತಾರೆ
ಮಗುವಿನಂತೆ ನಿದ್ರಿಸಿ ಅಂತ ಬಂದಿರ್ತದೆ, ನೆನಪೈತಲ್ಲ. ಸ್ಲೀಪ್ ಲೈಕ್ ಎ ಚೈಲ್ಡ್ ಅತ್. ಇವತ್ತು ಟ್ಯಾಗ್ಲೈನ್ ಮೇಲೆ ಕ್ವಶನ್ ಕೇಳಿರ್ತಾರೆ. ಇದು ಐರಾವತ ಬಸ್ ಅತ್ ಕರ್ನಾಟಕದ KSRTC ದವ್ರು NW KSRTC ದವ್ರು ಓಡಿರ್ತಾರ. ಆ ಬಸ್ಸಿಂದ ಟ್ಯಾಗ್ಲೈನ್ ಏನೈತಂದ್ರೆ ಸ್ಲೀಪ್ ಲೈಕ್ ಎ ಬೇಬಿ, ಸ್ಲೀಪ್ ಲೈಕ್ ಎ ಚೈಲ್ಡ್, ಏನ ಮಗುವಿನಂತೆ ನಿದ್ರಿಸಿ ಅತ್ತೈತೆ ನೋಡು. ಅದು ಯಾವ್ದಂದ್ರೆ ಐರಾವತ್ ಬಸ್ಸಿಂದ. ಅಂಥವು ಯಾವ್ಯಾವ ಸೀರೀಸ್ ಅದಾವತ್ತು ಹೇಳ್ತೀನಿ, ಹೇಳಬೇಡ ಮತ್ತು ನೀವು ಆ್ಯಕ್ಟಿವ್ ಆಗಿ ಹ್ಞೂ ಅಂದ್ರೆ ಹೇಳ್ತೀನಿ ಮತ್ತು. ಅಶ್ವಮೇಧ ಅಂತ ಬರ್ತೈತ್ರಿ. ಇವು ಹಂಗೆ ಬಸ್ಸಿಗೆ ಹೋದಾಗ ನೋಡುತ್ತ ಬರೀ ಅದ್ರ ಮೇಲೆ ಬರ್ದಿರ್ತಾರೆ. ಅವ ಟ್ಯಾಗ್ಲೈನ್ ಮೇಲೆ ಕೇಳಿರ್ತಾರೆ. ಲಾಸ್ಟ್ ಟೈಮ್ ಪೇ ಮತ್ತು ಕೇಳಿದ್ರಲ್ಲ, ಈ ಬೆಂಗಳೂರು ಬಸ್ ಮೇಲೆಲ್ಲ ಪೇ ಮತ್ತಿದ್ದು ಆ ಎಕ್ಸಾಮ್ನಾಗ ಕೇಳಿದ ಮೇಲೆ ಗೊತ್ತಾಗೈತೆ ಹೌದು ಇಲ್ಲಿ ಬಸ್ ಮೇಲೆ ಇದ್ದು ನೋಡಿಲ್ಲ ಅಂತೇಳಿ. ಅದು ಹಿಂಗೆ ಆಗ್ಬಾರ್ದು. ನಾಳೆ ಅಶ್ವಮೇಧ ಬಸ್ಸಿಂದ ನೋಡ್ಬೇಕಿತ್ತಲ್ಲ ಅಂತ ಅದ್ರ ಸಲ್ಮಾನ್. ಈಗ ಹೇಳ್ರಿ, ಅಶ್ವಮೇಧ ಅಂತ ಬಸ್ ಬರ್ತೈತಿ. ಇದು ಸ್ಲೀಪರ್ ಬಸ್ ಅಲ್ಲ, ಸೆಮಿ ಸ್ಲೀಪರ್. ರಾಜಹಂಸ ಹೆಂಗೈತಿಲ್ಲ ಸೇಮ್ ಹಂಗೆ. ಇವು ಹೊಸ ಬ್ರ್ಯಾಂಡಿಂಗ್. ಅಶ್ವಮೇಧದ ಏನಂದ್ರೆ ಸೆಮಿ ಸ್ಲೀಪರ್. ಅದ್ರದ್ದು ಏನೈತೆ ಹೇಳ್ರಿ, ಜರ್ನಿ ರೀಡಿಫೈನ್ಡ್ ಅಂತಾರೆ. ಅಂದ್ರೆ ಪ್ರಯಾಣವನ್ನು ಮರು ವ್ಯಾಖ್ಯಾನಿಸಿ. ಯಾವ್ದ್ರದ್ದಿದ ಅಶ್ವಮೇಧ. ಯಾಗ ಹೆಂಗೆ ಮಾಡ್ತಾರಲ್ಲ ಹಂಗೆ ನೆನಪಿಟ್ಕೋರಿ. ಅಶ್ವಮೇಧ ಬಂದ್ರೆ ಜರ್ನಿನ ರೀಡಿಫೈನ್ ಮಾಡೋದು. ಅಶ್ವಮೇಧ ಬಸ್ನಾಗ ಹೊಂಟ್ರೆ ನಮಗೇನೋ ಒಂದು ಪ್ರಯಾಣನ ಮರು ವ್ಯಾಖ್ಯಾನಿಸ್ತೀವಿ ಅಂದ್ರೆ ಹೊಸ ಥರ ಫೀಲ್ ಬರ್ತೈತೆ ಅಂದಾಗ ಅದು ಯಾವುದಂದ್ರೆ ಅಶ್ವಮೇಧ. ಅದಾದ್ಮೇಲೆ ಪಲ್ಲಕ್ಕಿ ಅಂತ ಬರ್ತೈತೆ. ಪಲ್ಲಕ್ಕಿದು ಹೇಳ್ರಿ. ಪಲ್ಲಕ್ಕಿದೊಳಗೆ ಎಲ್ಲರ ಹೊಂಟ್ರೆ ಏನಾಕತ್ತೆ, ಖುಷಿ ಬರ್ತೈತಲ್ಲ, ಅದಕ್ಕೆ ಹ್ಯಾಪಿನೆಸ್ ಇನ್ ಟ್ರಾವೆಲಿಂಗ್. ಪಲ್ಲಕ್ಕಿ ಮೇಲೆ ಮಾಡ್ಕೊಂಡು ಹೊಂಟ್ರೆ ಏನು ಅನಿಸ್ತದೆ, ಖುಷಿ ಅನಿಸ್ತದಲ್ಲ, ಅದಕ್ಕೆ ಹ್ಯಾಪಿನೆಸ್ ಇನ್ ಟ್ರಾವೆಲಿಂಗ್. ಆ ಪಲ್ಲಕ್ಕಿ ಬಸ್ಸಿನ ಹೆಸರಿನಾಗ ಕೊಟ್ಟಾರ ಅವ್ರು. ಪಲ್ಲಕ್ಕಿ ಬಸ್ನಾಗ ಎಲ್ಲರ ಟ್ರಾವೆಲ್ ಮಾಡತ್ತಿರ ಖುಷಿ, ಅದಕ್ಕೆ ಹ್ಯಾಪಿನೆಸ್ ಇನ್ ಟ್ರಾವೆಲಿಂಗ್. ಎರಡು ಹೇಳಿ. ಜರ್ನಿ ರೀಡಿಫೈನ್ಡ್ ಬಂದ್ರೆ ಯಾವ ಬಸ್ಸ? ಅಶ್ವಮೇಧ ಬಸ್ ಬಂದಾಗ ಯಾವ್ದು ಹೇಳ್ರಿ, ಜರ್ನಿ ರೀಡಿಫೈನ್ ಮಾಡೋದು. ಪಲ್ಲಕ್ಕಿ ಬಂದ್ರೆ ನೆನಪಿಡ್ಕೊಂಬಿಡ್ರಿ. ಪಲ್ಲಕ್ಕಿ ಅಂದ್ರೆ ನೆನಪಿಡ್ತೀರಿ. ಹ್ಯಾಪಿನೆಸ್ ಇನ್ ಟ್ರಾವೆಲಿಂಗ್. ಅದೇ ಹ್ಯಾಪಿನೆಸ್ ಇನ್ ಟ್ರಾವೆಲಿಂಗ್ ಯಾವ್ದಂದ್ರೆ ಪಲ್ಲಕ್ಕಿ. ಅದಾದ್ಮೇಲೆ ಅಂಬಾರಿ ಅಂತ ಬರ್ತದೆ. ಅಂಬಾರಿದು ಹೇಳ್ರಿ. ಅಂಬಾರಿ ಬಂದ್ರೆ ಅಂಬಾರಿದು ಏನು ಮಾಡ್ತೀವಿ ನಾವು? ನಮ್ಮ ಕರ್ನಾಟಕ ದೊಡ್ಡ ಉತ್ಸವಕ್ಕೆ ಕರಿತೀವಿ. ಅಂಬಾರಿದು ಏನಂದ್ರೆ ಸೆಲೆಬ್ರೇಟ್ ಮಾಡ್ತೀವಲ್ಲ, ಸೆಲೆಬ್ರೇಷನ್ ಆಫ್ ಜರ್ನಿ ಅಂತ ಬರ್ತೈತಿ. ಯಾವ್ದಂದ್ರೆ ಅಂಬಾರಿ ಬಂದಾಗ. ಅಂಬಾರಿದು ಏನಂದ್ರೆ ಸೆಲೆಬ್ರೇಷನ್ ಆಫ್ ಜರ್ನಿ. ಮೂರು ನೆನಪಿರ್ತಾವಲ್ಲ, ಹಿಂಗೆ ನೆನಪಿಡೋರು. ಪಲ್ಲಕ್ಕಿ ಬಂದ್ರೆ ಹ್ಯಾಪಿನೆಸ್ ಇನ್ ಟ್ರಾವೆಲಿಂಗ್. ಆಮೇಲೆ ಅಶ್ವಮೇಧ ಬಂದ್ರೆ ಜರ್ನಿ ರೀಡಿಫೈನ್. ಅಂಬಾರಿ ಬಂದ್ರೆ ಮೈಸೂರು ಅಂಬಾರಿ ನೆನಪಿಟ್ಕೋರಿ. ಒಂದು ವರ್ಷದಾಗ ಒಮ್ಮೆ ಮಾಡ್ತಾರಲ್ಲ ಅದನ್ನ ಸೆಲೆಬ್ರೇಷನ್. ನಮ್ಮ ನಾಡ ಉತ್ಸವ ಐತಿವಲ್ಲ ಅದಕ್ಕೆ. ಮತ್ತು ನಾಡ ಉತ್ಸವ ಅದಕ್ಕೆ ಸೆಲೆಬ್ರೇಷನ್ ಆಫ್ ಜರ್ನಿ ಅಂತ ನೆನಪಿಟ್ಕೋರಿ. ಯಾವುದಂದ್ರೆ ಅಂಬಾರಿ ಬಸ್ನಾಗ ಎಲ್ಲರ ಹೊಂಟ್ರ ಸೆಲೆಬ್ರೇಷನ್ ಆಫ್ ಜರ್ನಿ. ಅದಾದ್ಮೇಲೆ ಕಲ್ಯಾಣ ರಥ ಅಂತ ಬರ್ತದೆ. ನಾಳೆ ಹಿಂಗೆ ಕೇಳಿರ್ತಾರೆ, ಕಲ್ಯಾಣ ರಥ ಅನ್ನೋ ಬಸ್ಗಳು ಓನ್ಲಿ ಕಲ್ಯಾಣ ಕರ್ನಾಟಕ ಕಟ್ಟಾಕೋ ಪೂರ್ತಿ ಕರ್ನಾಟಕಕ್ಕೆ ಅದಾವ ಅಂದ್ರೆ ಕಲ್ಯಾಣ ರಥ ಅನ್ನೋದು ಓನ್ಲಿ ಕಲ್ಯಾಣ ಕರ್ನಾಟಕ ಇಲ್ಲ. ಆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಇವು ಕೆಂಪು ಬಸ್ ಬರ್ತಾವಲ್ಲ ಅವು. ಬಟ್ ಈ ಕಲ್ಯಾಣ ರಥ ಕಲ್ಯಾಣ ರಥ ಅಂತ ಬಂದ್ರೆ ಪೂರ್ತಿ ಆಲ್ ಓವರ್ ಕರ್ನಾಟಕ ಅಡ್ಡಾಡ್ತಾವೆ. ಈ ಕಲ್ಯಾಣ ರಥನೂ AC ಸ್ಲೀಪರ್ ಬರ್ತದೆ. ಇದ್ರದ್ದು ಏನಂದ್ರೆ ಜಾಯ್ಫುಲ್ ಜರ್ನಿ ಅಂತ ಕರೀತಾರೆ. ನೆನಪಿಡ್ಕೋರು. ಏನಂದ್ರೆ ಜಾಯ್ಫುಲ್. ಹೆಂಗೆ ನೆನಪಿಡ್ತೀವಿ ಅದನ್ನ? ದೂರ ಹೋಗೋದು. ಕಲ್ಯಾಣ ರಥ ಅಂದ್ರೆ ಜಾಯ್ಫುಲ್ ಜರ್ನಿ. ಈ 4 ಹೇಳ್ರಿ. ಜರ್ನಿ ರೀಡಿಫೈನ್ಡ್ ಇದೆ. ಬೇಡ ಜರ್ನಿ ಬೇಡ ನೀವು. ಅಶ್ವಮೇಧದ್ದು ಯಾವ್ದ? ಜರ್ನಿ ರೀಡಿಫೈನ್ಡ್. ಅಂಬಾರಿ ಬಂದ್ರೆ ಅಂಬಾರಿ ಹ್ಯಾಪಿನೆಸ್. ಪಲ್ಲಕ್ಕಿಯಾಗ ಹ್ಯಾಪಿನೆಸ್. ಅಂಬಾರಿಯಾಗ ಯಾಕ? ಅಂಬಾರಿಯಾಗ ಬರೀ ಸೆಲೆಬ್ರೇಷನ್. ಪಲ್ಲಕ್ಕಿ ಬಂದರೆ ಹ್ಯಾಪಿನೆಸ್. ಅದಾದ್ಮೇಲೆ ಕಲ್ಯಾಣ ರಥ ಬಂದ್ರೆ ಜಾಯ್ಫುಲ್ ಜರ್ನಿ. ಕಲ್ಯಾಣ ಬಂದ್ರೆ ಕಲ್ಯಾಣ ಆಗ್ಬೇಕತ್ತಾರಲ್ಲ, ಹಂಗೆ ಕುಂಕುಮ ಭಾಗ್ಯ ಅಥವಾ ಕಲ್ಯಾಣ ಭಾಗ್ಯ ಅಂತ ಕರೀತಾರಲ್ಲ, ಹಂಗೆ ಜಾಯ್ಫುಲ್. ಕಲ್ಯಾಣ ಮದುವೆ ಆದ್ಮೇಲೆ ಜಾಯ್ಫುಲ್ ಆಗಿರಲ್ಲ ಅಂದ್ರೆ ಜಾಯ್ಫುಲ್ ಜರ್ನಿ ಅಂತ ನೆನಪಿಡ್ಬೋದು. ಎಷ್ಟು 4 ಅದಲ್ಲ, ಇನ್ನು 5 ಅದಾವೆ. ಒಂದಂತರೂ ಈಗ ಆಲ್ರೆಡಿ ಹೇಳಿರಿ. ಐರಾವತ್ ಬಸ್ಸಿಂದ ಏನತ್ತೈತಿ? ಸ್ಲೀಪ್ ಲೈಕ್ ಎ ಚೈಲ್ಡ್ ಅಥವಾ ಮಗುವಿನಂತೆ ನಿದ್ರಿಸಿ ಅಂತೈತಿ. ಮಲಗುವತ್ತ. ಓಕೆ. ನೆಕ್ಸ್ಟ್ ಇನ್ನೊಂದು ಬರ್ತದೆ, ಅಮೋಘ ವರ್ಷದ ಇಲ್ಲಿ ಬಿಡ್ರಿ. ಇನ್ನೊಂದು ಲಾಸ್ಟ್ ರಾಜರಥ ಅಂತ ಬರ್ತದೆ. ರಾಜರಥದ್ದು ಒಂದು ಹೇಳ್ರಿ. ರಾಜರಥ ಅಂದ್ರೆ ರಾಜರದ್ದು ಏನಿರ್ತೈತಿ? ರಾಜ ಅಂದ್ರೆ ವೈಭವ ಬರ್ತೈತಲ್ಲ, ವೈಭವದ ಸಂಭ್ರಮ ಅಂತ ಕರೀತಾರೆ. ರಾಜರಥ ಬಂದ್ರೆ ಯಾವ್ದಂದ್ರೆ ಸಂಭ್ರಮ. ಒಮ್ಮೆ ಲಾಸ್ಟ್ ಹೇಳ್ತೀರಿ? ಲಾಸ್ಟ್ ಒಮ್ಮೆ ಹೇಳ್ರಿ, ಬಿಡ್ತೀನಿ ಆದ್ರೆ ಹೇಳ್ರಿ ಪಟ. ಒಂದೇದು ಯಾವ್ದಂದ್ರೆ ಅಶ್ವಮೇಧದ್ದು ಹೇಳ್ರಿ. ಜರ್ನಿ ರೀಡಿಫೈನ್ಡ್ ಅಶ್ವಮೇಧ. ಪಲ್ಲಕ್ಕಿ ಬಂದ್ರೆ ಹ್ಯಾಪಿನೆಸ್ ಇನ್ ಮತ್ತೆ ಹ್ಯಾಪಿನೆಸ್ ಅಂತ ಹಾಕಿ ಬಂದಿರಿ. ಮುಂದೆ ಕನ್ಫ್ಯೂಸ್ ಆಗಾಕ ಹ್ಯಾಪಿನೆಸ್ ಇನ್ ಟ್ರಾವೆಲಿಂಗ್, ಹ್ಯಾಪಿನೆಸ್ ಇನ್ ವಾಕಿಂಗ್ ಅಂತ ಹಾಕಿದಾಗ ಹ್ಯಾಪಿನೆಸ್ ಇನ್ ಟ್ರಾವೆಲಿಂಗ್ ಪಲ್ಲಕ್ಕಿ ಆತ. ಆಮೇಲೆ ಇನ್ನೊಂದು ಯಾವ್ದು? ಅಂಬಾರಿದು ಹೇಳ್ರಿ. ಅಂಬಾರಿ ಬಂದಾಗ ಸೆಲೆಬ್ರೇಷನ್ ಇನ್ ಟ್ರಾವೆಲಿಂಗ್. ನೆಕ್ಸ್ಟ್ ಅಂಬಾರಿ ಆದ್ಮೇಲೆ ಯಾವ್ದು ಹೇಳಿದ್ವು? ಕಲ್ಯಾಣ ರಥದಾಗ ಏನ? ಜಾಯ್ಫುಲ್ ಜರ್ನಿ. ಕಲ್ಯಾಣ ಭಾಗ್ಯ ಅಂತಾರಲ್ಲ ಹಂಗೆ ಆ ಜಾಯ್ಫುಲ್ ಜರ್ನಿ. ಮುಂದಿನ ಜರ್ನಿ ಜಾಯ್ಫುಲ್ ಆಗಿಲ್ಲ ಕಲ್ಯಾಣ ಆದ್ರೆ. ನೆಕ್ಸ್ಟ್ ಇನ್ನು ಯಾವ್ದು ಹೇಳಿದ್ವು? ಐರಾವತದ್ದಂತರೂ ಗೊತ್ತಾಯ್ತು. ಐರಾವತದ್ದು ಏನ್ರಿ? ಸ್ಲೀಪ್ ಲೈಕ್ ಬೇಬಿ. ಲಾಸ್ಟ್ ಇನ್ನೊಂದು ಹೇಳಿದ್ವು? ರಾಜರಥನೋ ವೈಭವದ ಸಂಭ್ರಮ. ಸಾಕಲ್ಲ ಇವತ್ತು. ನೆಕ್ಸ್ಟ್ ನಾಳೆ